ವರ್ಜಿಲ್ಗೆ, ಡಾಂಟೆ ಮೇನ್ ಮಿಲ್ಟನ್ಗೆ, ನಾರಣಪ್ಪಂಗೆ, ಹಳಬರಿಗೆ ಹೊಸಬರಿಗೆ, ಹಿರಿಯರಿಗೆ ಕಿರಿಯರಿಗೆ ಮುಡಿಬಾಗಿ ಮಣಿದು ಕೈ ಜೋಡಿಸುವೆ ನಾಮಂತ ಕವಿಕೃತ ದರ್ಶನದಲ್ಲಿ ಕುವೆಂಪು ಅವರು ಹೇಳಿದ ಹಾಗೆ ಎರಡು ಗ್ರೀಕ್ ನಾಟಕಗಳು ಮಹಾಕಾವ್ಯಗಳು, ಒಂದು ಲ್ಯಾಟಿನ್ ಮಹಾಕಾವ್ಯ, ಒಂದು ಇಟಾಲಿಯನ್ ಮಹಾಕಾವ್ಯ, ಒಂದು ಇಂಗ್ಲೀಷ್ನ ಮಹಾಕಾವ್ಯ, ಹೀಗೆ 5 ಮಹಾಕಾವ್ಯಗಳ ಪರಿಚಯವನ್ನು 3 ಸರಣಿಗಳಲ್ಲಿ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಮಾಡಿಕೊಟ್ಟಿದ್ದಾರೆ. ಪಾಶ್ಚಾತ್ಯ ಜಗತ್ತಿನಲ್ಲಿ ಹಲವು ನೂರು ವರ್ಷಗಳಿಂದ ಸಾಮಾನ್ಯಗಳಾದ ಈ ಪಂಚಮಹಾಕಾವ್ಯಗಳ ಸ್ಥೂಲ ಪರಿಚಯ ನಮಗೆ ದೊರೆತಂತೆ ಆಗಿದೆ. ಅದರದರದೇ ನೆಲೆಯಲ್ಲಿ ಅಭ್ಯಾಸ ಮಾಡಿದರೆ ಈ ಒಂದೊಂದು ಕೃತಿಯೂ ಮಹತ್ವದ್ದೇ ಅಂತ ಹೇಳೋದಕ್ಕೆ ಅಭ್ಯಂತರವಿಲ್ಲ. ಗಣೇಶ್ ಅವರು ಈ ಸರಣಿಯ ಆರಂಭದಲ್ಲಿ ಹೇಳಿದ ಹಾಗೆ ಈ ಮಹನೀಯ ಕೃತಿಗಳ ಬಗ್ಗೆ ಸಾರ್ವಜನಿಕ ಅಭ್ಯಾಸ ಕಾರ್ಯಕ್ರಮಗಳು ನಮ್ಮ ಕಲ್ಯಾಣ ನಗರಿಯಲ್ಲಿ ಇದುವರೆಗೆ ಆದದ್ದೇ ಇಲ್ಲ. ಅದನ್ನು ನೆನೆದರೆ ಈ ದಿನಗಳ ಸಾರಸ್ವತೋತ್ಸಾಹದ ಮಟ್ಟ ಏನಿದೆ ಅಂತ ಪ್ರತ್ಯೇಕವಾಗಿ ಟಿಪ್ಪಣಿ ಮಾಡಬೇಕಾದರ ಅವಶ್ಯಕತೆ ಇಲ್ಲ. ಇಂತಹ ನೀರಸ ಪರಿಸರದಲ್ಲಿ ಪಾಪ ಪ್ರೊಫೆಸರ್ KM ಸೀತಾರಾಮಯ್ಯ ಅವರ ಛಲಬಿಡದ ವಿಕ್ರಮನಂತಹ ಪ್ರಯಾಸಕ್ಕೋಸ್ಕರ ನಾವೆಲ್ಲ ಅವರಿಗೆ ಋಣಿಗಳಾಗಿರಬೇಕಾಗಿದೆ. ದಾಂತೆಯನ್ನು ಅವಹೇಳನ ಮಾಡೋದಕ್ಕೆ ಒಬ್ಬ ಶ್ರೀಮಂತ ಒಂದು ಸಲ ವಿದೂಷಕನೊಬ್ಬನನ್ನು ಹೆಸರಿಸಿ, ನೋಡಿ ಅವನು ಎಲ್ಲರನ್ನೂ ಮೆಚ್ಚಿಸ್ತಾ ಇದ್ದಾನೆ, ಆದರೆ ನಿನ್ನ ಕೈಯಲ್ಲದು ಸಾಧ್ಯ ಆಗಲೇ ಇಲ್ಲ ಅಂತ ಮೂದಲಿಸಿದನಂತೆ. ಅದಕ್ಕೆ ದಾಂತೆ ಉತ್ತರಿಸಿದ, ಹೌದು, ಒಂದೇ ಯೋಗ್ಯತೆ ಮಟ್ಟ ಇರುವವರ ನಡುವೆ ಗೆಳೆತನ ಹೊಮ್ಮೋದರಲ್ಲಿ ಆಶ್ಚರ್ಯ ಏನಿಲ್ಲವಲ್ಲ ಅಂತ. ಆದರೆ ದಾಂತೆಯ ರಚನೆಗಳಿಗೆ ಅಲ್ಪಕಾಲದಲ್ಲಿ ಜನಸಾಮಾನ್ಯರಲ್ಲಿ ಎಷ್ಟು ಆದರಣೆ ದೊರೆತಿತ್ತು ಅನ್ನೋದನ್ನು ನಿದರ್ಶನಪಡಿಸುವ ಘಟನೆಗಳು ಬೇಕಾದಷ್ಟು ಉಂಟು. ಒಂದು ಸಲ ದಾಂತೆ ರಸ್ತೆಯಲ್ಲಿ ಹೋಗ್ತಾ ಇದ್ದಾಗ ಕತ್ತೆ ಮೇಲೆ ಸಾಮಾನು ಸಾಗಿಸ್ತಾ ಇದ್ದ ಒಬ್ಬಾತ ದಾಂತೆ ಕವನ ಹಾಡ್ತಾ ಸಾಲುಗಳ ಮಧ್ಯೆ ಎಮ್ಮೆ ನಿನಗೆ ಸಾಟಿ ಇಲ್ಲ ಅರಹುಯ್ ಅಂದ ಹಾಗೆ ರೀ ಅಂತ ಉದ್ಗಾರವನ್ನು ಸೇರಿಸಿ ದಾಂತೆ ಕವನವನ್ನು ಹಾಡ್ತಾ ಇದ್ದಂತೆ. ಇದನ್ನು ಕೇಳಿ ದಾಂತೆ ಸಹಿಸಲಾಗದೆ ಅವನ ಬೆನ್ನಿನ ಮೇಲೆ ಗುದ್ದಿ, ನನ್ನ ಪದ್ಯದಲ್ಲಿ ರೀ ಎಲ್ಲಿಂದ ಬಂತೋ ಅಂತ, ಅದನ್ನು ಯಾಕೆ ಸೇರಿಸ್ತಾ ಇದ್ದೀ ಅಂತ. ಈ ಕತ್ತೆ ಹೊಡಿತಾ ಇದ್ದವನು ಪಾಪ ತಬ್ಬಿಬ್ಬಾಲ ಅಂತ. ಕೆಲವರು ಮಡಿವಂತರು ಈ ಕಾವ್ಯವನ್ನು ಇಟಾಲಿಯನ್ ಭಾಷೆಯಲ್ಲಿ ಯಾಕೆ ಬರೆದ ದಾಂತೆ ಅಂದ್ಕೊಂಡ್ರಂತೆ. ಆ ಸಂಪ್ರದಾಯಸ್ಥರು ದಾಂತೆ ಕಾವ್ಯವನ್ನು ಲ್ಯಾಟಿನ್ ಭಾಷೆಗೆ ತರ್ಜುಮೆ ಮಾಡಿ ಸಮಾಧಾನ ಪಟ್ಟುಕೊಂಡ್ರಂತೆ. ಹೀಗೆ ರಿವರ್ಸ್ ರಿಸೋರ್ಸ್ ಫ್ಲೋ ಆದ ಹಾಗೆ ಆಯಿತು. ಅದೊಂದು ವಿಪರ್ಯಾಸ. ದಾಂತೆ ದೇಶಭ್ರಷ್ಟನಾಗಿ ಫ್ಲಾರೆನ್ಸ್ ಬಿಟ್ಟು ಅಲ್ಲಿಂದ ಈಶಾನ್ಯದ ಕಡೆಗೆ ಇರುವ ರಾವೆನ್ನ ಅಲ್ಲಿ ಹೋಗಿ ಇದ್ದು ಅಲ್ಲಿಯೇ ಅವಸಾನ ಹೊಂದಿದ. ಅದನ್ನು ಗಣೇಶ್ ಪ್ರಸ್ತಾಪ ಮಾಡಿದರು. ದಾಂತೆ ಸತ್ತ 75 ವರ್ಷಗಳಾದ ಮೇಲೆ ಫ್ಲಾರೆನ್ಸ್ ಸರ್ಕಾರ ಪಶ್ಚಾತ್ತಾಪ ಪಟ್ಟು ಆ ಕವಿಯ ಕಳೆ ಬರವನ್ನು ಫ್ಲಾರೆನ್ಸ್ಗೆ ಕಳಿಸಿ ಅಂತ ಪ್ರಾರ್ಥನೆ ಮಾಡಿದರು ಅಂತ. ರಾವೆನ್ನ ಸರ್ಕಾರ ನಿರಾಕರಿಸ್ತು, ನಾವು ಕಳಿಸೋದಿಲ್ಲ ಅಂತ. ಅಲ್ಲಿಂದ ಆಚೆಗೂ ಹಲವು ವರ್ಷಗಳಿಗೊಂದು ಸಲ ಫ್ಲಾರೆನ್ಸ್ನವ್ರು ಪ್ರಯತ್ನ ಮಾಡ್ತಾನೇ ಇದ್ದರು, ಆದರೆ ರಾವೆನ್ನ ನಿರಾಕರಿಸ್ತಾನೇ ಇತ್ತು ರಾವೆನ್ನ ಸರ್ಕಾರ. ಏತನ್ಮಧ್ಯೆ 18ನೇ ಶತಮಾನದಲ್ಲಿ, ಅಂದರೆ ಕವಿ ತೀರಿಕೊಂಡ 400 ವರ್ಷಗಳಿಗೂ ವರ್ಷ ಕಳೆದ ಮೇಲೆ ರಾವೆನ್ನಾದಲ್ಲಿ ತಡಕಾಡುವಾಗ ದಾಂತೆ ಅವಶೇಷ ಸಿಗಲೇ ಇಲ್ವಂತೆ. ಆಮೇಲೆ ಕಡೆಗೊಮ್ಮೆ ಇನ್ಯಾವುದೋ ಕಟ್ಟಡದ ಕೆಲಸ ನಡೆದಿದ್ದಾಗ ದಾಂತೆ ಅಸ್ಥಿಪಂಜರವನ್ನೊಳಗೊಂಡ ಪೆಟ್ಟಿಗೆ ಪತ್ತೆಯಾಯಿತಂತೆ. ಹೀಗೆ ರಾವೆನ್ನ ಪಟ್ಟಣವೇ ದಾಂತೆಯ ಸಮಾಧಿ ಸ್ಥಾನ ಆಯಿತು. ಆಂಗ್ಲ ಸಾಹಿತ್ಯದ ನುಡಿಗಟ್ಟಿನ ಮೇಲೂ ದಾಂತೆಯ ಪ್ರಭಾವ ಗಾಢವಾಗಿದೆ. ದಾಂತೆ ರಚಿತ ವಾಕ್ಯಖಂಡಗಳು ಇಂಗ್ಲೀಷ್ನಲ್ಲೂ ಕೂಡ ನಾಣ್ಣುಡಿಗಳಾಗಿವೆ. ಉದಾಹರಣೆಗೆ, ದೇರ್ ಈಸ್ ನೋ ಗ್ರೇಟರ್ ಗ್ರೀಫ್
ದ್ಯಾನ್ ಟು ರಿಕಾಲ್ ಎ ಟೈಮ್ ಆಫ್ ಹ್ಯಾಪಿನೆಸ್ ವೆನ್ ಇನ್ ಮಿಸರಿ ಅನ್ನುವ ಪ್ರಸಿದ್ಧ ಗಾದೆ ಮಾತು ಇಂಗ್ಲೀಷ್ನಲ್ಲಿದೆಯಲ್ಲ, ಅದು ದಾಂತೆ ರಚನೆ. ಇನ್ಫೆರ್ನೋ 5ನೇ ಆಶ್ವಾಸದಲ್ಲಿ ಬರುತ್ತೆ ಆ ವಾಕ್ಯ. ನಿನ್ನೆ ಇವತ್ತು ಮಿಲ್ಟನ್ನ ಪ್ಯಾರಡೈಸ್ ಲಾಸ್ಟ್ ಕಾವ್ಯದ ಪರಿಚಯ ನಡೆದಿದೆ. ಮಿಲ್ಟನ್ ಬಹುಮುಖ ಪ್ರತಿಭಾವಂತ. ಸಾಹಿತ್ಯವಲ್ಲದೆ ಸಂಗೀತಾದಿ ಕಲೆಗಳಲ್ಲಿ ಎಲ್ಲ ಯುರೋಪಿನ ಭಾಷೆಗಳಲ್ಲಿ ಅವನಿಗೆ ಅಧಿಕಾರ ಇದ್ದದ್ದನ್ನು ಗಣೇಶ್ ಹೇಳಿದ್ದಾರೆ. ಸಂಗೀತಾಸಕ್ತಿ ಮಿಲ್ಟನ್ನನಿಗೆ ಅವನ ತಂದೆಯಿಂದ ಬಂದ ವಾರಸಿಕೆ. ಮಿಲ್ಟನ್ನ ತಂದೆ ರಚಿಸಿದ ಕೀರ್ತನೆಗಳು ಹಲವು ಈಗಲೂ ಚಲಾವಣೆಯಲ್ಲಿವೆ ಅಂತ ಹೇಳ್ತಾರೆ. ಮಿಲ್ಟನ್ ಆ್ಯಂಟಿ ಫೆಮಿನಿಸ್ಟ್ ಅನ್ನೋ ಭಾವನೆ ಹಲವು ವಿಮರ್ಶಕರಲ್ಲಿ ಇದೆ. ಹೆಣ್ಣು ಮಕ್ಕಳು ಮನೆ ಕೆಲಸ ಮಾಡಿಕೊಂಡು ತನಗೆ ನೆರವಾಗಿದ್ದರೆ ಸಾಕು ಅನ್ನುವ ನಿಲುವು ಅವನದು ಅನ್ನುವ ಊಹೆಗೆ ಒಂದಷ್ಟು ಆಧಾರ ಸಿಗತ್ತೆ. ಮಿಲ್ಟನ್ ಮಗಳಿಗೆ ಗ್ರೀಕ್, ಹೀಬ್ರೂ ಮೊದಲಾದ ಲಿಪಿಗಳನ್ನಷ್ಟೇ ಕಲಿಸಿದ್ದ, ಭಾಷೆಗಳನ್ನು ಕಲಿಸಿರಲಿಲ್ಲ. ಹೀಗಾಗಿ ಒಂದು ಶಬ್ದವನ್ನು ಅರ್ಥ ಮಾಡಿಕೊಳ್ಳದೆ ಆ ಬಡಪಾಯಿಗಳು ಈ ವಿಚಿತ್ರ ಭಾಷೆಗಳ ಸಾಹಿತ್ಯವನ್ನು ಕುರುಡು ತಂದೆಗೆ ಓದಿ ಹೇಳಬೇಕಾಗಿತ್ತು. ಪ್ಯಾರಡೈಸ್ ಲಾಸ್ಟ್ ಮಹಾಕಾವ್ಯ ಬರೆದದ್ದಕ್ಕೆ ಮಿಲ್ಟನ್ನನಿಗೆ ಅವನ ಜೀವಮಾನದಲ್ಲಿ ಸಂದ ಘನಾಂಧಾರಿ ಸಂಭಾವನೆ 10 ಪೌಂಡು ಅಂತ ದಾಖಲೆ ಇದೆ. ಆಮೇಲಿನ ಶತಮಾನಗಳಲ್ಲಿ ಮಿಲ್ಟನ್ನ ಮೇಲೆ ವ್ಯಾಖ್ಯಾನ ಮಾಡಿಯೋ ವಿಶ್ಲೇಷಣೆ ಮಾಡಿಯೋ ಅವನ ಕಾವ್ಯವನ್ನು ರೂಪಾಂತರ ಮಾಡಿಯೋ ಬೇರೆಯವರು ಗಳಿಸಿದ ಹಣ ಅಪಾರ. ಈಚಿನ ವರ್ಷಗಳಲ್ಲಿಯೂ ಕೂಡ ಹೇರಳವಾಗಿ ವಿಮರ್ಶಕರಿಂದ ಮಿಲ್ಟನ್ನ ಕಾವ್ಯದ ಪುನರವಲೋಕನ ನಡೆದಿದೆ. 1960ರ ದಶಕದಲ್ಲಿ ಇಂಗ್ಲೆಂಡಿನ ಕೆಲವರು ನವ್ಯ ವಿಮರ್ಶನ ಪ್ರಸ್ಥಾನದವರು ಮಿಲ್ಟನ್ನ ಬಗ್ಗೆ ಅನುದಾರವಾಗಿ ಟೀಕೆ ಪ್ರಕಟಿಸಿದಾಗ ನಮ್ಮವರೇ ಆದ ಪ್ರೊಫೆಸರ್ ಕೆ ಅನಂತರಾಮಯ್ಯ ಅವರು ಕೆರಳಿ ದ ಸ್ಟುಪೆಂಡಸ್ ಸ್ಟುಪಿಡಿಟಿ ಆಫ್ ಕೇಂಬ್ರಿಡ್ಜ್ ಸ್ಕಾಲರ್ಸ್ ಅಂತ ಲೇಖನ ಬರೆದರು. ಅದು ಡೆಕ್ಕನ್ ಹೆರಾಲ್ಡ್ನಲ್ಲಿ ಪ್ರಕಟ ಆಯಿತು. ಈಗ 80 ವರ್ಷ ಹಿಂದೆ ಡನ್ ಕವಿಯ ಕವನಗಳ ಬಗ್ಗೆ ಆಂಗ್ಲ ವಿಮರ್ಶಕರಲ್ಲಿ ಹಠಾತ್ತನೆ ಅತ್ಯುತ್ಸಾಹ ಬೆಳೆದು ಡನ್ ಮಿಲ್ಟನ್ನನಷ್ಟೇ ಅಥವಾ ಅವನಿಗಿಂತ ಶ್ರೇಷ್ಠ ಕವಿ ಅಂತ ಮಂಡಿಸೋ ಪ್ರಯತ್ನಗಳು ಆಗಿದ್ವು. ಆದರೆ ಕೆಲವೇ ವರ್ಷಗಳಲ್ಲಿ ಆ ಪ್ರಯತ್ನಗಳು ಅಸ್ತಂಗತವಾದವು. ಮಿಲ್ಟನ್ ಪುನಃ ಪ್ರತಿಷ್ಠಿತನಾದ. ಸತ್ವವಂತ ಕಾವ್ಯಕೃತಿಯನ್ನು ಜಾಣತನದ ಟೀಕೆಗಳಿಂದ ಅಣಗಿಸಿಡೋದು ಸಾಧ್ಯ ಅಲ್ಲ. ಸತತವಾಗಿ ಮಿಲ್ಟನ್ ಕೃತಿಗಳ ಹೊಸ ಆವೃತ್ತಿಗಳು ಬರ್ತಾನೇ ಇವೆ ಇವತ್ತಿಗೂ ಕೂಡ. F.R. ಲೀವಿಸ್ ಮೊದಲಾದ ಪ್ರತಿಷ್ಠಿತರು ಮಿಲ್ಟನ್ನ ಕಾವ್ಯ ಸಾಮಾನ್ಯ ಚಿತ್ರಕ್ಕೆ ಚಿನ್ನದ ಚೌಕಟ್ಟು ಅಂತ ಮಾಡಿದ ಮಂಡನೆಗಳೆಲ್ಲ ಹಿಂದಕ್ಕೆ ಸರಿದು ಹೋದವು. ಮಿಲ್ಟನ್ನ ಕಾವ್ಯದ ಮೂಲ ಮುದ್ರಣದ ಪ್ರತಿಕೃತಿ ಫ್ಯಾಕ್ಸಿಮಿಲೆ ಆವೃತ್ತಿ ಕೂಡ ಪುನರ್ಮುದ್ರಣ ಆಗಿದೆ. ಪಾಠಾಂತರ ಸಹಿತ ವೇರಿಯೋರಮ್ ಎಡಿಷನ್ ಅದರ ಆವೃತ್ತಿಯೂ ಪ್ರಕಟ ಆಗಿದೆ. ಬಹುಶಃ ಮಿಲ್ಟನ್ ಕಾವ್ಯಕೃತಿಗಳಷ್ಟು ವ್ಯಾಪಕವಾಗಿ ಅಧ್ಯಯನಕ್ಕೆ ಬೇರಾವ ಕವಿಯ ಕೃತಿಗಳು ಒಳಗಾಗಿಲ್ಲ ಅಂತ ಅನಿಸತ್ತೆ, ಬಹುಶಃ ಶೇಕ್ಸ್ಪಿಯರ್ ಹೊರತುಪಡಿಸಿ. ಮಿಲ್ಟನ್ ವಾಂಗ್ಮಯದ ಅಧ್ಯಯನಕ್ಕೆ ಜೀವನವನ್ನೇ ಮುಡುಪಾಗಿಟ್ಟ ಇಂಗ್ಲೆಂಡಿನ ಯಾರ್ಕ್ ವಿಶ್ವವಿದ್ಯಾಲಯದ C.A. ಪಾಟ್ರಿಡ್ಸ್ ಆತ 1967ರಲ್ಲಿ ಮಿಲ್ಟನ್ ಕ್ರಿಟಿಸಿಸಮ್ ಒಂದು ಗ್ರಂಥದ ಸಂಕಲನ ಮಾಡಿದ. ಅದರಲ್ಲಿ ಮಿಲ್ಟನ್ನನ್ನು ಕುರಿತ ಪ್ರಮುಖ ಅಧ್ಯಯನಗಳು ಎಷ್ಟಾಗಿವೆ ಅಂತ ಪಟ್ಟಿ ಮಾಡಿದೆ. ಎಲ್ಲ ಅಲ್ಲ, ಪ್ರಮುಖ ಅಧ್ಯಯನಗಳು ಪಟ್ಟಿ ಮಾಡಿದ್ದ. ಅದು 400ಕ್ಕೂ ಹೆಚ್ಚಾಗಿತ್ತು. ಅಲ್ಲಿಂದ ಈಚೆಗೆ ಇನ್ನಷ್ಟು ಅಧ್ಯಯನಗಳು ಆಗಿವೆ. ಅಮೆರಿಕದಲ್ಲಿಯೂ ಮಿಲ್ಟನ್ ಅಧ್ಯಯನ ಸತತವಾಗಿ ನಡೆದಿದೆ. ಮಿಲ್ಟನ್ನ ಕಾವ್ಯ, ಧ್ಯೇಯನಿಷ್ಠ ಜೀವನ ಎರಡೂ ಮೇಲ್ಮಟ್ಟದ್ದು. ಮಿಲ್ಟನ್ ನಿಧನನಾದ್ದು 8 ನವೆಂಬರ್ 1674, ಮೊನ್ನೆ ಹೇಳಿದರು. ಅಂಧತ್ವದ ಜೊತೆಗೆ ಗೌಟ್, ಸಂಧಿವಾತ ಮೊದಲಾದ ಬಾಧೆಗಳು ಸೇರಿಕೊಂಡಿದ್ದವು. ಆದರೆ ಜೀವಮಾನವಿಡೀ ಉದಾತ್ತ ಚಿಂತನೆಯಿಂದ ಗ್ರಸ್ತನಾಗಿದ್ದರಿಂದಲೋ ಏನೋ ಸದಾ ಪ್ರಶಾಂತ ಮನಸ್ಕನಾಗಿ ಇರ್ತಾ ಇದ್ದ ಅಂತ ದಾಖಲೆ ಆಗಿದೆ. ಆರ್ಥಿಕ ಆನುಕೂಲ್ಯ ಇಲ್ಲದ
ಮತ್ತು ಅನಾರೋಗ್ಯದ ಕಡೆಯ ವರ್ಷಗಳಲ್ಲಿಯೂ ಕೂಡ ಅವನ ಮಾನಸಿಕ ಲವಲವಿಕೆ ಕುಗ್ಗಲಿಲ್ಲ. ಅವ ಮೃತನಾಗೋದಕ್ಕೆ ಕೆಲವೇ ತಿಂಗಳ ಹಿಂದೆ ಆಸ್ತಿಕತೆ ಮತ್ತು ನಾಸ್ತಿಕತೆ ಕುರಿತ ಒಂದು ಖಾರವಾದ ಪ್ರಬಂಧ ಬರೆದು ಪ್ರಕಟಿಸಿದ, ಆಫ್ ಟ್ರೂ ರಿಲಿಜನ್, ಹೆರೆಸಿ ಆ್ಯಂಡ್ ಶಿಸಮ್ ಅಂತ. ಅದರಲ್ಲಿ ಯಾರೂ ಪೋಪರ ದಬ್ಬಾಳಿಕೆಯನ್ನು ಸಹಿಸಬೇಡಿ ಹೀಗೆಲ್ಲ ಅವನು ಖಾರವಾಗಿ ಆವೇಶಪೂರ್ಣವಾಗಿ ಬರೆದಿದ್ದ. ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಮಿಲ್ಟನ್ನನ ಕಾವ್ಯದ ವಸ್ತು ಭಗವಂತನ ನ್ಯಾಯಪರತೆಯ ಸ್ಥಾಪನೆ. ಬಹುಶಃ ಇದಕ್ಕಿಂತ ಉದಾತ್ತವಾದ ಕಾವ್ಯ ವಸ್ತು ಬೇರೆ ಇರಲಿಕ್ಕಿಲ್ಲ. ಸಾಹಿತ್ಯ ಸಂಸ್ಕಾರ ಇರುವವರು ನಿಶ್ಚಯವಾಗಿ ಸದಾ ಆಸ್ವಾದಿಸಬಹುದಾದ್ದು ಮಿಲ್ಟನ್ ಕಾವ್ಯ. ಮಿಲ್ಟನ್ನನು ಸಂಗೀತಜ್ಞನೂ ಆಗಿದ್ದರಿಂದ ಕಾವ್ಯದ ಓದಿನಲ್ಲಿ ವೈವಿಧ್ಯ ತರೋದಕ್ಕೆ ಅಯಾಂಬಸ್ ಅಂದರೆ ಒಂದು ಲಘು ಒಂದು ಗುರು ಗಣಕ್ಕೆ ಬದಲಾಗಿ ಟ್ರೋಖಿ ಒಂದು ಗುರು ಒಂದು ಲಘು ಅಥವಾ ಸ್ಪಾಂಡಿ ಎರಡು ಗುರು ಈ ಗಣಗಳ ಅಳವಡಿಕೆ ಈ ರೀತಿಯ ಕುಸುರಿ ಕೆಲಸವನ್ನು ಧಾರಾಳವಾಗಿ ಮಾಡಿದ್ದಾನೆ. ಓದೋದಕ್ಕೆ ಖುಷಿ ಕೊಡುತ್ತೆ ಪ್ರವಾಹ, ಅದರ ಕಾವ್ಯದ ಪ್ರವಾಹ. ಹೀಗೆ ಇಂಗ್ಲೀಷಿನ ಛಂದಸ್ಸಿನ ಅಭ್ಯಾಸಿಗಳಿಗೂ ಉಲ್ಲಾಸಕರ ಸಾಮಗ್ರಿಯನ್ನು ಮಿಲ್ಟನ್ ಒದಗಿಸಿದ್ದಾನೆ. ಇಂಥ ಶ್ರೇಷ್ಠ ವಾಂಗ್ಮಯದ ಪರಿಚಯ ಮಾಡಿಕೊಟ್ಟು ಉಪಕರಿಸಿದ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಿಗೆ ತಮ್ಮೆಲ್ಲರ ಪರವಾಗಿ ನಮನ ಸಲ್ಲಿಸ್ತೇನೆ. ಈ ಒಂದು ಪಾಶ್ಚಾತ್ಯ ಪಂಚಮಹಾಕಾವ್ಯ ಪರಿಚಯ ಸರಣಿ ಈ ಹೊತ್ತಿಗೆ ಮುಗೀತಾ ಇದೆ. ಇದಕ್ಕೆ ಕಾರಕರಾದ ನಮ್ಮ ಗೋಖಲೆ ಸಂಸ್ಥೆಯವರಿಗೆ ಮತ್ತು ನನ್ನ ಮಿತ್ರರಾದಂಥ ಗಾಯತ್ರಿ ಮತ್ತಿತರ ಗೆಳೆಯರಿಗೆ ತುಂಬ ಕೃತಜ್ಞತೆಗಳು. ಜೊತೆಗೆ ಇವುಗಳನ್ನು ಕೇಳೋದಕ್ಕೆ ಈ ಮಾತ್ರದ ಜನರು ಇರ್ತಾರೆ ಅಂತ ನಂಬಿಕೆ ನನಗೇನೂ ಇರಲಿಲ್ಲ. ಅದನ್ನು ಸುಳ್ಳು ಮಾಡುವಷ್ಟು ಒಂದು ಉತ್ಸಾಹದಿಂದ ಬಂದಿದ್ದೀರಾ, ಅದಕ್ಕಾಗಿ ತಮಗೂ ಕೃತಜ್ಞತೆ ಸಲ್ಲುತ್ತದೆ. ನಿನ್ನೆ ದಿವಸ ಮಿಲ್ಟನ್ನಿನ ಬದುಕಿನ ಬಗೆಗೆ ಒಂದಿಷ್ಟು ಹೇಳ್ತಾ ಇದ್ದೆ. ಆ ಒಂದೆರಡು ಅಂಶಗಳನ್ನು ಮುಂದುವರಿಸಬೇಕಿತ್ತು. ಅವನು ಪ್ಯಾರಡೈಸ್ ಲಾಸ್ಟ್ ಬರೆದ ಮೇಲೆ ಪ್ಯಾರಡೈಸ್ ರಿಗೈಂಡ್ ಅನ್ನುವಂಥದ್ದನ್ನು ಕೂಡ ಬರೆದ. ಅದರ ಬಗೆಗೆ ಒಂದು ಸ್ವಾರಸ್ಯವೇ ಇದೆ. ಅವನ ಸ್ನೇಹಿತರು ಯಾರೋ ಕೇಳಿದ್ರಂತೆ, ನೀನು ಪ್ಯಾರಡೈಸ್ ರಿಗೈಂಡ್ ಯಾವತ್ತಕ್ಕೆ ಬರೆಯೋದಿಲ್ಲ ಅಂತ ಹೇಳಿಬಿಟ್ಟಿದನು. ಅದಕ್ಕಾಗಿ ಅವನು ಪ್ಯಾರಡೈಸ್ ರಿಗೈಂಡ್ ಬರೆದ ಅಂತ ಹೇಳಿಬಿಟ್ಟಿದನು. ಅಂದರೆ ತನಗೆ ಬರೀಬೇಕು ಅಂತ ಏನೂ ಮನಸ್ಸಿರಲಿಲ್ಲ, ಆದರೆ ಯಾರೋ ಸ್ನೇಹಿತರು ಹೇಳಿದ್ರಿಂದಾಗಿ ಆ ಕಾರಣಕ್ಕೋಸ್ಕರ ಅವನು ಮಾಡಿದ. 4 ಅಧ್ಯಾಯಗಳ 4 ಸರ್ಗಗಳ ಆ ಕಾವ್ಯ ಲಘುವಾದ ಖಂಡಕಾವ್ಯ ಅನ್ನಬಹುದು. ಕ್ರಿಸ್ತ ತನ್ನ ಬಲಿದಾನದ ಮೂಲಕವಾಗಿ ಮಾನವ ಜನತೆಯ ಮೇಲೆ ಅಂಟಿದ ಆ ಕಳಂಕ ಯಾವುದುಂಟು, ಆದಿಮ ಪಾಪ, ಅದನ್ನು ಹೋಗಲಾಡಿಸಿದ ಅನ್ನುವ ಒಂದು ಕಥೆ ಅಲ್ಲಿ ವಿಶೇಷವಾಗಿ ಬರುತ್ತದೆ. ಇವೆರಡನ್ನೂ ಯಮಳ ಕಾವ್ಯಗಳು ಅಂತಲೇ ಕರಿತೀವಿ. ಒಟ್ಟು ಅದು 4 ಮತ್ತು ಈ ಪ್ಯಾರಡೈಸ್ ಲಾಸ್ಟ್ 12 ಅಧ್ಯಾಯಗಳದು. ಹಾಗಾಗಿ ಸುಮಾರು 16 ಅಧ್ಯಾಯದ್ದು ಅಂತ. ಆದರೆ ಪ್ಯಾರಡೈಸ್ ರಿಗೈಂಡಲ್ಲಿ ಹೆಸರೇನೋ ಪ್ಯಾರಡೈಸ್ ರಿಗೈಂಡ್ ಆದರೂ ಅದರೊಳಗೆ ಈ ಸೊಗಸು, ಈ ಓಜಸ್ಸು, ಈ ಕಾವು ಕಾಣಿಸೋಲ್ಲ. ಅಂದರೆ ದೇರ್ ಇಸ್ ಸೋ ಮಚ್ ಆಫ್ ಬ್ಯೂಟಿ ಇನ್ ಲೂಸಿಂಗ್ ದ್ಯಾನ್ ಗೈನಿಂಗ್ ಅನ್ನುವಂಥದ್ದು ಗೊತ್ತಾಗುತ್ತದೆ. ಅದಾದ ಮೇಲೆ ಅವನು ಸ್ಯಾಮ್ಸನ್ ಅಗೊನಿಸ್ಟಿಸ್ ಅನ್ನುವ ಮತ್ತೊಂದು ರುದ್ರನಾಟಕ ಬರೆದ. ಅದಂತೂ ಮಿಲ್ಟನ್ನನ ಸಾಕಾರವೇ ಆದಂಥದ್ದು. ಸ್ಯಾಮ್ಸನ್ ಬೈಬಲ್ನಲ್ಲಿ ಬರುವಂಥ ಒಬ್ಬ ಅಲೌಕಿಕ ಬಾಹುಶಾಲಿಯಾದಂಥ ವ್ಯಕ್ತಿ. ಅವನು ಫಿಲಿಸ್ಟೀನರು ಅಂತ ಆ ಒಂದು ಗುಂಪಿನ ವಿರುದ್ಧವಾಗಿ ಇಸ್ರೇಲಿಯರ ಪರವಾಗಿ ಸೆಣಸ್ತಾ ಇದ್ದಂಥ ಮಹಾಯೋಧ, ವೀರ. ಅವನನ್ನು ದಿಲೈಲಾ ಅಂತಕ್ಕಂಥ ಫಿಲಿಸ್ಟೀನರ ಕಡೆಯ ಒಬ್ಬ ಸುಂದರಿ ಮರಳು ಮಾಡ್ತಾಳೆ. ಇವನಿಗೆ ಮಹಾಬಲಪರಾಕ್ರಮಗಳಿರ್ತವೆ. ಅದಕ್ಕೆ ಮೂಲ ಕಾರಣ ಅವನ ತಲೆಗೂದಲು. ಆ ತಲೆಗೂದಲನ್ನು ಕತ್ತರಿಸಿ ಅವನನ್ನು ಒಂದು ಬಗೆಯ ವಿಲ್ಲೋ ಬೆತ್ತದಿಂದ ಹೊಡೆದರೆ ಅವನಿಗೆ ಅದೆಲ್ಲ ಹೊರಟೋಗ್ಬಿಡ್ತದೆ ಶಕ್ತಿ ಅಂತ. ಹಾಗೆ ಮಾಡಿಸಿ ಅವನನ್ನು ಕುರುಡಾಗಿ ಮಾಡಿಸಿ ಸೆರೆಯಲ್ಲಿಟ್ಟಿರ್ತಾರೆ. ಮತ್ತು ತಲೆ ಕೂದಲು ಬೆಳೆಯುತ್ತದೆ, ಕಣ್ಣಂತೂ ಹೋಗಿರುತ್ತದೆ. ಆ ಫಿಲಿಸ್ಟೀನರ ವಿನೋದ ಪರ್ವಕ್ಕಾಗಿ ಇವನನ್ನು ಎಳ್ಕೊಂಡು ಬರ್ತಾನೆ. ಒಂದು ದೊಡ್ಡ ಸಭಾಂಗಣದಲ್ಲಿ ಆ ಒಂದು ವಿನೋದ ನಡೀತಾ ಇರ್ತದೆ. ಆಗ ಅವನು ತಾನು ತನ್ನ ಅವಿವೇಕದಿಂದ ಸ್ವಜನಕ್ಕೆ ಮಾಡಬೇಕಾದ ಉಪಯೋಗ ಮಾಡಲಿಲ್ಲ,
ಈಗ ಕಣ್ಣಿಲ್ಲದೆ ಇದ್ದರೂ ಇವರೆಷ್ಟು ಜನರು ಇಲ್ಲಿ ಸೇರಿಕೊಂಡಿದ್ದಾರೆ, ಅದರಿಂದ ಈ ಇಡೀ ಭವನವನ್ನು ಕುಸಿಯುವಂತೆ ಮಾಡಿದ್ರೆ ಪ್ರಯೋಜನವಾದೀತು, ತಾನು ಸತ್ರೂ ಪರವಾಗಿಲ್ಲ ಅಂತ ಮಹಾಸ್ತಂಭಗಳು ಎರಡರ ಮಧ್ಯೆ ಅವನಿದ್ದ. ಅವೆರಡನ್ನೂ ಅಲ್ಲಾಡಿಸಿ ಇಡೀ ಭವನ ಕುಸಿದು ಬಿದ್ದು ಪ್ರಮುಖರಾದ ಎಲ್ಲ ಫಿಲಿಸ್ಟೀನ್ ನಾಯಕರು ವೀರ ಯೋಧರು ಸಾಯುವಂತೆ ಮಾಡಿ ಸ್ವದೇಶಕ್ಕೆ ಸ್ವಜನರಿಗೆ ಅನುಕೂಲ ಮಾಡಿಕೊಟ್ಟ ಅನ್ನುವಂಥ ಆ ಕಥಾತಂತುವನ್ನು ಹಿಡಿದು ಪರ್ಫೆಕ್ಟ್ ಗ್ರೀಕ್ ಟ್ರ್ಯಾಜಡಿಯ ಮಾಡೆಲ್ನಲ್ಲಿ ಯೂನಿಟಿ ಆಫ್ ಟೈಮ್, ಯೂನಿಟಿ ಆಫ್ ಆ್ಯಕ್ಷನ್ ಆ್ಯಂಡ್ ಯೂನಿಟಿ ಆಫ್ ಪ್ಲೇಸ್ ಅಂತ ಏನು ಹೇಳ್ತೀವಿ, ಆ ಮೂರು ಕಾಲೈಕ್ಯ, ಕ್ರಿಯೈಕ್ಯ ಮತ್ತು ರಸೈಕ್ಯಗಳನ್ನು ಒಳಗೊಂಡುವಂಥ ಒಂದು ಭವ್ಯವಾದ ಕೃತಿಯನ್ನು ಮಾಡಿದ. ಅದರೊಳಗಂತೂ ಅವನಿಗೆ ಕಣ್ಣಿಲ್ಲ, ಶಕ್ತಿ ಹೋಗಿದೆ, ಅಧಿಕಾರಚ್ಯುತನಾಗಿದ್ದಾನೆ, ಹೆಣ್ಣಿಂದ ವಂಚಿತನಾಗಿದ್ದಾನೆ. ಇದೆಲ್ಲ ಮಿಲ್ಟನ್ ತಾನೇ ಅಂತ ಭಾವನೆ ಮಾಡಿಕೊಂಡು ಮಾಡಿದಂಥದ್ದು. ತನಗೂ ಕಣ್ಣಿಲ್ಲ, ತಾನು ಅಧಿಕಾರಚ್ಯುತನಾಗಿದ್ದೀನಿ, ತನ್ನ ಪಕ್ಷ ನಿರಾಕೃತವಾಗಿದೆ, ಜನತೆಯಿಂದ ಧಿಕ್ಕೃತವಾಗಿದೆ, ಇದೆಲ್ಲ ಇಟ್ಟುಕೊಂಡು ಅಷ್ಟಿದ್ದು ಭಗವತ್ ಸೇವೆ ಮಾಡಬೇಕು ಅನ್ನುವ ಒಂದು ಉದ್ದೇಶ ಇಟ್ಟುಕೊಂಡಿದ್ದ ಅಂತ. ಹೀಗೆ ಅವನ ಯಾವ ಕೃತಿಯಲ್ಲಿ ನೋಡಿದ್ರೂ ಒಂದು ಗಂಭೀರವಾದ ಉದ್ದೇಶವನ್ನು ಇಟ್ಟುಕೊಂಡು ಮಾಡಿದಂಥದ್ದನ್ನು ನಾವು ನೋಡ್ತೀವಿ. ರಾಮಸ್ವಾಮಿಯವರು ಬಹಳ ಚೆನ್ನಾಗಿ ಅದು ಎಷ್ಟೋ ವಿಮರ್ಶನಪೂರ್ವಕವಾಗಿ ಒಂದು ವಂದನಾರ್ಪಣೆಗೆ ಒಳ್ಳೆಯ ರಿಸರ್ಚ್ ಪೇಪರ್ ಬರೆದಂತೆ ಮಾಡಿಕೊಂಡು ಬಂದಿದ್ದಾರೆ. ಅವರು ಹೇಳಿದ್ರಲ್ಲ, ಸಂಗೀತವನ್ನು ಅವನು ಅಭ್ಯಾಸ ಮಾಡಿದ್ದ ಅಂತ. ಬಾಸ್ ವಯೋಲಾ ನುಡಿಸ್ತಾ ಇದ್ದ, ಆರ್ಗನ್ ನುಡಿಸ್ತಾ ಇದ್ದ. ಕೊನೆ ದಿವಸಗಳಲ್ಲೂ ಅದರೊಳಗೆಲ್ಲ ತನ್ಮಯನಾಗಿ ತೊಡಗ್ತಾ ಇದ್ದ. ಸ್ನೇಹಿತರು ಎಲ್ಲರೂ ಬಂದರೆ ಸಂಜೆ ಹೊತ್ತು ಒಂದು ಸ್ವಲ್ಪ ಲಘುವಾದ ಸಂಚಾರ ಇಟ್ಟುಕೊಂಡು ಮಾತಾಡ್ತಾ ಇದ್ದ. ಮತ್ತು ಅವನು ಹೇಳ್ತಾನೆ, ಅವನು ಪ್ಯಾರಡೈಸ್ ಲಾಸ್ಟ್ನಲ್ಲಿಯೇ ಒಂದು ಕಡೆ ತನ್ನ ಬರವಣಿಗೆಗಳ ಬಗ್ಗೆ ಎಲ್ಲ ಹೇಳ್ತಾನೆ. ಒಂದೊಂದು ಬರವಣಿಗೆಯನ್ನು ಅದೆಷ್ಟು ತೀಡಿ ತಿದ್ದಿ ಮಾಡ್ತಾ ಇದ್ದದ್ದು ಅನ್ನುವಂಥದ್ದು ಗೊತ್ತಾಗುತ್ತದೆ. ಅವನ ಬಗ್ಗೆ ಹೇಳ್ತಾರೆ, conversations he greatly enjoyed. His own talk, we are told, was extremely pleasant. His youngest daughter, Deborah, the only one of his children who ever spoke to him with tenderness, declared that he was delightful company, the soul of conversation ಅಂತ. ಡಿಬೋರಾ ಮುಂದೆ ತುಂಬ ವರ್ಷ ಆದಮೇಲೆ ಅವಳು ಯಾವುದೋ ಒಬ್ಬ ದರ್ಜಿನ ಮದುವೆ ಆಗಿರ್ತಾಳೆ, ಲಂಡನ್ನಿನ ಯಾವುದೋ ಒಂದು ಗಲ್ಲಿಯಲ್ಲಿರ್ತಾಳೆ. ಅಡಿಸನ್ ಅಂತ ವಿಮರ್ಶಕ, ಪ್ರಬಂಧಕಾರ, ಅವನು ಅವಳ ಕೊನೆಯ ವರ್ಷಗಳಲ್ಲಿ 80 ವರ್ಷ ಆಗಿರ್ತಾಗ ಮೀಟ್ ಮಾಡ್ತಾನೆ. ಮೀಟ್ ಮಾಡಿದಾಗ ಅವಳು ಮಿಲ್ಟನ್ನ ಮಗಳು ಅಂತ ಗೊತ್ತಾಗುತ್ತದೆ. ಆಗ ಅವಳು ಜ್ಞಾಪಕದಿಂದ ಪುಂಖಾನುಪುಂಖವಾಗಿ ಗ್ರೀಕು, ಲ್ಯಾಟಿನ್ನು, ಇಟಾಲಿಯನ್ ಕಾವ್ಯಗಳ ಪಂಕ್ತಿಗಳನ್ನು ಹೇಳ್ತಾಳೆ. ಒಂದಕ್ಕೂ ಅವಳಿಗೆ ಅರ್ಥ ಗೊತ್ತಿರೋದಿಲ್ಲ. ಚಿಕ್ಕ ವಯಸ್ಸಲ್ಲಿ ತಂದೆ ಓದಿಸಿರೋದು, ಬಾಯ್ಪಾಠ ಮಾಡಿಸಿರೋ ಅಂಥದ್ದು. ಆಮೇಲೆ ತಂದೆಯ ಫೋಟೋನ ಎಲ್ಲ ತೋರಿಸಿದರೆ, ಫೋಟೋನೇ ಚಿತ್ರವನ್ನೆಲ್ಲ ತೋರಿಸಿದ್ರೆ, ಹೌದು ಇವನು ನಮ್ಮಪ್ಪ ಅಂತ ಸಂತೋಷಪಟ್ಲಂತೆ. ಅಂದರೆ ಆಗ ಚಿಕ್ಕ ವಯಸ್ಸಿನಲ್ಲಿ ತೊಂದರೆ ಆಗಿರುತ್ತದೆ, ನೋವಾಗಿರುತ್ತದೆ. ಅರೆ, ಇಂಥ ದೊಡ್ಡ ವಿದ್ವಾಂಸನ ಮಗಳು ಅಂತ ಅಂದುಕೊಳ್ಳುವ ಹೆಮ್ಮೆಯನ್ನು ಪಾಪ ಆ ಮುದುಕಿ ಕೊನೆಗಾಲದಲ್ಲಿ ಉಳಿಸ್ಕೊಂಡಿದ್ಲು ಅಂತ ನೋಡಿದಾಗ ತುಂಬ ಹೃದಯ ಸ್ಪರ್ಶಿಯಾದ ಚಿತ್ರ ಅಂತ ಅನಿಸುತ್ತದೆ. ಅಂದರೆ ನಮಗೆ ಯಾವುದೋ ಕಾಲದಲ್ಲಿ ಹಿಂಸೆ ಅಂತ ಅನಿಸಿದ್ದು, ದಂಡನೆ ಅನಿಸಿದ್ದು, ಮತ್ತು ಯಾವುದೋ ಒಂದು ಕಾಲದಲ್ಲಿ ಆರ್ದ್ರವಾದ ಸ್ನಿಗ್ಧವಾದ ಭಾವ ತಂದು ಕೊಡುತ್ತದಲ್ಲ, ಇದು ಎಮೋಷನ್ಸ್ ರಿಕಲೆಕ್ಟೆಡ್ ಇನ್ ಟ್ರ್ಯಾಂಕ್ವಿಲಿಟಿ ಅನ್ನುವಂಥದ್ದು ಅಂತ. ಅವನು ಬರವಣಿಗೆಯನ್ನು ಮಾಡ್ತಾ ಇದ್ದಿದ್ದು ಹೇಗೆ ಅಂದರೆ, ಒಂದೊಂದು ಸಾಲಿಗೂ ಕೆಲವೊಮ್ಮೆ ತಿಣುಕಬೇಕಾಗ್ತಾ ಇತ್ತಂತೆ. ಕೆಲವೊಮ್ಮೆ ಅವನು ಧಾರಾಕಾರವಾಗಿ ಮಾಡ್ತಾ ಇದ್ದಂತೆ. ಅದನ್ನು ಹೇಳ್ತಾರೆ, ಸಮ್ಟೈಮ್ಸ್ ಯು ವುಡ್ ಲೈ ಅವೇಕ್ ದಿ ಹೋಲ್ ನೈಟ್ ವೇನ್ಲಿ ಲೇಬರಿಂಗ್ ಟು ಮೇಕ್ ಎ ಸಿಂಗಲ್ ಲೈನ್. At other times, the verses come unsought and flowed fast and freely, and the easy, unpremeditated, ಅವನೇ ಹೇಳ್ಕೊಳ್ತಾನೆ, unpremeditated ಅಂತ, ಆಲೋಚನೆ ಇಲ್ಲದೆ ಬರ್ತಕ್ಕಂಥದ್ದು ವರ್ಸಸ್ ಆಫ್ ವಿಚ್ ಹಿ ಸ್ಪೀಕ್ಸ್. ಆ ರೀತಿ ಬರಿತಾ ಇದ್ದ. ಮತ್ತು ಅವನಿಗೆ ರಾತ್ರಿ ಹೊತ್ತೇ ಸ್ಫೂರ್ತಿ ಬರ್ತಾ ಇದ್ದಿದ್ದು. ಆಗ ಪಾಪ ಬರೆಸ್ಕೊಳ್ಳೋದಕ್ಕೆ ಯಾರಿರ್ತಾರೆ? ಹೆಣ್ಣು ಮಕ್ಕಳು ಗೊಣಗ್ತಾರೆ, ಬೈತಾರೆ, ಜಗಳ ಆಡ್ತಾರೆ. ಏನು ಮಾಡ್ತಾ ಇದ್ದ ಆ ಬಗ್ಗೆ ಕೂಡ ಹೇಳ್ತಾರೆ. ಪರ್ಹ್ಯಾಪ್ಸ್ ಆಫ್ 20 or 30 or 40 lines he would compose while walking up and down in the garden, and then he would return to house, and that it might be put on paper by anyone that was near and could write. ಈ ರೀತಿ ಅವನು ಬಂದಾಗ ಮಾಡಿಸ್ತಾ ಇದ್ದಿದ್ದು, ಯಾರಾದರೂ ಸಿಕ್ಕಾಗ. ಇತ್ತೀಚಿನ ಒಂದು ಉದಾಹರಣೆ ಅಂತಂದರೆ, ನಮ್ಮ KS ನರಸಿಂಹಸ್ವಾಮಿಯವರು ಕಡೆಯ ವರ್ಷಗಳಲ್ಲಿ ಅವರಿಗೆ ಕಣ್ಣಿರಲಿಲ್ಲ. ಪದ್ಯವನ್ನು ಮನಸ್ಸಲ್ಲಿಯೇ ಯೋಚನೆ ಮಾಡಿಕೊಂಡು ನುಣುಪು ಮಾಡಿ, ಪಾಲಿಷ್ ಮಾಡಿ, ಹದ ಮಾಡಿ, ತೀಡಿ ಇಟ್ಕೊಳ್ಳೋರು. ನಮ್ಮ ಸುಮನ MV ವೆಂಕಟೇಶಮೂರ್ತಿಯವರು, VC ಸಂಪದದವರು, ಅವರು ಹೋದಾಗ ಸಂಜೆ ಹೊತ್ತು ಬರ್ಕೊಳ್ಬೇಕು. ಅಂದರೆ ಬೆಳಗ್ಗೆಯಿಂದ ಅವರು ಹಾಗೆ ಕಾಪಾಡಿಟ್ಕೊಳ್ಬೇಕು ಆ ಸಾಲನ್ನು. ಯಾರಿಗೂ ಆಗೋದಿಲ್ಲ, ಇನ್ಯಾರಿಗೂ ಗೊತ್ತಾಗೋದಿಲ್ಲ, ಯಾರ್ದು ನೆರವಿಲ್ಲ.
ಆಮೇಲೆ ಇವರು ಬಂದು ಬರ್ಕೊಳ್ಬೇಕು. ಹಾಗೆ 7 ಕವನ ಸಂಕಲನಗಳನ್ನು ನರಸಿಂಹಸ್ವಾಮಿಯವರು ಅವರ ಅಪರ ವಯಸ್ಸಿನಲ್ಲಿ ಅಚ್ಚು ಮಾಡಿಸಿದ್ದ. ಅಂದರೆ ಆ ಉತ್ಸಾಹ, ಆ ಒಂದು ತಪನೆ ಅದಿರಬೇಕು. ಯಾಕೆ ಸೇಡಿಯಾಪು ಕೃಷ್ಣ ಭಟ್ಟರು ಮಹಾಶಾಸ್ತ್ರ ಗ್ರಂಥಗಳನ್ನೆಲ್ಲ ಅಂಧರಾಗಿಯೇ ಬರೆಸಿದ್ದು. ಅವರ ಛಂದಸ್ಸಿನ ಬಗೆಗಿನ ಒಂದು ಅಧ್ಯಯನ, ಕನ್ನಡ ಛಂದಸ್ಸು ಆಗಲಿ ಅಥವಾ ಆರ್ಯ ದ್ರಾವಿಡ ಸಮಸ್ಯೆಯನ್ನು ಕುರಿತಂಥ ತಥ್ಯದರ್ಶನವಾಗಲಿ, ಇನ್ನೂ 10 ಲೇಖನಗಳನ್ನಾಗಲಿ ಅವರು ಅದೇ ರೀತಿಯಾಗಿಯೇ ಮಾಡಿದ್ದು. ಆದರೆ ಕಣ್ಣಿದ್ದವರಿಗೆ ಅದು ಅರ್ಥ ಆಗೋದು ಕಷ್ಟ ಅನ್ನೋಷ್ಟು ಮಟ್ಟಿಗೆ ಪ್ರೌಢವಾದಂಥದ್ದು ಆ ಬಗೆಯಲ್ಲಿ ಮಾಡಿದ್ದು. ಇನ್ನು ನಾವು ನೇರವಾಗಿ ಪ್ಯಾರಡೈಸ್ ಲಾಸ್ಟ್ನ ಕಡೆಗೇ ಹೋಗಬಹುದು. ಪ್ಯಾರಡೈಸ್ ಲಾಸ್ಟ್ನ ಬರೆದಿದ್ದಕ್ಕೆ ಕಾರಣ ಏನು ಅಂತ ಅವನು ಹೇಳಿಕೊಂಡಿದ್ದನ್ನು ರಾಮಸ್ವಾಮಿ ಹೇಳಿದರು. ಟು ಜಸ್ಟಿಫೈ ದಿ ವೇಸ್ ಆಫ್ ಗಾಡ್ ಟು ಮೆನ್ ಅಂತ 26ನೇ ಪಂಕ್ತಿ 1ನೇ ಸಂಪುಟದಲ್ಲಿಯೇ ಅವನು ಬರೆದಿದ್ದಾನೆ. ಅವನಿಗೆ ಒಂದು ಮಹಾಕಾವ್ಯ ಬರೀಬೇಕು ಅನ್ನೋದು ಬಹಳ ವರ್ಷಗಳಿಂದಲೂ ಇದ್ದದ್ದು. ಅದು ಯಾವ ಮಟ್ಟದ ತಪನೆ ಅಂತಂದರೆ ಅವನು ಅದನ್ನು ಬಹಳ ಆರ್ಟಿಸ್ಟಿಕ್ಕಾಗಿ ಹೇಳ್ಕೊಳ್ತಾನೆ. ಅವನು ಹೇಳಿಕೊಳ್ಳುವ ಆ ಒಂದು ತೀವ್ರತೆಯೇ ಬಹಳ ಗಮನಾರ್ಹವಾದದ್ದು ಅಂತ ಅನಿಸುತ್ತದೆ. ಐ ಮೈಟ್ ಪರ್ಹ್ಯಾಪ್ಸ್ ಲೀವ್ ಸಮಥಿಂಗ್ ಸೋ ರಿಟನ್ ಟು ಆಫ್ಟರ್ ಟೈಮ್ಸ್ ಆ್ಯಸ್ ದೆ ಶುಡ್ ನಾಟ್ ವಿಲ್ಲಿಂಗ್ಲಿ ಲೆಟ್ ಇಟ್ ಡೈ ಅಂತ. ಈ ಜಗತ್ತು ಸಾಯಗೊಡಬಾರದಂಥ ವಸ್ತುವನ್ನು ನಾನು ಬಿಟ್ಟು ಹೋಗ್ತೀನಿ, ಆ ಥರ ಇರಬೇಕು ಅನ್ನುವಂಥದ್ದು. ಈ ಆತ್ಮವಿಶ್ವಾಸವು ತುಂಬ ದೊಡ್ಡದು. ಯತ್ನಾತ್ ಕರೋಮಿ ಯದಿ ಚಾರುತರಂ ಕರೋಮಿ ಅಂತ ಒಬ್ಬ ಹೇಳ್ತಾನಲ್ಲ ಕುವಿಂದ ಅನ್ನುವ ಕವಿ. ಹಾಗೆ ನಾನು ಚೆನ್ನಾಗಿರೋದು ಬರೀತೀನಿ, ಜಗತ್ತು ಅದನ್ನು ಕಾಪಾಡಿಕೊಳ್ಬೇಕು ಅಂಥದ್ದನ್ನು ಮಾಡಿ ಹೋಗ್ತೀನಿ ಎನ್ನುವಂಥ ಕೆಚ್ಚು ಕೂಡ ತುಂಬ ವಿಶೇಷವಾದದ್ದು. ಆಗ ಅವನು ತಮ್ಮ ಶಾಲಾ ದಿವಸಗಳಲ್ಲಿಯೇ 99 ವಸ್ತುಗಳನ್ನು ಇಟ್ಟುಕೊಂಡು ಬರೀಬೇಕು ಅಂತ ಒಂದು ನೋಟ್ಬುಕ್ಕಲ್ಲಿ ಬರೆದುಕೊಂಡಿದ್ದ. ಅದರೊಳಗೆ 61 ಬೈಬಲ್ಲಿಗೆ ಸಂಬಂಧಪಟ್ಟಂಥವು, ಇನ್ನು 38 ಇಂಗ್ಲೆಂಡಿನ ಇತಿಹಾಸ ಮತ್ತಿತರ ಸೋಕಾಲ್ಡ್ ಸೆಕ್ಯುಲರ್ ಅಂತೀವಲ್ಲ, ಲೌಕಿಕ, ಆ ವಿಷಯಗಳಿಗೆ ಸಂಬಂಧಪಟ್ಟಂಥದ್ದು ಮಾಡಿಕೊಂಡಿದ್ದ. ಅದಲ್ಲದೆ 1642ನೇ ಇಸ್ವಿನಲ್ಲೇನೆ, ಅಂದರೆ ಅವನಿಗೆ ಇನ್ನೂ ಸಾಕಷ್ಟು ಚಿಕ್ಕ ವಯಸ್ಸು, ಆಗಲೇ ಅವನು ಆ್ಯಡಮ್ ಬಗ್ಗೆ ಒಂದು ನಾಟಕ ಬರೀಬೇಕು ಅಂತ ಅಂದುಕೊಂಡಿದ್ದ. ಅದಕ್ಕಾಗಿ ಅವನು ಫಾಲ್ ಆಫ್ ಮ್ಯಾನ್ ಅನ್ನುವಂಥ ಒಂದು, ಮತ್ತು ಆ್ಯಡಮ್ ಅನ್ಪ್ಯಾರಡೈಸ್ಡ್ ಅನ್ನುವಂಥದ್ದು, ಆ ಹೆಸರಿನಲ್ಲಿ ಒಂದು ಗ್ರೀಕ್ ರುದ್ರನಾಟಕದ ಮಾದರಿಯಲ್ಲಿ ಬರೀಬೇಕು ಅಂತ ಪೂರ್ತಿ ನೋಟ್ಸ್ ಮಾಡಿಟ್ಟಿದ್ದ. ಮತ್ತು ಅದನ್ನು ಹಲವು ಬಾರಿ ಪರಿಷ್ಕಾರ ಮಾಡಿ 4 ಡ್ರಾಫ್ಟ್ಗಳನ್ನು ಮಾಡಿದ್ದ ಅಂತ ಕೂಡ ಗೊತ್ತಾಗುತ್ತದೆ. ಆಮೇಲೆ ಅವನಿಗನ್ನಿಸ್ತು ನಾಟಕವಾಗಿ ಬರೆಯೋದು ಸರಿ ಹೋಗೋದಿಲ್ಲ, ಅದೊಂದು ಮಹಾಕಾವ್ಯವಾಗಿ ಬರೆದರೆ ಚೆನ್ನ ಅಂತ. ನಾಟಕವಾಗಿ ಬರೆದಾಗ ಕೈ ಕಟ್ಟಿಬಿಡುತ್ತದೆ, ಎಲ್ಲ ವಿವರಗಳನ್ನು ತರೋದಕ್ಕೆ ಆಗೋದಿಲ್ಲ. ಆಮೇಲೆ ಕವಿ ತಾನು ನೇರವಾಗಿ ಬಾಯಿ ಹಾಕೋಕ್ಕಾಗೋಲ್ಲ. ಮಿಲ್ಟನ್ನೋ ತಾನಾಗಿ ಹೆಚ್ಚು ರಾಜಿಸಬಲ್ಲ ಹೊರತು ಪಾತ್ರವಾಗಿ ರಾಜಿಸಲಾರ. ಪಾತ್ರ ತಾನಾದರೆ ಸರಿ, ತಾನಲ್ಲದ ಪಾತ್ರವಾದರೆ ಬಹಳ ಕಷ್ಟ ಆಗುತ್ತದೆ. ಶೇಕ್ಸ್ಪಿಯರಿಗೆ ನಾಟಕ ಸುಲಭವಾದಂತೆ ಮಿಲ್ಟನ್ನನಿಗೆ ನಾಟಕ ಸುಲಭವಾಗುವುದಿಲ್ಲ. ಈಗ ಶೂದ್ರಕನಿಗೆ ನಾಟಕ ಸುಲಭವಾದಂತೆ ಭವಭೂತಿಗೆ ಸುಲಭವಾಗಿಲ್ಲ. ಭವಭೂತಿಯ ನಾಟಕದಲ್ಲಿ ಹೆಚ್ಚಾಗಿ ಭವಭೂತಿಯೇ ಕಾಣಿಸ್ತಾನೆ ಅನ್ನೋ ಮಾತನ್ನು ನೆನ್ನೆ ಹೇಳಿದನಲ್ಲ. ಕುವೆಂಪು ಅವರ ನಾಟಕಗಳಲ್ಲಿ ಆದರೂ ಅಷ್ಟೇ, ಕುವೆಂಪುವರೇ ಆದ್ಯಂತ ಕಾಣಿಸ್ತಾ ಇರ್ತಾರೆ. ಅವರಿಗೆ ತನ್ನನ್ನು ಮರೆತು ಮಾಡಿಕೊಳ್ಳೋದಕ್ಕೆ ಕಷ್ಟವಾಗುತ್ತದೆ. ಅವರ ಕಾದಂಬರಿಯಲ್ಲೂ ಅದೇ ಜಾಡು, ಅದೇ ಪರಂಪರೆಯೇ ಬರುತ್ತದೆ. ನೆರೆಟಿವ್ ಪೊಯೆಟ್ರಿಯಲ್ಲಾದರೆ ಯಥೇಷ್ಟವಾಗಿ ಮಧ್ಯೆ ಬಾಯಿ ಹಾಕಬಹುದು, ಯಾವ ರೀತಿಯಲ್ಲೂ ಬೇಕಾದರೂ ಕಾವ್ಯವನ್ನು ತೆಗೆದುಕೊಂಡು ಹೋಗ್ಬೋದು. ಇದನ್ನೆಲ್ಲ ಉದ್ದೇಶ ಮಾಡಿಕೊಂಡ. ಮತ್ತು ಇಂಗ್ಲೆಂಡಿಗೆ ಆಗಿನ್ನೂ ಒಂದು ಮಹಾಕಾವ್ಯ ಬಂದಿರಲಿಲ್ಲ. ಅಷ್ಟು ಮಾತ್ರವಲ್ಲ, ಇವನು ಬರೆದ ಮೇಲೆ ಅದರ ಮಟ್ಟ ಮುಟ್ಟುವುದಿರಲಿ, ಹತ್ತಿರ ಬರುವಂಥ ಕಾವ್ಯಗಳು ಬರಲಿಲ್ಲ. ಬೇಕಾದಷ್ಟು ಜನ ಪ್ರಯತ್ನ ಪಟ್ಟರು, ತುಂಬ ಜನ. ಇವನ ಮುಂದೆ ಬಂದಂಥ ಡ್ರೈಡನ್ ಆಗಲಿ, ಕೀಟ್ಸ್ ಆಗಲಿ ಎಲ್ಲರೂ ಬರೆದಿದ್ದಾರೆ, ಆದರೆ ಯಾರ್ದು ಕ್ಲಿಕ್ ಆಗಲಿಲ್ಲ. ಆಮೇಲೆ ಮಾಕೆಪಿಗೆ ಬರೀಬೇಕಾದಂಥ ಸ್ಥಿತಿ ಬಂದುಬಿಡ್ತು ಅಲೆಕ್ಸಾಂಡರ್ ಪೋಪ್ ಮೊದಲಾದವರಿಗೆ. ಮುಂದಿನವರು ಬೇರೆ ದಾರಿಯನ್ನೇ ಕಂಡುಕೊಳ್ಬೇಕಾಯಿತು. ವರ್ಡ್ಸ್ವರ್ತ್ ಮೊದಲಾದವರು ಮಹಾಕಾವ್ಯದ ಗಾತ್ರ ಇರುವಂಥ ಒಂದು ಪ್ರಕೃತಿಯನ್ನೇ ಪ್ರಧಾನವಾಗಿ, ಬದುಕನ್ನೇ ಪ್ರಧಾನವಾಗಿ ಇಟ್ಟುಕೊಂಡಿರುವಂಥ ಪ್ರಿಲ್ಯೂಡು, ಎಕ್ಸ್ಕರ್ಷನ್ನು, ಈ ರೀತಿಯಾದ ಕಾವ್ಯಗಳನ್ನು ಬರೀಬೇಕಾಯಿತು. ಆದರೆ ಮುಂದಿನ ಕವಿಗಳಲ್ಲಿ ಎಲ್ಲರೂ ಕೂಡ ಅತ್ಯಂತ ನಿಕಟನಾದಂಥವನು ಡ್ರೈಡನ್ನು. ಅವನು 1677ರಲ್ಲಿಯೇ ಮಿಲ್ಟನ್ ಬಗ್ಗೆ ಗ್ಲೋಯಿಂಗ್ ಟ್ರಿಬ್ಯೂಟ್ಸ್ ಕೊಟ್ಟ. ಆಮೇಲೆ ವರ್ಡ್ಸ್ವರ್ತ್ ಮಿಲ್ಟನ್ ನೀನು ಇವತ್ತು ಬದುಕಿರಬೇಕಿತ್ತು ಅಂತ ಉದ್ಗರಿಸುವಂಥ ಸಾನೆಟನ್ನು ತುಂಬ ಚೆನ್ನಾಗಿ ಬರೆದಿದ್ದಾನೆ. ಮುಂದಿನವರು ಎಲ್ಲರೂ ಗೌರವ ಕೊಟ್ಟರು. ಎಲ್ಲಿವರೆಗೆ ಅಂದರೆ ಪ್ರಸಿದ್ಧ ಕಾದಂಬರಿಕಾರನಾದ ಥಾಮಸ್ ಹಾರ್ಡಿ ಮಿಲ್ಟನ್ನ ಭಕ್ತನಾಗಿದ್ದ. ಹೀಗೆ ಎಲ್ಲರಿಗೆ ಮಿಲ್ಟನ್ ಒಂದು ರೀತಿಯಾದ ಮುಟ್ಟಲಾಗದ ಆದರ್ಶವಾಗಿ ನಿಂತ. ಸರ್ವಾರ್ಥದಲ್ಲಿ ಶೇಕ್ಸ್ಪಿಯರ್ ಆದ ಬಳಿಕ ಇಂಗ್ಲೀಷ್ನ ಸಾಹಿತ್ಯದಲ್ಲಿ ಅದ್ವಿತೀಯವಾಗಿ ಕಾಣ್ತಕ್ಕಂಥವನು ಮಿಲ್ಟನ್ ಅನ್ನುವುದರೊಳಗೆ ಸಂದೇಹವಿಲ್ಲ. ಮತ್ತು ನೋಡಿ, ಎರಡೂ ಬಹಳ ವಿಲಕ್ಷಣವಾದ ಕಾಂಪ್ಲಿಮೆಂಟಿಂಗ್ ಕ್ಯಾರೆಕ್ಟರ್ಸ್.
ಶೇಕ್ಸ್ಪಿಯರ್ ಮಿಲ್ಟನ್ನು ಎಲ್ಲಿಯೂ ಯಾವುದರೊಳೆಯೂ ಹೋಲಿಕೆಯಾಗಿ ಸಿಗೋದಿಲ್ಲ. ಅವನಿದ್ದದ್ದು ಎಲಿಜಬೆತಿಯನ್ನ ಉತ್ಸಾಹ, ವಿನೋದ, ಉತ್ಕರ್ಷ, ವೈಭವ, ಎಲ್ಲ ಕಡೆ ರೆನೆಸಾನ್ಸ್ನ ಉಲ್ಲಾಸ ಕೂಡಿರುವಂಥ ವಾತಾವರಣದಲ್ಲಿದ್ದದ್ದು. ಇವನು ನೋಡಿದ್ರೆ ಪ್ಯೂರಿಟೆನಿಕ್ ಆದಂಥದ್ದು, ಎಲ್ಲ ಮಡಿ, ಎಲ್ಲ ನಿಷ್ಠೆ, ಎಲ್ಲ ನಿಯಮ, ಎಲ್ಲ ಇಂಟ್ರಾವರ್ಟ್ ಆಗುವಂಥದ್ದು ಆ ಬಗೆಯಲ್ಲಿರುವುದು. ಮತ್ತು ಇವನು ತೀಡಿ ತಿದ್ದಿ ಗ್ರೀಕೋ ಲ್ಯಾಟಿನ್ ಪರಿಭಾಷೆಯಲ್ಲಿ ರೂಪಿಸಿಕೊಂಡಂಥ ಕಾವ್ಯ. ಅವನದು ಲಿಟ್ಲ್ ಗ್ರೀಕ್, ಲೆಸ್ ಲ್ಯಾಟಿನ್ ಆಗಿರುವಂಥದ್ದು ಅವನದು. ಹೀಗೆ ಇಬ್ಬರು ವಿಭಿನ್ನ ಪ್ರಕೃತಿಯ ಕವಿಗಳು, ವಿಭಿನ್ನ ಪ್ರತಿಭೆಯ ಕವಿಗಳು ನಮಗೆ ಇಂಗ್ಲೀಷ್ನಲ್ಲಿ ಕಾಣಸಿಗುತ್ತಾರೆ. ಆಮೇಲೆ ಇವನು ಒಂದು ಲ್ಯಾಟಿನ್ನ ಡಿಕ್ಷನರಿ ಬರೆಯೋದಕ್ಕೂ ಹೊರಟಿದ್ದ. ಕಣ್ಣು ಹೋದ ಮೇಲೆ ಅದನ್ನು ಪರಿಷ್ಕಾರವನ್ನು ಮಾಡಿ ಪ್ರಕಟ ಕೂಡ ಆಗಿದ್ದಾಯಿತು. ಯಾತಕ್ಕೆ ಹೇಳ್ತೀನಿ ಅಂದರೆ, ಕೆಲಸ ಮಾಡ್ತಲೇ ಇದ್ದ, ಕೊನೆಯ ದಿವಸಗಳಲ್ಲಿಯೂ ಕೂಡ ಚಟುವಟಿಕೆಯಿಂದ ಇದ್ದ ಅನ್ನೋದು ಗೊತ್ತಾಗುತ್ತದೆ. ಸ್ನೇಹಿತರು ಬರ್ತಾಯಿದ್ರು, ಸಹೃದಯರು ಬರ್ತಾಯಿದ್ರು, ಎಲ್ಲರೂ ಬಂದು ಮಾತನಾಡಿಸಿಕೊಂಡು ಹೋಗ್ತಾಯಿದ್ರು. ಹಿ ವಾಸ್ ನೆವರ್ ಆರ್ಫಂಡ್, ಅದು ಬಹಳ ಮುಖ್ಯವಾದದ್ದು. ಶೇಕ್ಸ್ಪಿಯರ್ ಇಂಗ್ಲೆಂಡಿಂದ ಆಚೆಗೆ ತವರು ಮನೆಗೆ ಬಂದರೆ ಇವನು ಇಂಗ್ಲೆಂಡಲ್ಲಿಯೇ ಕೂತು ಎಲ್ಲರ ಜೊತೆಯಲ್ಲಿ ಇದ್ದವನಾದ. ಇವನ ಕಾವ್ಯದಲ್ಲಿ ಇವನ ಬದುಕನ್ನು ಕಾಣುವ ಪ್ರಯತ್ನವನ್ನು ತುಂಬ ಮಾಡಿದ್ದಾರೆ. ಮಿಲ್ಟನ್ನ ಅಧ್ಯಯನದಲ್ಲಿ ಬಹಳ ಪ್ರಮುಖವಾದ ಅಂಗ ಅಂದರೆ ಯಾವ ಲೈನ್ಗೆ ಇವನು ಯಾವ ಬದುಕಿಗೆ ತಾಳೆ ಆಗುತ್ತದೆ ಅಂತ ನೋಡುವಂಥದ್ದು. ಶೇಕ್ಸ್ಪಿಯರ್ಗೂ ಮಾಡಿದ್ದಾರೆ, ಎಲ್ಲರಿಗೂ ಮಾಡಿದ್ದಾರೆ. ನಮ್ಮಲ್ಲೂ ಅದನ್ನೇ, ಆ ಗೀಳನ್ನೇ ಇಟ್ಟುಕೊಂಡು ಮುಳಿಯ ತಿಮ್ಮಪ್ಪಯ್ಯನವರಿಂದ ಮೊದಲುಗೊಂಡು ಎಲ್ಲರೂ ಕೂಡ ಪಂಪ ಮೊದಲಾದವರಿಗೆ ಅದನ್ನೇ ಮಾಡೋದಕ್ಕೆ ನೋಡಿದ್ದಾರೆ. ಈಚೆಗೆ ಅದು ಬಹಳ ವಿಚಿತ್ರವಾಗಿ ಬೆಳೀತಾ ಇದೆ. ಮಿಲ್ಟನ್ ತನ್ನ ಬದುಕನ್ನೇ ಪ್ಯಾರಡೈಸ್ ಲಾಸ್ಟಲ್ಲಿ ಹೇಳಿಬಿಟ್ಟಿದ್ದಾನೆ. ಕಾರಣ, ಅವನು ರಾಜಪ್ರಭುತ್ವದ ವಿರುದ್ಧ ಬಂಡೆದ್ದವನು. ಸೇಟನ್ ಹಾಗೆಯೇ ದೇವರ ಪ್ರಭುತ್ವದ ವಿರುದ್ಧ ಬಂಡೆದ್ದವನು. ಇವನು ಬಹಳ ಶಕ್ತವಾದ ರೀತಿಯಲ್ಲಿ ಮೊದಲ 3-4 ಅಧ್ಯಾಯಗಳಲ್ಲಿ ಸೇಟನನ್ನು ಚಿತ್ರಣ ಮಾಡ್ತಾನೆ. ಅದು ನೋಡಿದ್ರೆ ಇವನೇ ಸೇಟನ್ ಅನ್ನುವಂಥ ಮಟ್ಟಕ್ಕೆ ವಿಮರ್ಶೆ ಹೋಗ್ಬಿಟ್ಟಿದೆ. ಹಾಗಲ್ಲ ಅಂತ FR ಲಿವಿಸ್ ಮೊದಲಾದವರು ಅದಲ್ಲ ಅಂತಂತಾರೆ. ಆದರೂ ಈ ರೀತಿಯಾದ ವಾದ ಉಂಟು. TS ಎಲಿಯಟ್ ಕೂಡ ಆ ಮಟ್ಟಕ್ಕೆ ಅಭಿಪ್ರಾಯಕ್ಕೆ ಬರೋದು ಉಂಟು. ಅಂದರೆ ಕವಿಯ ಆಟೋಬಯೋಗ್ರಫಿಯಾಗಿ ಕಾವ್ಯ ಇರಬೇಕೇ ಬೇಡವೇ, ಇದೊಂದು ದೊಡ್ಡ ಪ್ರಶ್ನೆ. ಕಾಳಿದಾಸನನ್ನು ಕುರಿತು ಹಾಗೆ ಎಷ್ಟೋ ಜನ ಸಂಶೋಧನಾ ಲೇಖನಗಳು, ಕಥೆಗಳು, ಕಾದಂಬರಿಗಳು ಎಲ್ಲ ಬರೆದಿದ್ದಾರೆ. ಕರ್ಣನನ್ನು ಪಂಪ ಹೊಗಳೋದಿಕ್ಕೆ ಆರಂಭ ಮಾಡ್ತಾನೆ. ಕೆಲವು ಕಡೆ ನೆನೆಯದಿರಿಂ ಪೆರರಾರುಮ ನೊಂದೆ ಚಿತ್ತದಿಂ ನೆನೊಡೆ ಕರ್ಣನಂ ನೆನೆಯ ಅಂತನ್ನುವಂಥದ್ದು ಆ ಪ್ರಸಿದ್ಧ ಪದ್ಯ ಕರ್ಣ ರಸಾಯನ ಮಲ್ತೆ ಭಾರತಂ ಅಂತನ್ನೋದ್ರಿಂದ ಅರಿಕೇಸರಿ ಪಂಪನಿಗೆ ಅನಾದರಣೆ ಮಾಡಿದ. ಆ ಕಾರಣದಿಂದ ಕಾವ್ಯದ ಕೊನೆಗೆ ಇವನು ಅರ್ಜುನನ ಪಕ್ಷ ಬಿಟ್ಟು ಕರ್ಣನ ಪಕ್ಷಕ್ಕೆ ಬಂದುಬಿಟ್ಟ ಅಂತಲೂ ಕೂಡ ಸಿದ್ಧಾಂತಗಳು ಮಾಡಿದ್ದಾರೆ. ಅಂದರೆ ಒಂದು ಪೇಪರ್ ಬರೀಬೇಕು, ಯಾವುದೋ ಸೆಮಿನಾರ್ ಇದೆ, ಹೊಸ ಸಿದ್ಧಾಂತ ಹಾಕಬೇಕು ಅಂದರೆ ಎಲ್ಲಿಯೋ ಒಂದು ಕಾಣಿಸುತ್ತದೆ ಮಾಡುವಂಥದ್ದು. ಆದರೆ ಮಿಲ್ಟನ್ನ ಕಾವ್ಯವನ್ನು ನೋಡಿದರೆ ಹಾಗಲ್ಲ ಅಂತ ಗೊತ್ತಾಗುತ್ತದೆ. ಆದ್ಯಂತ ಅವನು ಪಾಪದ ವಿಜೃಂಭಣೆ ಎಷ್ಟು ಅನಾಹುತಕಾರಿಯಾದದ್ದು, ಅವಿಧೇಯತೆಯ ವಿಜೃಂಭಣೆ ಎಷ್ಟು ಆಘಾತಕಾರಿಯಾದದ್ದು, ಮತ್ತು ಮೃತ್ಯು ಅಂದರೆ ಪರಮಾರ್ಥದಲ್ಲಿ ಏನು, ಭಗವಂತನ ಭಕ್ತಿ ಅಂದರೆ ಎಂಥದ್ದು ಅನ್ನುವುದನ್ನು ತನ್ನ ಒಂದು ಸಂಸ್ಕಾರದ ಮಿತಿಯೊಳಗೇ ಪ್ರಾಮಾಣಿಕವಾಗಿ ನೋಡುವ ಪ್ರಯತ್ನ ಪಟ್ಟಿದ್ದಾನೆ. ಇಲ್ಲಿಯ ಕೇಂದ್ರ ವಸ್ತು ಅಂದರೆ ಭಗವದ್ವೇಷ. ಸೇಟನ್ ಮಾಡಿದ ಭಗವದ್ವೇಷ ಎಲ್ಲಿ ಪರಿಣಮಿಸ್ತು ಅಂದರೆ ಭಗವದ್ವೇಷ ಭಗವತ್ ಸೃಷ್ಟಿಯ ದ್ವೇಷದಲ್ಲಿ ಪರಿಣಮಿಸ್ತು ಅಂತ. ಭಗವತ್ ಸೃಷ್ಟಿ ಅಂತಂದರೆ ಆ್ಯಡಮ್ ಈವ್ ಅವರನ್ನು ನಿರ್ಮಾಣ ಮಾಡಿದ. ಅವರಿಗಾಗಿ ಒಂದು ಸುಂದರವಾದ ಈಡನ್ ಉದ್ಯಾನವನ್ನು ನಿರ್ಮಾಣ ಮಾಡಿಕೊಟ್ಟ. ಅಲ್ಲಿ ಇಡೀ ಸೃಷ್ಟಿಯೇ ಅವರ ಜೊತೆಗಿರುವಂತೆ ಮಾಡಿಕೊಟ್ಟಿದ್ದ. ಅವರಿಗೆಲ್ಲ ಅವಕಾಶವನ್ನು ಕೊಟ್ಟಿದ್ದ. ಫ್ರೀ ವಿಲ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಅವಕಾಶ ಇತ್ತು ಅಂತ ಮಿಲ್ಟನ್ ಹೇಳ್ತಾನೆ. ಸಾಮಾನ್ಯ ಕ್ರಿಶ್ಚಿಯಾನಿಟಿ, ಪ್ಯೂರಿಟನಿಸಮ್ ಒಪ್ಪೋದಿಲ್ಲ ಫ್ರೀ ವಿಲ್ಲನ್ನು, ಮುಕ್ತತೆಯನ್ನು ಒಪ್ಪಲ್ಲ. ಆದರೆ ಮಿಲ್ಟನ್ನಲ್ಲಿ ಹಲವು ಬಾರಿ ಅವನ ಕ್ರೈಸ್ತ ಭಾವ ಹೋಗಿ ಕವಿಭಾವ ವಿಜೃಂಭಿಸುತ್ತಲ್ಲ, ಆಗ ಇಂಥ ಅವಕಾಶಗಳು, ಆಲೋಚನೆಗಳಿಗೆ ಚೆನ್ನಾದಂಥ ಎಡೆ ಸಿಗುತ್ತದೆ. ಹಾಗೆ ಮಾಡಿ ಅವನು ಇದನ್ನು ಇಟ್ಟುಕೊಂಡಿದ್ದಾನೆ. ಮತ್ತು ಭಗವತ್ ಕಾರುಣ್ಯ ಅನ್ನೋದು ಸುಮ್ಮನೆ ಅವಿಚಾರಿತವಾದದ್ದಲ್ಲ, ವಿಚಾರಿತವಾದದ್ದು. ಮನುಷ್ಯನಿಗೆ ವಿವೇಚನ ಸಾಮಗ್ರಿಯನ್ನು, ಅದಕ್ಕೆ ಸೌಲಭ್ಯವನ್ನು ಕೊಟ್ಟ ಮೇಲೆ ಅವನ ಬಾಧ್ಯತೆಗಳಿಗೆ, ಒಳಿತು ಕೆಡುಕುಗಳಿಗೆ ಅವನು ಹೊಣೆ ಹೌದು ಅನ್ನುವುದನ್ನು ತೋರ್ಪಡಿಸುವಂತೆ ಮಾಡಿರುವಂಥದ್ದು. ನಮ್ಮಲ್ಲಿ ಇದೆ ಭಗವತ್ ಕಾರುಣ್ಯ ನಿರ್ಹೇತುಕವಾದದ್ದು ಅಂತ. ಕ್ರೈಸ್ತರಲ್ಲಿ ಕೂಡ ಆ ನಂಬಿಕೆ ಉಂಟು, ಇಮ್ಮೆನ್ಸ್ ಮರ್ಸಿ ಅಂತ ಹೇಳುವುದುಂಟು. ಬೌದ್ಧರಲ್ಲಿ ಮಹಾಯಾನದಲ್ಲಿ ಆ ರೀತಿಯಾದಂಥದ್ದನ್ನೇ ಉಂಟು. ಅದು ಬೋಧಿಸತ್ವನ ಮಹಾಕರುಣೆ ಅಂತ ಹೇಳ್ಬಿಟ್ಟು ಅಂತಾರೆ. ನಮ್ಮಲ್ಲಿ ಪರಮಾತ್ಮ ಪರಮ ಕರುಣಾಶಾಲಿ ಅಂತ ಹೇಳುವಾಗ ಶ್ರೀವೈಷ್ಣವ ಸಿದ್ಧಾಂತದಲ್ಲಿ ಪ್ರಪತ್ತಿ, ಭಕ್ತಿ ಇವುಗಳನ್ನು ಪ್ರಬೋಧನೆ ಮಾಡುವಾಗ ಹೇಳ್ತಾರೆ. ಆದರೆ ಏನೇ ಆದರೂ ನಾವು ಎಲ್ಲ ಅನಾಚಾರಗಳನ್ನು ಮಾಡ್ತಲೇ ಇದ್ದು ಭಗವಂತ ನೀನು ಕಾಪಾಡು ಅಂತ ಕೈ ಮುಗಿದುಬಿಟ್ರೆ ಆಗುತ್ತದಾ? ಹೀಗೆ ಬಂದೊಡನೆ ನಮ್ಮ ಇಷ್ಟಾನಿಷ್ಟಗಳನ್ನು ನಾವು ಇಟ್ಟುಕೊಂಡು ಭಗವತ್ ಕಾರುಣ್ಯವನ್ನು ನಿರೀಕ್ಷೆ ಮಾಡ್ತೀವಿ ಅಂದರೆ ಯಾವ ರೀತಿಯಲ್ಲಿ?
ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಅವನು ಬರೆದಿದ್ದಾನೆ. ಆ ಕಾರಣದಿಂದ ಇವನ ಸೇಟನನ್ನ ಪಕ್ಷಪಾತಿ ಅನ್ನುವಂತೆ ಇಲ್ಲ. ಆದರೆ ಉಜ್ವಲವಾಗಿ ಆ ಪಾತ್ರ ಕಾಣುತ್ತದಲ್ಲ, ನಿಜ ಕಾಣುತ್ತದೆ, ಕಾಣುವಂತೆ ಇದೆ. ಯಾತಕ್ಕೆ ಅಂದರೆ ಆಂತರಿಕ ಸಂಘರ್ಷ ಎಲ್ಲಿ ಹೊಳೆಯುತ್ತದೆಯೋ ಅಲ್ಲಿ ಪಾತ್ರ ಪ್ರಸ್ಫುಟವಾಗುತ್ತದೆ. ಸೇಟನ್ನನೊಳಗೆ ಆ ಟರ್ಮಾಯಿಲ್ನ 2 ಸಂದರ್ಭದಲ್ಲಿ ತೋರಿಸ್ತಾನೆ. ಒಂದು 4ನೇ ಅಧ್ಯಾಯದಲ್ಲಿ, ಮತ್ತೊಂದು 7ನೇ ಅಧ್ಯಾಯದಲ್ಲಿ ತೋರ್ಪಡಿಸ್ತಾನೆ ಕವಿ. ಆ ಭಾವನೆ, ಆ ಸಂಘರ್ಷ ಪರಮಾತ್ಮನಿಗಿಲ್ಲ. ಪರಮಾತ್ಮನ ಪುತ್ರ, ದೇವಪುತ್ರನಾದ ಜೀಸಸ್ ಅವನಿಗೆ ಇಲ್ಲ. ಆ್ಯಡಮ್ಗೆ ಒಂದು ಸ್ವಲ್ಪ ಉಂಟು, ಈವಿಗೆ ಉಂಟು, ಆದರೆ ಅದು ತುಂಬ ನಗಣ್ಯವಾದದ್ದು. ಈ ದೃಷ್ಟಿಯಿಂದ ನೋಡಿದಾಗ ಸಂಘರ್ಷ ಬಹಳ ಮುಖ್ಯ. ಭಾವ ತುಮುಲಗಳು ತುಂಬ ದೊಡ್ಡದು. ಅದು ಸೇಟನ್ನಲ್ಲಿ ತೋರ್ಪಡಿಸಿದ್ದಾನೆ ಕವಿ. ಆಮೇಲೆ ಸಹಜವಾಗಿಯೇ ತನ್ನ ಕಾಲದ, ತನ್ನ ಅಧ್ಯಯನದ ಪರಿಣಾಮ ಎಲ್ಲ ಇವುಗಳ ಮೇಲೆ ಆಗಿರುವುದು ಹೌದು. ಇಷ್ಟು ಮಾತ್ರದಿಂದ ಆ ಪಾತ್ರ ಪ್ರಖರವಾಗಿದೆ ಅಂತ ಅನ್ಬೋದೇ ಹೊರತು ಅದು ಸೇಟನ್ ಪಕ್ಷಪಾತ ಅಂತ ಹೇಳುವುದಕ್ಕೆ ಆಗೋಲ್ಲ ಅಂತ ವಿಮರ್ಶಕರು ಸಾಕಷ್ಟು ಆಧಾರಗಳನ್ನು ಕೊಡ್ತಾರೆ. ಇನ್ನು ನಾವು ಕಾವ್ಯದ ಮೊದಲ ಒಂದು ಅಧ್ಯಾಯದ ಆರಂಭದ ಪಂಕ್ತಿಗಳನ್ನು ಓದಿದರೆ ಸಾಕು, ಆ ಓಜಸ್ಸು ಎಂಥದ್ದು ಅಂತ ಗೊತ್ತಾಗುತ್ತದೆ. ಓಜಸ್ಸು ಅಂತಂದರೆ ಮಿಲ್ಟನ್, ಇನ್ಯಾರೂ ಅಲ್ಲ. Of man's first disobedience and the fruit of the forbidden tree, whose mortal taste brought death into the world and all our woe, with loss of Eden, till one greater man restore us and regain the blissful seat, sing heavenly muse, that on the secret top of orb of Sinai didst inspire that shepherd who first taught the chosen seed in the beginning how the heaven and earth rose out of chaos. Or if Sion hill delight thee more, and Siloah's brook that flowed fast by the oracle of God, I thence invoke thy aid to my adventurous song, that with no middle flight intends to soar above the Onion mountain, while in pursues things unattempted yet in prose and rhyme, and chiefly thou, O Spirit, that dost prefer before all temples and upright heart and pure, instruct me, for thou knowest, thou from the first wast present, and with mighty wings outspread, dove-like sats brooding on the vast abyss, and midst in a pregnant way, what in me is dark, illumine, what is low, rise and support, that to the height of this great argument I may assert eternal providence and justify the ways of God to men. ಇಲ್ಲಿ ಅವನು ಒಂದು 26 ಪಂಕ್ತಿಗಳಲ್ಲಿ ತನ್ನ ಬೈಬಲ್ನ ಪಾಂಡಿತ್ಯ ಏನು ಅನ್ನೋದನ್ನು, ಮತ್ತು ಗ್ರೀಕರ ಪುರಾಣಗಳ ವಿವರಗಳು ಏನು ಅನ್ನೋದನ್ನು, ಎಲ್ಲವನ್ನು ಭೂಗೋಳದ ಪಾಂಡಿತ್ಯ ಎಲ್ಲ ತೋರಿಸಿಬಿಟ್ಟಿದ್ದಾನೆ. ಸುಮ್ಮನೆ ಹೇಳೋದಿದ್ದರೆ ಮೊದಲಿಗೆ ತನ್ನ ವಸ್ತುವನ್ನು ನಿರ್ದೇಶನ ಮಾಡ್ತಾ ಇದ್ದಾನೆ. ಫಸ್ಟ್ ಡಿಸೊಬೀಡಿಯನ್ಸ್ ಅಂತಾನೆ, ಮನುಷ್ಯನ ಪ್ರಥಮಾವಿಧೇಯತೆ. ನಾನು ಬಹಳ ಹಿಂದೆ ಪ್ಯಾರಡೈಸ್ ಲಾಸ್ಟ್ನ 2 ಅಧ್ಯಾಯಗಳನ್ನು ಅನುವಾದ ಮಾಡಿದ್ದೆ. ಆ ಮೊದಲನೇ ಪಂಕ್ತಿ ಜ್ಞಾಪಿಸ್ಕೊಳ್ಬೇಕು, 35 ವರ್ಷಗಳ ಹಿಂದೆ ಮಾಡಿದಂಥದ್ದು. ಮನುಜನ ಪ್ರಥಮಾವಿಧೇಯತೆ ಅಂತ ಆರಂಭ ಮಾಡಿದ್ದು ಜ್ಞಾಪಕ ಬರುತ್ತೆ. ಮನುಜನ ಪ್ರಥಮ ಅವಿಧೇಯತೆ ಅಂತ, ಡಿಸೊಬೀಡಿಯನ್ಸ್. ಬಟ್ ಆ್ಯಂಡ್ ದ ಫ್ರೂಟ್ ದಟ್ ಫರ್ಬಿಡನ್ ಟ್ರೀ, ನಿಷಿದ್ಧವಾದಂಥ ಜ್ಞಾನ ವೃಕ್ಷ ಯಾವುದಿದೆ ಆ ಫಲವನ್ನು ತಿಂದದ್ದು, ಅದರ ಮಾರ್ಟಲ್ ಟೇಸ್ಟ್, ಅಂದರೆ ಅದರ ಮರ್ತ್ಯ ರುಚಿ, ಸಾಯೋದಕ್ಕೆ ಆ ರುಚಿ ಅಂತ. ಬೈಬಲ್ನ ಆದಿಕಾಂಡ ಯಾವುದನ್ನು ಜೆನೆಸಿಸ್ ಅಂತಾರೆ, ಅಲ್ಲಿ ಬರುವಂಥದ್ದು. ಹೆಚ್ಚಂದರೆ ಒಂದು ಪ್ಯಾರಾಗ್ರಾಫ್ನಲ್ಲಿ ಮುಗಿದೋಗುವಂಥ ಕಥೆಯನ್ನು ಇವನು 10,000 ಪಂಕ್ತಿಗಳಷ್ಟು ವಿಸ್ತೃತವಾದ ಕಾವ್ಯ ಮಾಡಿದ್ದಾನೆ. ಅವನ ಕ್ರಿಯೇಟಿವಿಟಿ ಎಷ್ಟು ಸೃಷ್ಟಿಶೀಲವಾಗಿತ್ತು, ಎಷ್ಟು ಸಮೃದ್ಧವಾಗಿತ್ತು ಅಂತ ಅನ್ನೋದು ಗೊತ್ತಾಗುತ್ತದೆ. ಹುಲಸಾದದ್ದು, ವೆರಿ ಪ್ರಾಲಿಫಿಕ್. ಅಲ್ಲಿ ಆ ಹಣ್ಣು ಜ್ಞಾನವೃಕ್ಷದ ಫಲ ತಿನ್ನಬಾರದ್ದು ಅಂತ. ಇದು ತುಂಬ ಜನರಿಗೆ ಪ್ರಶ್ನೆ ಕಾಡುತ್ತದೆ, ಜ್ಞಾನ ಯಾತಕ್ಕೆ ಬೇಡದ್ದು ಅಂತ. ಅದು ಏನಂದರೆ ಒಳಿತು ಕೆಡಕುಗಳನ್ನು ನಮ್ಮಲ್ಲಿ ಉಂಟು ಮಾಡುತ್ತದೆ ಅಂತ. ಒಳಿತು ಕೆಡಕುಗಳ ತಾರತಮ್ಯವನ್ನು ತಂದುಕೊಡುತ್ತದೆ. ಹಾಗಿದ್ದರೆ ಅವ್ರಿಗೆ ಮೊದಲು ಇರಲಿಲ್ವಾ, ಅದು ಬೇಡವಾ, ವಿವೇಕ ಅಲ್ವಾ ಅದು ಅಂತಂದರೆ ಅದಕ್ಕೆ ಬೈಬಲ್ನ ಚೌಕಟ್ಟಿನಲ್ಲಿ ಉತ್ತರ ಹೇಳೋದು ಕಷ್ಟ. ಕ್ರೈಸ್ತ ಮತದ ಚೌಕಟ್ಟಿನಲ್ಲಿ ಉತ್ತರ ಸಿಗೋಲ್ಲ ಅನಿಸುತ್ತೆ. ಸನಾತನ ಧರ್ಮದ ನಮ್ಮ ಉಪನಿಷತ್ ದರ್ಶನದ ಹಿನ್ನೆಲೆಯಲ್ಲಿ ನೋಡಿದಾಗ ಅದು ಯುಕ್ತವಾಗಿ ತೋರುತ್ತದೆ ಅಂತ ಅನಿಸುತ್ತದೆ. ಅಂದರೆ ಈ ದ್ವಂದ್ವಗಳನ್ನು ಪರಮಾರ್ಥ ಅಂತ ಭಾವಿಸಿಕೊಳ್ಳುವುದೇನೆ ಆ ಒಂದು ಹಣ್ಣಿನ ಲಕ್ಷಣ ಅಂತ. ಅಂದರೆ ಕರ್ತೃತ್ವ ಭೋಕ್ತೃತ್ವಗಳು ನಮಗುಂಟು ಅಂತ ಭಾವಿಸಿಕೊಳ್ಳುವುದು. ದ್ವಾಸುಪರ್ಣ ಸೈಜಾಸ್ ಸಖಾಯು ಅಂತ ಋಗ್ವೇದದ ಅಲ್ಪಸ್ತವ ಅಂತ ಹೆಸರಾದ ಯಾವ ಅಸ್ಯವಾಮೀಯದಲ್ಲಿ ಬರುತ್ತದೆ, ಅದನ್ನೇ ನಾವು ಮುಂಡಕಾದಿಗಳಲ್ಲಿ ಕೂಡ ಕಾಣ್ತೀವಿ. ಒಂದು ಮರದಲ್ಲಿ 2 ಹಣ್ಣುಗಳು,
ಅದರೊಳಗೆ ಒಂದು ಪಕ್ಷಿ ಹಣ್ಣನ್ನು ತಿಂತಾ ಇಲ್ಲ, ಒಂದು ಮರದಲ್ಲಿ 2 ಪಕ್ಷಿಗಳು, ಅದರೊಳಗೆ ಒಂದು ಹಣ್ಣು ತಿಂತಾ ಇದೆ ಪಿಪ್ಪಲ ಫಲವನ್ನು, ಮತ್ತೊಂದು ತಿಂತಾ ಇಲ್ಲ. ಏಕಸ್ವಾದು ಪಿಪ್ಪಲ ಮತ್ತಿ, ಇನ್ನೊಂದು ಅಭಿಚಾಕ ಶೀತಿ, ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಕೂತಿದೆ ಅಂತ. ಇಲ್ಲಿ ನಮಗೆ ಕರ್ತೃತ್ವ ಭೋಕ್ತೃತ್ವಗಳನ್ನು ಹೊಂದಿದ ಜೀವನ ಸ್ವರೂಪ, ಅದು ತನಗಿಲ್ಲ ಅಂತಂದುಕೊಂಡಂಥ ಮುಕ್ತನ ಸ್ವರೂಪ ಇವು ಕಾಣುವಂಥದ್ದು. ಈ ಫರ್ಬಿಡನ್ ಟ್ರೀ ಅನ್ನುವಂಥದ್ದು ಹೀಗೆ ಕರ್ತೃತ್ವ ಭೋಕ್ತೃತ್ವಗಳು ತನ್ನದು ಅನ್ನುವ ಭಾವ ಅವನಿಗೆ ಬರುತ್ತದೆ ಎನ್ನುವುದನ್ನು ಇಟ್ಟುಕೊಂಡಾಗ ಮಾತ್ರ ನೀವು ಕರ್ತೃತ್ವ ಭೋಕ್ತೃತ್ವಕ್ಕೆ ಒಳಗಾಗಬೇಡಿ, ಫಲಾಭಿಸಂಧಿ ಇಲ್ಲದೆ ಕೆಲಸ ಮಾಡಿ ಅನ್ನುವಂಥದ್ದು ಪರಮಾತ್ಮನ ಉದ್ದೇಶ ಇರಬಹುದು. ಅಂದರೆ ಬೈಬಲ್ ವಾಕ್ಯಕ್ಕೆ ಸಮನ್ವಯ ಸಿಗುತ್ತದೆ. ಹಾಗಲ್ಲವಾದರೆ ನಾನು ಉಪಲಬ್ಧ ಇರತಕ್ಕಂಥ ಈ ಸಂದರ್ಭಕ್ಕೆ ಬೇಕಾದ ಎಲ್ಲ ವ್ಯಾಖ್ಯಾನಗಳನ್ನು ನೋಡಿದೆ, ನನಗೆಲ್ಲಿಯೂ ಕ್ರಿಶ್ಚಿಯನ್ ಥಿಯಾಲಜಿ ಪ್ರಕಾರ, ಫಿಲಾಸಫಿ ಪ್ರಕಾರ ಕನ್ವಿನ್ಸಿಂಗ್ ಆದಂಥ ಉತ್ತರ ಸಿಗಲಿಲ್ಲ. ಹಲವರನ್ನ ಕೇಳಿದ್ದು ಉಂಟು, ಎಲ್ಲಿಯೂ ನನಗೆ ಸಮರ್ಪಕವಾಗಿ ಗೋಚರವಾಗಲಿಲ್ಲ. ಇದು ಬೇಡ ಅಂತ. ಯಾಕೆಂದರೆ ನಮ್ಮಲ್ಲಿ ಜ್ಞಾನವನ್ನು ಪರಮಫಲ ಅಂತಂತೀವಿ, ನಿಶ್ರೇಯಸ ಬಹಳ ಮುಖ್ಯವಾದದ್ದು ಅಂತೀವಿ. ಇದು ಯಾತಕ್ಕೆ ಹೇಳಿದ್ದಾನೆ ಹೀಗೆ ಅನ್ನೋ ಪ್ರಶ್ನೆ ಬಂದರೆ ಅದೇ ಕರ್ತೃತ್ವ ಭೋಕ್ತೃತ್ವದ್ದು ಅಂತ ಅಂದುಕೊಳ್ಬೇಕು. ಯಾಕೆ ಈ ಮಾತು ಹೇಳಿದೆ? ಸನಾತನ ಧರ್ಮದ ಹಿನ್ನೆಲೆಯಲ್ಲಿ ನೋಡಿದಾಗ ಸಾಮಾನ್ಯ ಯಾವ ಮತದ ಯಾವ ಹೆಚ್ಚು ಕಡಿಮೆಗಳಿಗೂ ಕೂಡ ಸಮನ್ವಯ ಮಾಡಬಹುದು. ಸನಾತನ ಧರ್ಮದ ಔದಾರ್ಯ ಮತ್ತು ಆ ಸಮಗ್ರ ದೃಷ್ಟಿ ಆ ಮಟ್ಟದ್ದು. ಅದು ಇಲ್ಲಿ ಅವನು ತೋರ್ಪಡಿಸ್ತಾ ಇದ್ದಾನೆ. ಫರ್ಬಿಡನ್ ಟ್ರೀಸ್ ಫ್ರೂಟ್ ಅನ್ನುವಂಥದ್ದು ಮತ್ತು ಅದರ ಮಾರ್ಟಲ್ ಟೇಸ್ಟ್ ಅಂತಾನೆ. ಮತ್ತು ಇಟ್ ಬ್ರಾಟ್ ಡೆತ್ ಟು ದಿಸ್ ವರ್ಲ್ಡ್ ಅಂತಾನೆ. ಆಮೇಲೆ ನಮ್ಮೆಲ್ಲ ಸಂಕಟಗಳಿಗೂ ಅದು ಕಾರಣವಾಯಿತು ಅಂತ ಹೇಳ್ತಾನೆ. ಆಮೇಲೆ ಅವನು ಹೇಳ್ತಾ ಇದ್ದಾನೆ ದಟ್ ಒನ್ ಗ್ರೇಟರ್ ಮ್ಯಾನ್ ಅಂತಂದರೆ ಅದು ಹೇಳದೆ ಹೇಳ್ತಾ ಇರ್ತಕ್ಕಂಥ ಹೆಸರು ಕ್ರೈಸ್ತ ಅವನದು. ರೆಸ್ಟೋರ್ ಅಸ್ ಆ್ಯಂಡ್ ರಿಗೇನ್ ದಿ ಬ್ಲಿಸ್ಫುಲ್ ಸೀಟ್ ಅಂತ, ಮತ್ತೆ ಪ್ಯಾರಡೈಸ್ ರಿಗೇಂಡಿಗೆ ಅವಕಾಶ ಮಾಡಿಕೊಟ್ಟದ್ದು ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ಹೇಳ್ತಾ ಇದ್ದಾನೆ ಸಿಂಗ್ ಹೆವನ್ಲಿ ಮ್ಯೂಸ್ ಆನ್ ದಿ ಸೀಕ್ರೆಟ್ ಟಾಪ್ ಆಫ್ ದಿ ಆರ್ಬ್ ಆಫ್ ಸಿನಾಯ್ ಅಂತ. ಸಿನಾಯ್ ಪರ್ವತದ ಮೇಲೆ ಯಾಕೆ? ಆ ಸಿನಾಯ್ ಪರ್ವತದ ಮೇಲೆ ದೇವದೇವನಾದಂಥ ಯೆಹೋವ ಮೋಸಸ್ಸಿಗೆ ದಶಾಜ್ಞೆಗಳನ್ನು ಕೊಟ್ಟದ್ದು. ಅವನು ಅನ್ಕನ್ಸ್ಯೂಮ್ಡ್ ಬುಷ್ ಅಂತ ಯಾವುದಿದೆ ಅದು ಉರಿತಾ ಇತ್ತು, ಉರಿದರೂ ಕೂಡ ಅದು ಬೂದಿ ಆಗ್ತಾ ಇರಲಿಲ್ಲ. ಆ ಒಂದು ಪೊದೆಯಲ್ಲಿ ಕಾಣಿಸಿಕೊಂಡದ್ದು. ನಾನು ಆ ಹೆಸರಿಲ್ಲದ ಆ ದೇವರು ಕದೇವಾತ್ಮಕ ತದ್ದೇವಾತ್ಮಕ ಅನ್ನುವಂಥ ರೀತಿಯಲ್ಲಿ ಅದನ್ನು ಹೇಳಿಕೊಳ್ತಾನೆ ಅಂತ ಬರುತ್ತದೆ. ಅದು ವಿಮೋಚನಾ ಕಾಂಡದಲ್ಲಿ ಎಕ್ಸೋಡಸ್ದಲ್ಲಿ ಬರುವಂಥದ್ದು. ಹೀಗೆ ಒಂದೊಂದು ಪಂಕ್ತಿಯಲ್ಲೂ ಕೂಡ ಅವನು ಬೈಬಲ್ನ ಬಿಬ್ಲಿಕಲ್ ರೆಫರೆನ್ಸಸ್ಸನ್ನು ಮಾಡ್ಕೊಂಡು ಹೋಗ್ತಾನೆ. ಆಮೇಲೆ ಇನ್ನೊಂದು ಹೇಳ್ತಾನೆ, ಅಯೋನಿಯನ್ ಮೌಂಟ್ ಯಾವುದಿದೆ ಅದರ ಮೇಲೆ ಅಬೌವ್ ದಿ ಅಯೋನಿಯನ್ ಮೌಂಟ್ ಅಂತ. ಯಾಕೆ? ಅಯೋನಿಯನ್ ಮೌಂಟ್ ಅನ್ನೋದು ಗ್ರೀಸ್ ದೇಶದಲ್ಲಿರುವಂಥದ್ದು. ಅದರ ಮೇಲೆ ನವಕಲಾದೇವಿಯರು ಇರ್ತಾರೆ ಅಂತ. 9 ಆರ್ಟ್ಸ್ ದೇವಿಯರು ಅವರೆಲ್ಲರೂ ಅಪೋಲೋನ ಜೊತೆಯಲ್ಲಿ ಇರ್ತಕ್ಕಂಥವ್ರು. ಅಪೋಲೋನ ಆದೇಶದಲ್ಲಿ ಅವನು ಕಲಾಧಿದೇವತೆ ಅಪೋಲೋನ್, ಅವನ ಅಧೀನದಲ್ಲಿರ್ತಕ್ಕಂಥವ್ರು. ಅವರೆಲ್ಲ ಪೇಗನ್ ಗಾಡ್ಸ್, ಪೇಗನ್ ಡೈಟೀಸ್. ಅವರನ್ನು ಮೀರಿ ನೀನು ನಿಲ್ಲಬೇಕು ಅಂತನ್ನುವಂಥದ್ದು ಇವನ ಉದ್ದೇಶ. ಅಂದರೆ ಹೋಮರ್, ವರ್ಜಿಲ್ ಮೊದಲಾದವರೆಲ್ಲರೂ ಕೂಡ ಅವರು ಭ್ರಷ್ಟರು. ಅವರದೆಲ್ಲ ಒಂದು ಅಪ್ಪಟ ಕ್ರೈಸ್ತವಾದಂಥ ದಾರಿ, ಅದನ್ನೂ ಮೀರಿ ನೀನು ಹಾಡಬೇಕು ಅನ್ನುವಂಥದ್ದನ್ನು ಹೇಳ್ತಾನೆ. ಮತ್ತು ಮುಂದೆ 2 ಕಡೆಗೆ ಯುರೇನಿಯಾ ಅಂತ ತನ್ನ ಆ ಮ್ಯೂಸ್ ಯಾವುದು, ತನ್ನ ವಾಣಿ ಯಾವುದು ಅಂತ ಅನ್ನೋದನ್ನು ಹೇಳ್ತಾನೆ. ಈ ಸಂದರ್ಭದಲ್ಲಿ ಮತ್ತೊಂದು ಹೇಳಬೇಕು, ಪ್ಯೂರಿಟನಿಸಮ್ ಅನ್ನುವುದು ಒಂದು ತೀವ್ರವಾದ ಪ್ರೊಟೆಸ್ಟೆಂಟಿಸಮ್ ಶಾಖೆಯೇ. ಮತ್ತು ಕ್ಯಾಥಲಿಕರು ಇವರೆಲ್ಲರೂ ಕೂಡ ಸಗುಣ ಬೇಡ, ಸಾಕಾರ ಬೇಡ, ಆಕಾರ ಬೇಡ ಅಂತೆಲ್ಲ ಅಂದುಕೊಂಡವರು. ಹಾಗಿದ್ದರೂ ಇವರಿಗೆ ಈ ಚಿಲ್ಲರೆ ದೇವತೆಗಳು, ಪುಡಿ ದೇವತೆಗಳು, ದೇವಿಯರು, ವಾಣಿಯರು ಎಲ್ಲ ಬೇಕಾಯಿತು ಅಂತಂದರೆ ಇವರು ಯಾವುದನ್ನು ಒಡೆದಿದ್ದು, ಯಾವುದನ್ನು ಕೆಡವಿದ್ದು? ಏನೂ ಅಲ್ಲ. ಜನರಿಗೆ ಬೇಕು ಸಗುಣ, ಸಾಕಾರ ಇತ್ಯಾದಿಗಳೆಲ್ಲ ಕೂಡ ಬೇಕೇ ಬೇಕಾಗುತ್ತದೆ. ಅವಿಲ್ಲದಿದ್ದರೆ ಆಗೋದಿಲ್ಲ. ಮತ್ತು ಇವರು ತೀಡೋದಕ್ಕೆ ಕೂತ್ಕೊಳ್ಳೋದು ಗ್ರೀಕ್ ಪುರಾಣವನ್ನೇ, ಇನ್ಯಾವುದನ್ನೂ ಅಲ್ಲ. ಸೇಟನ್ಗೆ ಒಂದು ಕಡೆಗೆ ಆಲೋಚನೆ ಮಾಡುವಾಗ, ನಿಫೇಟಸ್ ಪರ್ವತದ ಮೇಲೆ ನಿಂತುಕೊಂಡು ಯೋಚನೆ ಮಾಡುವಾಗ ಇಡೀ ಗ್ರೀಸಿನ ವೈಭವ ಕಣ್ಣಕ್ಕೆ ಕಾಣಿಸುತ್ತದೆ. ಏನು ಮಾಡೋದು? ಅದು ಬಿಟ್ಟು ಇವ್ರಿಗೆ ಯಾವುದು ಕಾಣಿಸೋಕ್ಕಾಗೋದಿಲ್ಲ. ಆ ಮಟ್ಟದಲ್ಲಿ ಕಲೆ ಇತ್ಯಾದಿಗಳಿಗೆ ಬಂದಾಗ ನಾವು ಪುರಾಣವನ್ನೆಲ್ಲ ಇಟ್ಟುಕೊಳ್ಳಲೇಬೇಕಾಗುತ್ತದೆ. ಅವನು ತಿರಸ್ಕರಿಸಿದ್ರೆ, ಉದಾಹರಣೆಗೆ ನಮ್ಮ ಆರ್ಯ ಸಮಾಜದವರು ಪುರಾಣಗಳನ್ನೆಲ್ಲವನ್ನೂ ಗುಡಿಸಿ ಹಾಕುವ ಪ್ರಯತ್ನ ಪಟ್ಟರು. ಒಂದು ಒಳ್ಳೆಯ ಕಥೆ, ಒಂದು ಒಳ್ಳೆಯ ಪದ್ಯ, ಒಂದು ಒಳ್ಳೆಯ ಕಾವ್ಯ ಆರ್ಯ ಸಮಾಜದ ವಲಯದಿಂದ ಬಂತ? ಆಗೋಲ್ಲ. ಈ ಎತ್ನಿಕ್ ಕ್ಲೆನ್ಸಿಂಗ್ ತರಹ ಇವುಗಳನ್ನೆಲ್ಲ ಗುಡಿಸಾಕ್ಬಿಡ್ತೀನಿ ಅಂತ ಹೋದರೆ ಆಗೋಲ್ಲ. ಇಸ್ಲಾಮಿನಿಂದಲೇ ಏನೂ ಬರಲಿಲ್ಲ ಪಾಪ, ಇನ್ನೇನು ಮಾಡೋದಕ್ಕೆ ಸಾಧ್ಯ? ಆಗುವುದಿಲ್ಲ. ಇವುಗಳನ್ನು ಉಳಿಸಿಕೊಳ್ಳಬೇಕಾಗುತ್ತದೆ. ಹೀಗೆ ನೋಡಿದಾಗ ಮಿಲ್ಟನ್ ಅವನ್ನು ಬಳಸಿಕೊಂಡಿರೋದು, ಉಳಿಸಿಕೊಂಡಿರೋದು ಕೂಡ ಕಾಣಿಸುತ್ತದೆ, ಎಷ್ಟು ವಿರೋಧಿಯಾಗಿದ್ದರೂ ಕೂಡ. ಮತ್ತು ಅವನು ಹೇಳ್ತಾನೆ, ನಾನು ಎಟರ್ನಲ್ ಪ್ರಾವಿಡೆನ್ಸ್ ಅದನ್ನು ಅಸರ್ಟ್ ಮಾಡ್ತೀನಿ ಅಂತ.
ಇವನಿಗೊಂದು ನಂಬಿಕೆ ಇತ್ತು, ನಾನು ಹೇಳುವುದು ನನ್ನ ಕಂಡ ದರ್ಶನವನ್ನು ಅಂತ. ವೀರನಾರಾಯಣನ ಕವಿ ಲಿಪಿಕಾರ ಕುವರವ್ಯಾಸ ಅಂತ ಹೇಳಿದಂತೆ ಆ ನಿಚ್ಚಳವಾದ ನಂಬಿಕೆ ಇತ್ತು. ಆ ನಂಬಿಕೆ ಇದ್ದಿದ್ದರಿಂದ ಇವನಿಗೆ ಕಾವ್ಯವನ್ನು ಗಾಢವಾಗಿ ಬರೆಯೋದಿಕ್ಕಾಯಿತು. ನಂಬಿಕೆ ಇರೋದು ತಪ್ಪಾ ಸರಿಯಾ ಅನ್ನೋದಕ್ಕಿಂತ ಆ ಮೂಲಕ ಏನಾಯಿತು ಅನ್ನೋದು ನೋಡಬೇಕು. ಇವನು ತನ್ನಲ್ಲಿ ತಾನು ಆ ನಂಬಿಕೆ ಇಟ್ಕೊಂಡಿದ್ದರಿಂದ ಭಗವದ್ ವಾಣಿಯೇ ನನ್ನ ಮೂಲಕವಾಗಿ ನುಡಿತಾ ಇದೆ ಅಂತನ್ನುವ ಒಂದು ಶ್ರದ್ಧೆ ಇದ್ದಿದ್ದರಿಂದಾಗಿ ಆ ಅಂಧತ್ವದಲ್ಲಿ, ಆ ಬಡತನದಲ್ಲಿಯೂ ಧೀರ ಗಂಭೀರವಾಗಿ ಪದ್ಯ ರಚನೆ ಮಾಡೋದಕ್ಕೆ ಸಾಧ್ಯವಾಯಿತು. ಮತ್ತು ಅವನು ಹೇಳ್ತಾನೆ, ವಿನಯವೂ ಉಂಟು, ನನ್ನಲ್ಲಿ ಯಾವುದು ಅಗ್ಗ ಕಳಪೆ ಅಂತಿದೆಯೋ ಅದನ್ನೆಲ್ಲವನ್ನು ಬೆಳಗಬೇಕಾದದ್ದು ನಿನ್ನ ಧರ್ಮ ಅಂತ ಕೂಡ ಹೇಳ್ತಾನೆ. ಯಾಕೆ? ನಾನು ಮಾನವರಿಗೆ ಭಗವಂತನ ವರ್ತನೆಗಳನ್ನು ಸಮರ್ಥಿಸಿ ತೋರಿಸಬೇಕು ಅಂತ. ಇದಕ್ಕೆ ವಿಮರ್ಶಕರು ಬೇಕಾದಷ್ಟು ಚರ್ಚೆ ಮಾಡಿದ್ದಾರೆ. ಏನಂದರೆ, ಇವನ್ಯಾರು ದೇವರನ್ನು ಸಮರ್ಥನೆ ಮಾಡಿ ತೋರಿಸೋದಕ್ಕೆ, ಇವನಿಗೆ ಬಿಟ್ಟು ಬೇರೆ ಯಾರಿಗೂ ಎಲ್ವಾ ಅದು, ಈ ರೀತಿಯಾಗಿ ಎಲ್ಲ ಕೂಡ. ಏನೇ ಆಗಲಿ ಅದನ್ನು ನಾವು ದೊಡ್ಡದಾಗಿ ತೆಗೆದುಕೊಳ್ಳಬಾರದು. ಆಮೇಲೆ ನೇರ ಆ ಕಥಾನಕದ ಮಧ್ಯಕ್ಕೆ ಪ್ರವೇಶ ಮಾಡ್ತಾನೆ. ಇನ್ ಮೀಡಿಯಾಸ್ ರೆಸ್ ಅಂತ ನಾವು ಯಾವ ಲ್ಯಾಟಿನ್ ಪರಿಭಾಷೆಯ ಶಬ್ದವನ್ನು ಕಾಣ್ತೀವಿ, ಮಧ್ಯದಿಂದ ಆರಂಭ. ಯಾವಾಗಲೂ ಬಹಳ ಹಿಂದೆ ಸ್ವರ್ಗದಲ್ಲಿ ದೇವತೆಗಳ ವಿರುದ್ಧ, ದೇವದೇವನಾದಂಥ ಯೆಹೋವನ ವಿರುದ್ಧ ಲೂಸಿಫರ್ ಬಂಡೆದ್ದಿದ್ದಾನೆ. ಲೂಸಿಫರ್ ಅಂದರೆ ಬೆಳಕಿನ ಪುಂಜ ಅಂತ ಅರ್ಥ. ದೇದೀಪ್ಯಮಾನನಾದವನು, ದೇವರಿಗೆ ಎರಡನೇವನೇ ಆಗಿದ್ದವನು. ಅವನಿಗೆ ಆ ಸ್ಥಾನ ಬೇಕು ಅಂತ ಅನಿಸ್ತು, ದೊಡ್ಡದಾಗಿ ಬಂಡೆದ್ದರ ಫಲವಾಗಿ ದೊಡ್ಡ ಯುದ್ಧವಾಯಿತು. 3 ದಿವಸದ ಯುದ್ಧ ಅಂತ ಮಿಲ್ಟನ್ ಬರೀತಾನೆ. ಬೈಬಲ್ನಲ್ಲಿ ಏನೂ ಬರೆಯೋದಿಲ್ಲ ಆ ರೀತಿಯಾದಂಥದ್ದು. ಆ ಯುದ್ಧ ತುಂಬ ತಮಾಷೆಯಾಗಿ ಕಾಣಿಸುತ್ತೆ, ಅಷ್ಟು ಭವ್ಯವಾಗಿಲ್ಲ. ಮಿಲ್ಟನ್ನ ಯುದ್ಧವನ್ನೆಲ್ಲ ಹೋಮರ್ ವರ್ಣಿಸಿದಂತೆ, ಹೋಮರೇ ಬೆಸ್ಟ್, ಇನ್ಯಾರೂ ಅಲ್ಲ. ಅವನು ವರ್ಣಿಸಿದಂತೆ ಇನ್ಯಾರೂ ವರ್ಣಿಸಿಲ್ಲ. ಆದರೆ ಆ ಯುದ್ಧದ ಫಲವಾಗಿ ಇವನು ಪತಿತನಾಗಿ ಪಾತಾಳಕ್ಕೆ ಬಿದ್ದ. ಪಾತಾಳಕ್ಕೆ ಬಿದ್ದವನು ನರಕಕ್ಕೆ ಪ್ರವೇಶ ಮಾಡಿದ್ದಾನೆ. ಅಲ್ಲಿವರೆಗೂ ನರಕ ಇರಲಿಲ್ಲ, ನರಕ ಸೃಷ್ಟಿಯಾಗಿದೆ. ಆ ನರಕದ ಒಂದು ಆವರಣವನ್ನು ಅವನು ಚಿತ್ರಣ ಮಾಡ್ತಾನೆ, ವಿಸ್ತೃತವಾಗಿ ಚಿತ್ರಣ ಮಾಡ್ತಾನೆ. ಆ ನರಕದ ಬೆಂಕಿ ಸಲ್ಫರ್ ಫೈರ್ ಅಂತ ಹೇಳ್ಬಿಟ್ಟಂತಾನೆ. ಕಟುವಾದ ಗಂಧ, ಉಗ್ರವಾದ ಗಂಧ, ಕಣ್ಣಿಗೆ ಉರಿ ತಂದು ಕೊಡ್ತಕ್ಕಂಥ, ಕಣ್ಣೀರು ತಂದು ಕೊಡುವಂಥ ಬೆಂಕಿ, ಮತ್ತು ಕಪ್ಪು ಬೆಂಕಿ ಅಂತ ಬೇರೆ ಹೇಳ್ತಾನೆ ಕೆಲವು ಕಡೆ, ದ ಡಾರ್ಕ್ ಫ್ಲೇಮ್ ಅಂತ ಹೇಳ್ಬಿಟ್ಟಂತಾನೆ. ಆಮೇಲೆ ಆ ಬೆಂಕಿಯ ಬೆಳಕು ಅವರ ಪಾಪಗಳು ಕಾಣಿಸೋಷ್ಟು ಮಾತ್ರ ಇತ್ತು, ಅದಕ್ಕಿಂತ ಹೆಚ್ಚಾಗಿ ಅದು ಬೆಳಕು ತೋರ್ತಾ ಇರಲಿಲ್ಲ ಅಂತಲೂ ಹೇಳ್ತಾನೆ. ಮತ್ತು ಅಗ್ನಿ ಸರೋವರನ ಕುರಿತು ವರ್ಣನೆ ಮಾಡ್ತಾನೆ. ಅಗ್ನಿ ಸರೋವರದ ತೀರದಲ್ಲಿ ಎಲ್ಲರೂ ಮೂರ್ಛಿತರಾಗಿರ್ತಾರೆ, ಇವನ ಪರಿವಾರದವರೆಲ್ಲ. ಆಗ ಅವರನ್ನೆಲ್ಲರನ್ನೂ ಇವನು ಉದ್ಬೋಧನಗೊಳಿಸಿ, ಅವನು ಅಗಾಧವಾದ ಶರೀರ ಕೂಡ, ಅವನು ಅನೇಕ ಟೈಟನ್ಗಳ ಗಾತ್ರದಲ್ಲಿದ್ದ, ತಿಮಿಂಗಿಲದ ಹಾಗಿದ್ದ ಅಂತೆಲ್ಲ ವರ್ಣನೆ ಮಾಡ್ತಾನೆ ಸೇಟನ್ ಬಗ್ಗೆ. ಮತ್ತು ಅವ್ರನ್ನ ಉದ್ಬೋಧನಗೊಳಿಸಿ ನಾವೆಲ್ಲ ಒಟ್ಟಿಗೆ ಸೇರಿ ಏನಾದರೂ ಕೆಲಸ ಮಾಡಬೇಕು ಅಂತ ಹೇಳ್ತಾನೆ. ಒಬ್ಬ ಮಹಾನಾಯಕ ಹೇಗೆ ಮಾತನಾಡ್ತಾನೋ ಆ ರೀತಿಯಲ್ಲೇ ಅವನು ಮಾತಾಡುವಂಥದ್ದು ಉಂಟು. ಓ ಮಿರಿಯಡ್ಸ್ ಆಫ್ ಇಮ್ಮಾರ್ಟಲ್ ಸ್ಪಿರಿಟ್ಸ್, ಓ ಪವರ್ಸ್ ಮ್ಯಾಚ್ಲೆಸ್ ಬಟ್ ವಿತ್ ಆಲ್ಮೈಟಿ ಆ್ಯಂಡ್ ದಟ್ ಸ್ಟ್ರೈಫ್, ವಾಟ್ ನಾಟ್ ಇಗ್ನೋರಿಯಸ್ ದೋ ದ ಈವೆಂಟ್ ವಾಸ್ ಡಯರ್, ಆ್ಯಂಡ್ ದಿಸ್ ಪ್ಲೇಸ್ testifies, and this dire change hateful to utter, but what power of mind, foreseeing and presaging from the depth of knowledge past or present, could have feared how such united force of gods, how such as stood like these, could ever know ripples. ಹೀಗೆ ಅವನು ಉದ್ಬೋಧ ಮಾಡ್ಕೊಂಡು ಹೋಗ್ತಾನೆ. ಆಮೇಲೆ ಬೀಲ್ಸಬಬ್ ಅಂತ ಅವನ ಬಲಗೈ ಬಂಟ, ಅವನಿಗೆ ಚೈತನ್ಯ ಬರುತ್ತದೆ, ಅವನು ಬರ್ತಾನೆ, ಮತ್ತು ಮಿಕ್ಕವರೆಲ್ಲರೂ ಬರ್ತಾರೆ ಅಂತ. ಹಾಗೆ ಬರುವಾಗ ಒಂದು ದೊಡ್ಡ ಭವ್ಯವಾದ ಅರಮನೆಯನ್ನು ನಿರ್ಮಾಣ ಮಾಡ್ತಾನೆ, ಪ್ಯಾಂಡಮೋನಿಯಂ ಅಂತ. ಅದು ಈಗ ಅದು ಪ್ರಸಿದ್ಧವಾದ ನುಡಿಗಟ್ಟೆ ಆಗಿದೆ, ಇಡಿಯಮ್ಮೇ ಆಗಿದೆ. ಪ್ಯಾಂಡಮೋನಿಯಂ ಅಂದರೆ ಮಹಾ ಕೋಲಾಹಲದ ಒಂದು ಸ್ಥಳ ಅಂತ. ಅಲ್ಲಿ ಎಲ್ಲರೂ ಕೂಡ ಚರ್ಚೆ ಮಾಡ್ತಾರೆ. ಇದೊಂದು ಮಾಕ್ ಪ್ರಫೌಂಡ್ ಡಿಸ್ಕಷನ್ ಅಂತಲೇ ಕವಿ ಹೇಳ್ತಾನೆ, ಆ್ಯಂಡ್ ಫಾಲ್ಸ್ ಫಿಲಾಸಫಿ ಅಂತ ಕೂಡ ಬೈತಾನೆ. ನಾವು ಹೇಗೆ ಪ್ರತೀಕಾರ ತೀರಿಸ್ಕೊಳ್ಬೇಕು ದೇವರ ವಿರುದ್ಧ ಅಂತ, ಬಂಡೇಳುವುದು ಹೇಗೆ ಅಂತ ಅಂದುಕೊಳ್ಳುವಂಥದ್ದು. ಅಲ್ಲಿಗೆ ಮೊದಲನೇ ಅಧ್ಯಾಯ ಮುಗಿದು 2ನೇ ಅಧ್ಯಾಯ. ಈ 2ನೇ ಅಧ್ಯಾಯದಲ್ಲಿ ಒಬ್ಬರಾದ ಮೇಲೆ ಒಬ್ಬರು ಚರ್ಚೆ ಮಾಡ್ತಾರೆ. ಹಾಗೆ ಚರ್ಚೆ ಮಾಡುವಂಥ ಇವನ ಬಲಗೈ ಬಂಟ ಬೀಲ್ಸಬಬ್ನ ನೇತೃತ್ವದಲ್ಲಿ ಬಂದ ಸುಮಾರು ಜನ ಫಾಲನ್ ಏಂಜಲ್ಸ್ ಅವರ ಬಗ್ಗೆ ಹೇಳ್ತಾನೆ. ಅವರುಗಳ ಹೆಸರುಗಳ ವಿವರ ಕೊಡೋಕ್ಕೆ ಹೋಗೋಲ್ಲ. ಆದರೆ ಅವರೆಲ್ಲರೂ ಕೂಡ ಬೇರೆ ಬೇರೆ ಪ್ರಾಂತದಲ್ಲಿದ್ದಂತಹ ದೇವತೆಗಳನ್ನೇ. ಅವನ್ನೆಲ್ಲರನ್ನೂ ಆ ರೀತಿಯಾಗಿ ಇಳಿಸಿಬಿಟ್ಟಿದ್ದಾನೆ. ಸುಮಾರು ಒಂದು 200ಕ್ಕೂ ಹೆಚ್ಚು ಪಂಕ್ತಿಯಲ್ಲಿ ಅವರ ಬಗ್ಗೆ ಬರುತ್ತದೆ. ನೋಡಿದಾಗ ಛೇ ಪಾಪ, ಇಷ್ಟ ಇವನು ಗೋಳಾಡಿಸ್ಬೇಕಾಗಿದ್ದು ಇವರನ್ನು ಅಂತ ಅನಿಸ್ಬಿಡುತ್ತೆ. ಅಂದರೆ ತನಗೆ ಯಾರನ್ನ ಕಂಡ್ರೆ ಆಗೋದಿಲ್ವೋ ಅವ್ರನ್ನೆಲ್ಲ
ನರಕದಲ್ಲಿ ಡಾಂಟೆ ಹಾಕದ ಅಂತಾರಲ್ಲ, ಆ ರೀತಿಯಾಗಿ ಎಲ್ಲ ಮತದವರನ್ನು ಅಲ್ಲಿ ತಂದು ಸೇರಿಸಿಬಿಟ್ಟಿದ್ದಾನೆ. ಪುಣ್ಯಕ್ಕೆ ಅವನಿಗೆ ಸನಾತನ ಧರ್ಮದ ಬಗ್ಗೆ ಗೊತ್ತಿರಲಿಲ್ಲ ಜಾಸ್ತಿ. ಗೊತ್ತಿದ್ದರೆ ನಮ್ಮ ದೇವತೆಗಳನ್ನು ವಿಷ್ಣು, ರಾಮ, ಕೃಷ್ಣ, ರುದ್ರ ಅಂತ ಎಲ್ಲರನ್ನೂ ತಂದು ಹಾಕಿಬಿಡ್ತಾ ಇದ್ದ ಅನಿಸುತ್ತೆ. ಉದಾಹರಣೆಗೆ ನೋಡಿ ಅವನು ಹೇಗೆ ಬರೀತಾನೆ ಅಂತನ್ನೋದಕ್ಕೆ ಗ್ರೀಕರನ್ನು ಕುರಿತು ಅವನು ಹೇಳ್ತಾನೆ. ದಿ ಫಸ್ಟ್ ಇನ್ ಕ್ರೀಟ್ ಅಂಡ್ ಈಡಾ ನೋನ್, ದೆನ್ಸ್ ಆನ್ ದಿ ಸ್ನೋವಿ ಟಾಪ್ ಆಫ್ ಕೋಲ್ಡ್ ಒಲಿಂಪಸ್ ರೂಲ್ಡ್ ದಿ ಮಿಡಲ್ ಏರ್. Their highest heaven or on the Delphian cliff or in Dodona, and through all the bounds of Doric land, or who with Saturn old fled over Adrina and Hesperian fields, and over the Celtic roamed the utmost isles ಅಂತ ಇಡೀ ಗ್ರೀಸ್ನಲ್ಲಿದ್ದ ಪುಣ್ಯಕ್ಷೇತ್ರಗಳಲ್ಲಿ ಪಾವನವಾದಂಥ ವೇದಿಕೆಗಳಲ್ಲಿದ್ದ ದೇವತೆಗಳನ್ನೆಲ್ಲ ಹೇಳ್ತಾ ಇದ್ದಾನೆ. ಡೋಡೋಣ ಅಂತಂದರೆ ದೇವದೇವನಾದಂಥ ಜ್ಯೂಸ್ನ ಪವಿತ್ರ ಕ್ಷೇತ್ರ. ಡೆಲ್ಫಿ ಅಂತಂದರೆ ಜ್ಞಾನದೇವತೆ, ಬೆಳಕಿನ ದೇವತೆಯೂ ಆಗಿದ್ದಂಥ ಕಲಾದಿ ದೇವತೆ ಆದಂಥ ಅಪೊಲ್ಲೋನನ ಕ್ಷೇತ್ರ. ಇನ್ನು ಒಲಿಂಪಿಯನ್ ಅಂತಂದರೆ ಒಲಿಂಪಿಯಸ್ ಸ್ವರ್ಗ, ಎಲ್ಲ ದೇವತೆಗಳು ಇರತಕ್ಕಂಥ ಜಾಗ. ಹೀಗೆ ಇವರೆಲ್ಲರದೂ ಕೂಡ ಕ್ರೀಟ್ ಪ್ರದೇಶದಲ್ಲಿಯೇ ಗ್ರೀಕರ ಅನೇಕ ದೇವತೆಗಳು ಹುಟ್ಟಿದ್ದು. ಇವನನ್ನು ಸೇರಿಸಿಕೊಂಡಂತೆ, ನಮ್ಮ ಜ್ಯೂಸನ್ನು ಸೇರಿಸಿಕೊಂಡಂತೆ ಅಲ್ಲೆಲ್ಲ ಇವರು ಆಮೇಲೆ ಪ್ರಸಿದ್ಧರಾದರು ಅಂತಾನೆ. ಅಂದರೆ ತಮ್ಮ ಕ್ರೈಸ್ತ ಮತ ಈ ಈಜಿಪ್ಟಿನ ಅಥವಾ ಗ್ರೀಕರ, ರೋಮನರ ಮತ್ತು ಅಸೀರಿಯಾ, ಬ್ಯಾಬಿಲೋನಿಯಾ ಎಲ್ಲರ ಮತಕ್ಕಿಂತಲೂ ಪ್ರಾಚೀನವಾದಂಥದ್ದು. ಅವರು ದೇವತೆಗಳು ಅಂತ ಪೂಜೆ ಮಾಡಿದವರೆಲ್ಲ ನಮ್ಮ ದೇವದೇವನಾದಂಥ ಯೆಹೋವನ ವಿರುದ್ಧ ಬಂಡೆದ್ದ ಆ ಪತಿತ ದೇವತೆಗಳೇನೆ. ಅವರನ್ನು ಇವರುಗಳು ಸುಳ್ಳು ದೇವತೆಗಳಿಂದ ಕಡೆಗೆ ಪೂಜೆ ಮಾಡ್ಕೊಂಡು ಬಂದರು. ಆಮೇಲೆ ಅದೆಲ್ಲವನ್ನು ಕೂಡ ಕ್ಲೆನ್ಸ್ ಮಾಡಿದ್ದಾಯಿತು ಅನ್ನುವಂಥ ಉದ್ದೇಶ. ಹೀಗೆ ಅವರೆಲ್ಲರಿಗೂ ಇವನು ಪೋಣಿಸಿದ್ದಾನೆ. ಅಂದರೆ ಬೈಬಲಲ್ಲಿ ಹಾಗೇನು ಬರೋಲ್ಲ. ಇವನು ಅದನ್ನೆಲ್ಲ ತನ್ನ ಕಲ್ಪನೆಯಿಂದ ಬೆಳೆಸಿಕೊಂಡಿದ್ದಾನೆ. ಅಂದರೆ ಒಂದು ಮತವೇ ಸರಿ ಅಂತನ್ನೋ ಭಾವ ಬಂದಾಗ ಮಿಕ್ಕಿದ್ದನ್ನೆಲ್ಲ ಹಾಗೆ ಕರೀತಕ್ಕಂಥದ್ದು. ನಮ್ಮಲ್ಲಿ ಕೂಡ ಬೇಕಾದಂತೆ ಅವೆಲ್ಲ ಉಂಟು. ಮಿಥ್ಯಾ ಮತಗಳು, ಪಾಷಂಡ ಮತಗಳು, ಪಾಖಂಡ ಮತಗಳು ಅಂತ ಪ್ರತಿಯೊಂದನ್ನು ಬೈಯುವಂಥದ್ದು ಇದ್ದೇ ಇದೆಯಲ್ಲ, ಅಲ್ಲಿ ಕಂಡೇ ಕಾಣುತ್ತದೆ. ಶೈವರನ್ನು ವೈಷ್ಣವರು, ವೈಷ್ಣವರನ್ನ ಶೈವರು, ಸ್ಮಾರ್ತರನ್ನು ಮಾಧ್ವರು, ಮಾಧ್ವರನ್ನು ಸ್ಮಾರ್ತರು, ಈ ಥರದ್ದು ಜೈನರನ್ನು ವೀರಶೈವರು ಬೈಕೊಂಡು ಬಂದಿರುವ ಉಲ್ಲೇಖಗಳು ಬೇಕಾದಷ್ಟು ಉಂಟು. ಏನಿಲ್ಲ, ಕನ್ನಡದಲ್ಲಿಯೇ ಆ ಥರದ ರಿಲಿಜಿಯಸ್ ಪೋರ್ನೋಗ್ರಫಿ ಅನ್ನೋದಕ್ಕೆ ವೃತ್ತವಿಲಾಸನ ಧರ್ಮ ಪರೀಕ್ಷೆ, ಮತ್ತು ನೈಸೇನನ ಧರ್ಮಾಮೃತ, ಮತ್ತು ಬ್ರಹ್ಮಶಿವನ ಸಮಯ ಪರೀಕ್ಷೆ ಇಷ್ಟು ಓದಿದ್ರೆ ಸಾಕು, ಗೊತ್ತಾಗ್ಬಿಡುತ್ತೆ ಎಷ್ಟು ಗೇಲಿ ಮಾಡ್ತಾರೆ ಸನಾತನ ಧರ್ಮವನ್ನು ಅಂತ. ಅದೇ ರೀತಿಯಾಗಿ ಇವರು ಪೇಯಿಂಗ್ ದಿ ಸೇಮ್ ಕಾಯಿನ್ ಮಾಡಿದ್ದಾರೆ. ಆಮೇಲೆ ಒಬ್ಬರಾದ ಮೇಲೆ ಒಬ್ಬರು ಪುಂಖಾನುಪುಂಖವಾಗಿ ವಾದಗಳನ್ನು ಮಂಡಿಸ್ತಾರೆ. ಮೊದಲಿಗೆ ಒಬ್ಬ ಹೇಳ್ತಾನೆ, ನಾವು ಮತ್ತೆ ಸ್ವರ್ಗದ ವಿರುದ್ಧ ಬಂಡೆ ಹೇಳೋಣ ಅಂತ. ಆಗ ಇನ್ನೊಬ್ಬ, ಈಗಾಗಲೇ ಬಂಡೆದ್ದು ಬಡಿಸ್ಕೊಂಡಿದ್ದೀವಿ, ಬೇಡ ಬೇರೊಂದು ದಾರಿ ನೋಡೋಣ ಅಂತ. ಅದು ಇನ್ಯಾವ ದಾರಿ ಅಂತ ಮತ್ತೊಬ್ಬರು. ಹೀಗೆ ಕೇಳಿ ಕಡೆಗೆ ಒಂದು ಮತಕ್ಕೆ ಬರ್ತಾರೆ ಬೆಲ್ಜೆಬೂಬನ ಅಭಿಪ್ರಾಯದಂತೆ. ಅದೇನೆಂದರೆ, ಭಗವಂತನ ಮೇಲೆ ದ್ವೇಷ ಸಾಧಿಸೋದಕ್ಕಾಗೋಲ್ಲ, ಅವನೀಗೊಂದು ಹೊಸ ಸೃಷ್ಟಿ ಮಾಡಿದಂತೆ ಮಾನವ, ಅವನನ್ನು ನಾವು ಅಡ್ಡದಾರಿಗೆ ಎಳೆಯೋಣ, ಅದೇ ನಾವು ಸಾಧಿಸಬಹುದಾದ ಘನಕಾರ್ಯ ಅಂತ. ಆಯಿತು ಅಂತ ಎಲ್ಲರೂ ಸಂತೋಷ ಪಡ್ತಾರೆ. ಇದನ್ನು ಯಾರು ಮಾಡೋದು, ಬೆಕ್ಕಿಗೆ ಗಂಟೆ ಕಟ್ಟಿದಂತೆ. ಕಡೆಗೆ ಸೇಟನ್ನೇ ಆಗಬೇಕು ಅಂತ ಅವನು ನಾಯಕತ್ವವನ್ನು ವಹಿಸಿಕೊಳ್ತಾನೆ. ಅವನಲ್ಲಿಂದ ಹೊರಡ್ತಾನೆ. ಹೊರಟಾಗ ನರಕದಲ್ಲಿ 9 ಬಾಗಿಲುಗಳು, ಆ ಬಾಗಿಲುಗಳ ಲೋಹಗಳು ಯಾವ್ಯಾವುದು ಅನ್ನೋದನ್ನು ಕೂಡ ಹೇಳ್ತಾನೆ. ಆ ಬಾಗಿಲನ್ನು ದಾಟಿ ಹೊರಬರುವಾಗ ಆ ಬಾಗಿಲ ಭಟ ಕಾಯುವಳಾಗಿ ಒಬ್ಬಳು ವಿಚಿತ್ರ ಭಯಾನಕ ವ್ಯಕ್ತಿ ಇರ್ತಾಳೆ. ಅರ್ಧ ಸ್ತ್ರೀ, ಇನ್ನರ್ಧ ಸರ್ಪ. ಅವಳ ಸುತ್ತಲೂ ಒಂದಷ್ಟು ಬರ್ಬರವಾದ ನಾಯಿಗಳಿರುತ್ತವೆ. ಎದುರುಗಡೆಗೆ ಇನ್ನೊಂದು ವಿಕಾರಾಕಾರ ಇರುತ್ತದೆ, ಅದೇನು ಅಂತ ಗೊತ್ತಾಗ್ತಿರೋಲ್ಲ. ಆಗ ವಿಕಾರಾಕಾರದ ವಿರುದ್ಧ ಸೇಟನ್ ತನ್ನ ಕತ್ತಿಯನ್ನು ಝಳಪಿಸ್ತಾನೆ. ಆ ತಕ್ಷಣವೇ ಆ ಹೆಣ್ಣು ಹೇಳ್ತಾಳೆ, ಅರ್ಧ ಸರ್ಪ ಅರ್ಧ ಹೆಣ್ಣಾದಂಥ ವ್ಯಕ್ತಿ, ಅಯ್ಯೋ ನಿನ್ನ ಮಗನನ್ನು ಯಾತಕ್ಕೆ ಕೊಲ್ತಾ ಇದೆಯಾ ತಂದೆಯೇ ಅಂತ. ಅವಳು ಮೃತ್ಯು, ಅವಳು ಪಾಪ, ಸಿನ್. ಆ ವಿಕಾರಾಕಾರ ಮೃತ್ಯು, ಡೆತ್ ಅಂತ. ಮತ್ತು ಅವಳು ಹೇಳ್ತಾಳೆ, ನಾನು ನಿನ್ನ ಸಂಕಲ್ಪದಿಂದ ಹುಟ್ಟಿದ್ದು, ನಿನ್ನಿಂದ ಈ ಮಗ ಹುಟ್ಟಿದ್ದು ಅಂತ. ಅಂದರೆ ಅಲ್ಲಿ ಸಾಂಕೇತಿಕವಾದಂಥದ್ದು. ಈಗ ಬ್ರಹ್ಮನ ಮಗಳು ಸರಸ್ವತಿ ಅಂದರೆ ಬ್ರಹ್ಮ ಮಗಳನ್ನು ಮದುವೆ ಆದನ ಅಂತ ಎಷ್ಟೋ ಜನ ಗೇಲಿ ಮಾಡುವುದುಂಟು. ಯಾತಕ್ಕೆ? ಈಗ ಹೇಳಿದಂಥ ವೃತ್ತವಿಲಾಸ ಮೊದಲಾದವರೇ ಬೈದಿದ್ದಾರೆ, ನಿಮ್ಮ ದೇವತೆಗಳನ್ನು ಬಹಳ ಕೊಂಡಾಡಿಕೊಳ್ಳಬೇಡಿ, ಇಲ್ಲಿ ಈ ಥರ ತಾಯಿಗಂಡರು ಮಗಳಗಂಡರು ಇವರೇ ಕಾಣುವಂಥದ್ದು ಅಂತ. ಇಲ್ಲಿ ಆ ಥರದ್ದಲ್ಲ, ತತ್ವವನ್ನು ತತ್ವವಾಗಿ ಕಾಣುವುದಕ್ಕೆ ಅನುಕೂಲಿಸಲಿ ಅಂತ ಈ ಒಂದು ಸಾಂಕೇತಿಕ ಪರಿಕಲ್ಪನೆಗಳು. ಅವಿಧೇಯತೆ ಅನ್ನುವಂಥದ್ದು, ಮಹತ್ವಾಕಾಂಕ್ಷೆ, ಅವಿಧೇಯತೆ
ಅನ್ನುವುದಕ್ಕೆ ಪ್ರತೀಕ ಸೇಟನ್ನಾದರೆ ಆ ಅವಿಧೇಯತೆಯ ಮೂಲ ಸಂತಾನವೇನೆ ಪಾಪ ಅಂತ. ಅವಿಧೇಯತೆ ಅನ್ಯಾಯವನ್ನು ಉಂಟು ಮಾಡುತ್ತದೆ, ಅಕ್ರಮವನ್ನು ತರುತ್ತದೆ, ಅದು ಪಾಪದ ಬೀಜ ಆಗುತ್ತದೆ. ಯಾವಾಗ ಪಾಪ ಬಂತೋ ಆಗ ಮೃತ್ಯುವೇ ಹೌದು ಅಂತ. ಅಂದರೆ ಮೃತ್ಯುವಲ್ಲ, ಪಾತಕವೇ ಮೃತ್ಯುವಿನ ತಾಯಿ. ಪಾತಕದ ನೆಲೆ ಅವಿಧೇಯತೆಯಲ್ಲಿ ಇದೆ, ಶರಣಾಗತಿಯಲ್ಲಿ ಪಾತಕ ಇಲ್ಲ, ಅಂಗೀಕಾರ ಬುದ್ಧಿಯಲ್ಲಿ ಭಗವತ್ ಶರಣತ್ವ, ಅದರೊಳಗೆ ಅಮರ್ತ್ಯತ್ವ ಉಂಟು, ಅದರೊಳಗೆ ನಿಷ್ಪಾಪ ಉಂಟು, ಪುಣ್ಯ ಉಂಟು ಅನ್ನುವ ಕಲ್ಪನೆಯನ್ನು ಕವಿ ಇಟ್ಟುಕೊಂಡಿದ್ದಾನೆ ಅಂತ ಗೊತ್ತಾಗುತ್ತದೆ. ಆಮೇಲೆ ಆ ತಂದೆ ಮಕ್ಕಳಿಗೆ ಎಲ್ಲರಿಗೂ ಕೂಡ ರಾಜಿ ಆಗುತ್ತದೆ. ಇನ್ನು ನಿನಗೆ ವಿಶೃಂಖಲವಾದ ದಾರಿ ಉಂಟು ಅಂತ ಕಳಿಸಿಕೊಡ್ತಾರೆ. ಅವನಲ್ಲಿಂದ ಹೊರಡ್ತಾನೆ ಅಂತ ಬರ್ತದೆ. ಮುಂದೆ ಕೆಲವೊಂದು ಭಾಗಗಳ ವರ್ಣನಾತ್ಮಕವಾದ ಸ್ವಾರಸ್ಯಕ್ಕಾಗಿ ಕೆಲವೊಂದು ಸಾಲುಗಳನ್ನು ಉಳಿಸಿಕೊಳ್ತೀನಿ. ಕಥಾವೃತ್ತಾಂತವನ್ನು ಮುಂದೆ ತೆಗೆದುಕೊಂಡು ಹೋಗ್ಬಿಡ್ತೀನಿ. ಅಲ್ಲಿಗೆ 2ನೇ ಅಧ್ಯಾಯ ಮುಗಿಯುತ್ತದೆ. ಆಗ 3ನೇ ಅಧ್ಯಾಯದಲ್ಲಿ ಸ್ವರ್ಗದ ಒಂದು ಸಂಗತಿ ಬರ್ತದೆ. ಸ್ವರ್ಗದಲ್ಲಿ ಇದನ್ನೆಲ್ಲವನ್ನು ದೇವದೇವ ಗಮನಿಸ್ತಾ ಇದ್ದಾನೆ. ಅವನ ಪಕ್ಕದಲ್ಲಿಯೇ ದೇವಪುತ್ರ, ಅವನೇ ಜೀಸಸ್ ಕೂತಿದ್ದಾನೆ. ಕ್ರೈಸ್ತರಲ್ಲಿ ದೇವಪುತ್ರ ಮತ್ತು ದೇವ ಆಮೇಲೆ ಯಾವುದನ್ನು ನಾವು ಪವಿತ್ರಾತ್ಮ ಅಂತ, ಹೋಲಿ ಸ್ಪಿರಿಟ್ ಅಂತ ಕರಿತೀವಲ್ಲ, ಫಾದರ್ ಸನ್ ಹೋಲಿ ಗೋಸ್ಟ್, ಈ ಮೂವರೂ ಕೂಡ ಇಂಡಿಪೆಂಡೆಂಟ್ ಎಟರ್ನಲ್ ಎಂಟಿಟೀಸ್ ಅಂತ. ಆದರೆ ಇವನು ಹಾಗೆ ಹೇಳೋಲ್ಲ, ದೇವದೇವನೇ ಸರ್ವೋತ್ಕೃಷ್ಟನಾದವನು ಅಂತ. ಅಂದರೆ ಏಕದೇವತಾವಾದವನ್ನು ಪರಿಪೂರ್ಣ ಅರ್ಥದಲ್ಲಿ ತೆಗೆದುಕೊಳ್ತಾನೆ. ಈ ಫಾದರ್ ಸನ್ ಹೋಲಿ ಗೋಸ್ಟನ್ನು ಆತ್ಯಂತಿಕ ಭಿನ್ನ ಅಂತ ಹೇಳುವಂಥದ್ದು ಕ್ಯಾಥಲಿಕ್ ಮಂತ್ರದಲ್ಲಿ ಹೆಚ್ಚು ಅಂತ ಕೇಳಿದ್ದೀನಿ. ಅವನು ತಂದೆಯನ್ನು ಸಂಬೋಧಿಸಿ ಹೇಳ್ತಾನೆ, ತಂದೆಯೇ, ಈಗ ಸೇಟನ್ ಇತ್ತ ಕಡೆ ಬರ್ತಾ ಇದ್ದಾನಲ್ಲ ಅಂತ. ಹೌದು, ಬರ್ತಿದ್ದಾನೆ, ಏನು ತೊಂದರೆ ಇಲ್ಲ. ಅವನು ಈ ತರಹ ಮಾನವನನ್ನು ಪ್ರಲೋಭನೆಗೊಳಿಸ್ತಾನೆ, ಅವನನ್ನು ಹಾಳು ಮಾಡ್ತಾನೆ. ಆದರೆ ಮಾನವನಿಗೆ ನಾನು ಸ್ವಂತ ಬುದ್ಧಿ ವಿವೇಕ ಕೊಟ್ಟಿದ್ದೀನಿ, ಅದರ ಪ್ರಕಾರ ಅವನು ನಡೀತಾನೆ ಅನ್ನುವ ಮಾತನ್ನು ಹೇಳ್ತಾನೆ. ಹಾಗೆ ನಡೆಯೋದ್ರಿಂದಲೇ ಕಡೆಗೆ ಅವನು ಪತನವೂ ಆಗುತ್ತದೆ ಅಂತ. ಅಯ್ಯೋ, ಆ ಪಾತಿತ್ಯಕ್ಕೆ ಪ್ರಾಯಶ್ಚಿತ್ತ ಇಲ್ಲವೇ, ಪ್ರತ್ಯಾಮ್ನಾಯ ಇಲ್ಲವೇ ಅಂತ ಕೇಳ್ತಾನೆ. ಮಗ ಕೇಳಿದಾಗ ತಂದೆ ಇಲ್ಲ ಅಂತಾನೆ. ಒಂದು ಪಕ್ಷ ಆಗುವುದಿದ್ದರೆ ಯಾರಾದರೂ ದೊಡ್ಡ ಬಲಿದಾನ ಮಾಡಬೇಕು ಅಂತ, ನಾನು ಸಿದ್ಧ ಇದ್ದೀನಿ ಅಂತಾನೆ. ಇದು ಕ್ರಿಸ್ತನ ತ್ಯಾಗ ಅನ್ನುವಂಥದ್ದು. ನಮ್ಮಲ್ಲಿ ಈ ಬೋಧಿಸತ್ವ ಪ್ರಜ್ಞಾ ಅಂತ ಏನು ಕರೀತಾರೆ, ಅದಕ್ಕೆ ಹೆಚ್ಚು ಸಂವಾದಿಯಾಗಿ ಬರುವಂಥದ್ದು. ಹಿರಿಯಣ್ಣನವರು ಇದರ ಬಗ್ಗೆ ಚೆನ್ನಾಗಿ ಬರೆದಿದ್ದಾರೆ. ಅಂದರೆ ಬೋಧಿಸತ್ವ ಹೇಳ್ತಾರೆ, ನಾನು ಜಗತ್ತಿನ ನೆಮ್ಮದಿಗಾಗಿ ಎಷ್ಟು 1000 ಬಾರಿ ಆದರೂ ಹುಟ್ಟಿಯೇನು ಅಂತ. ಈ ಜಾತಕ ಕಥೆಗಳಲ್ಲಿ ಬರುವಂಥದ್ದು, ಅವಧಾನಗಳಲ್ಲಿ ಬರುವಂಥದ್ದು ಇದೇ ಆಗಿದೆ. ಅದನ್ನು ಅಲ್ಲಿ ಕೂಡ ನಾವು ಧ್ವನಿಸ್ತೀವಿ. ಕ್ರೈಸ್ತ ಮತದ ಎಷ್ಟೋ ವಿಚಾರಗಳು ಬೌದ್ಧದಿಂದ ಬಂದಿರೋದ್ರೊಳಗೆ ಸಂದೇಹ ಕಾಣೋದಿಲ್ಲ ನನಗೆ. ಬೌದ್ಧ ಮತ ಎಲ್ಲ ಕಡೆಗೂ ಪ್ರಚಾರದಲ್ಲಿದ್ದದ್ದು ಅಂತ ನಮಗೆ ಗೊತ್ತಾಗುತ್ತದೆ. ಈ ಈಜಿಪ್ಟ್ ಮೊದಲಾದ ಕಡೆಗಳಿಗೆ, ಇಸ್ರೇಲ್ ಮೊದಲಾದ ಪ್ರಾಂತಕ್ಕೆ, ಗ್ರೀಸ್ ಮೊದಲಾದ ದೇಶಗಳಿಗೆಲ್ಲ ಹೋಗಿತ್ತು ಅಂತ ಗೊತ್ತಾಗುತ್ತದೆ. ಆ ಒಂದು ಛಾಯೆ ಎಳೆಗಳು ಈ ರೀತಿಯಾಗಿ ಪರಿಣಮಿಸಿರಬೇಕು ಅಂತ ಎಷ್ಟೋ ಜನ ವಿದ್ವಾಂಸರು ಬರೆದದ್ದು ಉಂಟು. ಅದು ಎಲ್ಲಿವರೆಗೂ ಅಂತಂದರೆ, ಕ್ರಿಸ್ತ ಕಾಶ್ಮೀರಕ್ಕೆ ಬಂದಿದ್ದ, ಅವನು 7-8 ವರ್ಷದಿಂದ ತನ್ನ 30ನೇ ವಯಸ್ಸಿನವರೆಗೆ ಬೇರೆ ಎಲ್ಲಿಯೂ ಕಾಣಿಸಿಕೊಳ್ಳೋದೇ ಇಲ್ಲ, ಬೈಬಲ್ನಲ್ಲಿ ಉಲ್ಲೇಖ ಇರಲಿಲ್ಲ. ಅವನು ಎಲ್ಲಿ ಹೋಗಿದ್ದ ಅಂದರೆ ವೆದರ್ ಕ್ರೈಸ್ಟ್ ವಾಸ್ ಇನ್ ಇಂಡಿಯಾ ಅಂತಲೇ ಪುಸ್ತಕಗಳು ಉಂಟು. ಇರಲಿ, ಹೀಗೆ ಅವನು ತನ್ನ ಬಲಿದಾನದ ಮೂಲಕವಾಗಿ ಮಾನವನ ಪತನವನ್ನು ಆತ್ಯಂತಿಕ ಮಾಡೋದಿಲ್ಲ, ತಾತ್ಕಾಲಿಕವಾಗಿ ಮಾಡ್ತೀನಿ, ಉಳಿದಂತೆ ಉಳಿಸಿಕೊಳ್ತೀನಿ ಅಂತಾನೆ. ತಂದೆಯ ತತ್ವನಿಶ್ಚಯಕ್ಕೆ, ನ್ಯಾಯದ ನಿಷ್ಠುರತೆಗೆ, ಮಗನ ಬಲಿದಾನದ ಔದಾರ್ಯ ತ್ಯಾಗ ಬುದ್ಧಿಗೆ ದೇವತೆಗಳೆಲ್ಲ ಸ್ತುತಿಗೀತ ಮಾಡ್ತಾರೆ. ಈ ಅಧ್ಯಾಯದ ಆರಂಭದಲ್ಲಿ ಆ ಸ್ವರ್ಗೀಯವಾದ ಕಾಂತಿಯನ್ನು ಅವನು ಪ್ರಾರ್ಥನೆ ಮಾಡ್ತಾನೆ 3rd ಬುಕ್ನಲ್ಲಿ. ಈ ಕಾಂತಿ ಇಲ್ಲದೇ ಇದ್ದರೆ ನನಗೆ ಯಾವುದನ್ನು ಹೇಳೋದಕ್ಕಾಗೋದಿಲ್ಲ, ಹಾಗಾಗಿ ನೀನು ನನ್ನನ್ನು ಬೆಳಗಿಸಬೇಕು ಅನ್ನುವ ಮಾತು ಬರುತ್ತದೆ. ಹೇಲ್ ಹೋಲಿ ಲೈಟ್, ಆ ಸ್ಪ್ರಿಂಗ್ ಆಫ್ ಹೆವನ್ ಫಸ್ಟ್ ಬಾರ್ನ್. ಯಾಕೆಂದರೆ ಮೊದಲು ಬೆಳಕು ಬಂತು ಅಂತ, ಆಮೇಲೆ ಮಿಕ್ಕದ್ದೆಲ್ಲ ಬಂದದ್ದು. ಆರ್ ಆಫ್ ದಿ ಎಟರ್ನಲ್ co-eternal beam may express thee unblamed, since God is light and never but is unapproached light, dwelt from eternity, dwelt then in thee, bright effluence of bright essence in Crete. ಹೀಗೆ ಅವನು ಹೇಳಿಕೊಂಡು, ತನಗೀಗ ಬೆಳಕಿಲ್ಲ, ನನಗೆ ಹೊರಗಣ್ಣು ಕಾಣಿಸ್ತಾ ಇಲ್ಲ, ಒಳಗಣ್ಣು ಕಾಣಿಸಿ ಈ ಮೂಲಕವಾಗಿ ಕಾವ್ಯ ಬರೆಸುವಂತೆ ಮಾಡು ಅಂತ ಬೇಡ್ಕೊತಾನೆ. ಮಧ್ಯದಲ್ಲಿ ಹೀಗೆ ಅವನು ದೇವತಾ ಪ್ರಾರ್ಥನೆ ಮಾಡ್ತಾನೆ, ಪೂರ್ವ ಕವಿಗಳನ್ನು ಅನುಸರಿಸಿಕೊಂಡು ಮಾಡಿದ್ದು. ಆಮೇಲೆ ಅವನು ಸೇಟನ್ ಪ್ರವೇಶ ಮಾಡ್ತಾನೆ. ಸೇಟನ್ ಬಂದಂತೆ ಭೂಮಿಯ ಕಡೆಗೆ ಅವನು ಹೊರಡ್ತಾ ಇದ್ದಾನೆ. ನರಕದಿಂದ ಮಹಾತಮೋಲೋಕ, ಯಾವುದನ್ನು ಖೇವೋಸ್ ಅಂತಾರೆ, ಅದನ್ನು ದಾಟಿಕೊಂಡು ಬರ್ತಾನೆ. ದಾಟಿಕೊಂಡು ಬರುವಾಗ
ಯೂರಿಯಲ್ ಅಂತ ಒಬ್ಬ ದೇವತೆ ಕಾಣಿಸ್ಕೊಳ್ತಾನೆ. ಅವನು ಮುಂದೆ ಇವನು ಛದ್ಮವೇಷದಲ್ಲಿ ಪ್ಯಾರಡೈಸ್ ಅಂದರೆ ಈಡನ್ ಅದಕ್ಕೆ ದಾರಿ ಯಾವುದು ಅಂತ ಕೇಳ್ತಾನೆ. ತೋರ್ಪಡಿಸಿ ಕೊಡ್ತಾರೆ. ಆ ದಾರಿಯಲ್ಲಿ ಅವನು ಹೋಗ್ತಾನೆ. ಮುಂದೆ ಹೋದಂತೆ 4ನೇ ಅಧ್ಯಾಯ ನಮಗೆ ಆರಂಭವಾಗುತ್ತದೆ. ಈ 4ನೇ ಅಧ್ಯಾಯದಲ್ಲಿ ಸೇಟನ್ ಭೂಮಿಯ ಒಂದು ಶಿಖರ, ಅವನು ಚೈನಾ ದೇಶದ ಹತ್ತಿರ ಬಂದ ಅಂತ ಮಿಲ್ಟನ್ ಬರೀತಾನೆ. ಆಗ ಚೈನಾ ಅಂತಿರಲಿಲ್ಲ, ಮುಂದೆ ಅದು ಚೈನಾ ಅನ್ನೋ ದೇಶವಾಯಿತು ಅಂತೆಲ್ಲ ಹೇಳ್ತಾನೆ. ಈ ಬ್ರ್ಯಾಕೆಟ್ಗಳಲ್ಲಿ ಇವೆಲ್ಲ ಕೆಲಸ ಮಾಡ್ತಾನೆ. ಅವನು ನಿಫೆಟಸ್ ಪರ್ವತದ ಮೇಲೆ ನಿಂತು ತನ್ನ ಅಂತರಂಗದ ಕ್ಷೋಭೆಯನ್ನು ತೋಡ್ಕೊಳ್ತಾನೆ. ನಾನು ಮಾನವನನ್ನು ಅನ್ಯಾಯ ಮಾಡಲಾ, ಒಬ್ಬ ದೇವತೆಯಾಗಿ ದೇವದೇವನ ವಿರುದ್ಧ ಬಂಡೆದ್ದು ಈಗ ಕ್ಷುದ್ರನಾದ ಒಬ್ಬ ಮಾನವನನ್ನು ಹಾಳು ಮಾಡೋದಕ್ಕೆ ನಾನು ಹೋಗಬೇಕು, ಈ ರೀತಿಯಾಗಿ ಇಷ್ಟು ಸುಂದರವಾದಂಥ ಈ ಪರಿಸರದಲ್ಲಿ ಈ ಕೆಲಸನ ಮಾಡಬೇಕು ಅಂತ ಹೀಗೆಲ್ಲ ಅಂದುಕೊಳ್ತಾನೆ. ಆಮೇಲೆ ಏನೇ ಆದರೂ ಕೂಡ ನನಗೆ ನರಕದಲ್ಲಿ ನಾನು ಪ್ರಧಾನವಾಗಿ ಮೊದಲನೇವನಾಗಿರೋದಕ್ಕೆ ಇಷ್ಟಪಡ್ತೀನಿ, ಸ್ವರ್ಗದಲ್ಲಿ ಎರಡನೇವನಾಗಿರೋದಕ್ಕೆ ಇಷ್ಟಪಡೋದಿಲ್ಲ ಅಂದ್ಕೋತಾನೆ. ಇದು ಅವನ ರೋಷ, ರೊಚ್ಚು, ಕೆಚ್ಚು, ಛಲ. ಈ ಛಲದ ಸುಖ ಏನು ಅಂತ ಹೇಳೋಕ್ಕಾಗೋಲ್ಲ. ದುರ್ಯೋಧನ ಹೇಳ್ತಾನಲ್ಲ, ಏನಾದರೂ ಸರಿಯೇ ನಾನು ಮಾಡುವಂಥದ್ದಿದೆ ಅಂತ ಹೇಳಿಬಿಟ್ಟು. ಆ ರೀತಿಯಲ್ಲೇ ಇವನದು ಕೂಡ ದುರ್ಯೋಧನಿಗಿಂತ ಹೆಚ್ಚಿನ ಛಲಗಾರ ಅಂತ ಅನ್ನಬೇಕು. ಆದರೆ ದುರ್ಯೋಧನ ಬೇರೆಯವರ ನೆರವಿನಿಂದ ಹಾಳು ಮಾಡಿದ್ದ. ಶಕುನಿ, ಕರ್ಣ ಇವರೆಲ್ಲ ಬೇಕಾಯಿತು, ಇವನಿಗೆ ಅದು ಯಾವುದೂ ಬೇಕಿಲ್ಲ. ಪಾಪ ಸೇಟನ್ ರಾವಣ ಇದ್ದಂತೆ, ಸ್ವಯಂಭೂ ಆದಂಥವನು. ಆಗ ಅವನಿಗೆ ಧ್ವನಿಗಳು ಕೇಳಿಸುತ್ತವೆ. ನೋಡ್ತಾನೆ ಆ್ಯಡಮ್ ಮತ್ತು ಈವ್ ಅತ್ತ ಕಡೆಗೆ ಬರ್ತಾ ಇದ್ದಾರೆ. ಅವನು ಪ್ಯಾರಡೈಸ್ ಒಳಗೆ ಪ್ರವೇಶ ಮಾಡೋದಕ್ಕೆ ತೋಳನಂತೆ ಹಾರ್ತಾನೆ, ಮತ್ತು ಅಲ್ಲಿ ಓಡಾಡುವುದಕ್ಕೆ ಹಕ್ಕಿಯ ರೂಪವನ್ನು ತಾಳ್ತಾನೆ. ತೋಳನಾಗಿ ಹಾರಿ, ಗೋಡೆಯನ್ನು ಹಾರಿ, ಹಕ್ಕಿಯಾಗಿ ಎಲ್ಲ ಕಡೆ ಓಡಾಡಿಕೊಂಡು ಬರ್ತಾನೆ. ಕಡೆಗೆ ಒಂದು ಹಾತೆಯ ರೂಪದಲ್ಲಿ ಈವಳ ಕಿವಿಗೆ ಬಂದು ರಾತ್ರಿ ಮಲಗಿದ್ದಾಗ ಈ ಪ್ರಲೋಭನೆಯ ಬೀಜವನ್ನು ಬಿತ್ತುತ್ತಾನೆ ಅಂತ ಈ ಅಧ್ಯಾಯದಲ್ಲಿ ಬರುತ್ತದೆ. ಈ 3 ಪ್ರಾಣಿಗಳ ಸಂಕ್ರಮಣ ಗಮನಾರ್ಹವಾದದ್ದು. ತೋಳ ಹಕ್ಕಿಗಿಂತ ದೊಡ್ಡದು, ಹಕ್ಕಿ ಹಾತೆಗಿಂತ ದೊಡ್ಡದು. ಅವನು ಎಷ್ಟು ದೊಡ್ಡವನಾಗಿದ್ದವನು, 10 ತಿಮಿಂಗಲಗಳ ಗಾತ್ರದಲ್ಲಿದ್ದವನು, ಟೈಟನ್ರ ಗಾತ್ರದಲ್ಲಿದ್ದವನು, ಓಡಾಡುವ ಬೆಟ್ಟದಂತೆ ಇದ್ದವನು ಈಗ ಒಂದು ಹಾತೆಯಂತೆ ಆಗಿಬಿಟ್ಟ ಅಂತ ಕವಿ ಹೇಳ್ತಾ ಇದ್ದಾನೆ. ಈ ಮೂಲಕ ಫಾಲ್ ಆಫ್ ಸೇಟನ್ ಅನ್ನುವಂಥದ್ದು ಏನು ಅನ್ನೋದನ್ನು ದ್ಯೋತನ ಮಾಡ್ತಾ ಇದ್ದಾನೆ. ಆ್ಯಡಮ್ ಮತ್ತು ಇವಿಬ್ಬರು ದಿನದ ಕೆಲಸ ಮಾಡೋದಕ್ಕೆ ಹತ್ತ ಕಡೆಗೆ ಬರ್ತಿರ್ತಾರೆ. ಅವ್ರ ಮಾತುಗಳಲ್ಲಿ ಅವನಿಗೆ ಗೊತ್ತಾಗುತ್ತದೆ ಇದು ಜ್ಞಾನವೃಕ್ಷ, ಆ ಜ್ಞಾನವೃಕ್ಷದ ಫಲವನ್ನು ತಿನ್ನಬಾರದು ಅನ್ನುವಂಥದ್ದನ್ನೆಲ್ಲ. ಆ ರೀತಿಯಾಗಿ ಗೊತ್ತಾದ ಒಡನೆ ಇವಳನ್ನು ಪ್ರಲೋಭನೆ ಮಾಡ್ತೀನಿ ಅಂತ ಹೊರಡ್ತಾನೆ. ಇಲ್ಲಿ ಒಂದು ಗಮನಾರ್ಹವಾದ ಸಂಗತಿ ಏನಂದರೆ, ಕ್ರೈಸ್ತ ಮತದಲ್ಲಿ ಮೈಥುನ ಅನ್ನೋದು ಪಾತಕ ಅಂತ, ಮೊದಲ ಪಾಪವಾದ ಮೂಲವೇ ಅಲ್ಲಿ ಇದೆ ಅಂತ ಆ ಒಂದು ದೃಷ್ಟಿಕೋನ ಉಂಟು. ಸನಾತನ ಧರ್ಮದಲ್ಲಿ ಆಗಲಿ ಪೇಗನ್ ಮತಗಳಲ್ಲಿ ಆಗಲಿ ಹಾಗೆ ಇಲ್ಲ. ಆದರೆ ಮಿಲ್ಟನ್ ಆ ದೃಷ್ಟಿಯವನಾಗಿರಲಿಲ್ಲ. ಆ್ಯಡಮ್ ಮತ್ತು ಇವರ ಸ್ವರ್ಗಪಾತಿಥ್ಯಕ್ಕೆ ಒಂದು ಕಾರಣ ಅವರ ಈ ಜ್ಞಾನಫಲ ವೃಕ್ಷದ ಸೇವನೆಯ ಬಳಿಕ ಅವರು ಮೈಥುನದ ಬಗ್ಗೆ ಗಮನ ಹರಿಸಿದ್ರು ಅಂತ ಅನ್ನುವಂಥದ್ದು ಕಾರಣ ಅಂತ ಕ್ರೈಸ್ತ ಮತದಲ್ಲಿ ಬರುತ್ತದೆ. ಆದರೆ ಇವನು ಮೊದಲಿಂದ ಅವರಿಗೆ ಈ ರೀತಿಯಾದ ಇಂದ್ರಿಯ ಸುಖ ಇದ್ದರೂ ಕೂಡ ಅದು ಅವರು ತಪ್ಪು ಅಂತ ಭಾವಿಸಿಕೊಂಡಿರಲಿಲ್ಲ. ಅದನ್ನು ಒಂದು ಚಿತ್ತ ಸಂಸ್ಕಾರ, ದೇಹ ಸಂಸ್ಕಾರ ಅಂತ ಅಂದುಕೊಂಡಿದ್ದರು. ಆದರೆ ಅದರ ಕಡೆಗೆ ಅತಿರೇಕದ ಅನುಚಿತವಾದ ದೃಷ್ಟಿ ಹೋಯಿತು ಆ ಜ್ಞಾನಫಲ ತಿಂದ ಮೇಲೆ ಅಂತಂತಾನೆ. ಇದು ತುಂಬ ವಿಶೇಷವಾದದ್ದು. ಯಾಕೆಂದರೆ ಮಿಲ್ಟನ್ನ ತುಂಬ ಕಟ್ಟುನಿಟ್ಟಾದ ಕ್ರೈಸ್ತ ಅಂತ ಹೇಳುವಾಗಲೇ ಕ್ರೈಸ್ತ ಮತಕ್ಕೆ ಬಹಳ ಗಟ್ಟಿಯಾಗಿ ಅಂಟುಕೊಂಡ ಕೆಲವು ಅಂಶಗಳನ್ನು ಅವನು ಸಂಪೂರ್ಣವಾಗಿ ಧಿಕ್ಕರಿಸಿದ್ದಾನೆ ಎನ್ನುವುದನ್ನು ನಾವು ನೋಡಬೇಕಾಗುತ್ತದೆ. ಅಂದರೆ ಇಲ್ಲೆಲ್ಲ ಅವನ ಕವಿಸಹಜವಾದ ದೃಷ್ಟಿ ಉಕ್ಕೇರಿದೆ, ಮಿಕ್ಕ ಕಡೆಗೆ ಮತ ಪ್ರಭಾವಿಸಿದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಆಮೇಲೆ ಅವನೇ ಹೇಳ್ಕೊತಾನೆ, ವರ್ಚುಯಸ್ ಸೆಕ್ಷುವಲ್ ಪ್ಲೆಷರ್ ಅನ್ನುವ ಮಾತು ಬರ್ತದೆ. ಈ ಮಟ್ಟಕ್ಕೆ ಅವನು ಉದಾರವಾದಿಯಾಗಿದ್ದ, ವಾಸ್ತವವಾದಿಯಾಗಿದ್ದ ಮಿಲ್ಟನ್ ಅಂತ ಗೊತ್ತಾಗುತ್ತದೆ. ಆಮೇಲೆ ಆ ಅಧ್ಯಾಯ ಮುಗಿದು 5ನೇ ಅಧ್ಯಾಯಕ್ಕೆ ನಾವು ಬರ್ತೀವಿ. ಈವಳಿಗೆ ಹಾತೆಯ ರೂಪದಲ್ಲಿ ಬಂದು ಅವನು ತಲೆ ಕೆಡಿಸಿದ್ದನ್ನು ಅವಳೊಂದು ಸ್ವಪ್ನ ಅಂತ ಅಂದುಕೊಂಡಿದ್ದಾಳೆ. ವಸ್ತುತಃ ಸ್ವಪ್ನವೂ ಆಯಿತು ಅಂತಲೂ ಹೇಳ್ತಾರೆ. ಅದು ಹೊರಗಿಂದ ಆದಂಥದ್ದು ಸ್ವಪ್ನವು ಅಂತ ಅವಳು ಭಾವಿಸಿಕೊಂಡಿದ್ದು ಅಂತಲೂ ಅಂತಾರೆ. ಕವಿಯಂತೂ ಎರಡನ್ನೂ ಬರೆದಿದ್ದಾನೆ. ಅವಳು ಗಂಡನಿಗೆ ಹೇಳ್ತಾಳೆ, ನನಗೆ ಒಂದು ಸ್ವಪ್ನವಾಯಿತು, ಈ ಜ್ಞಾನಫಲವನ್ನು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಂತ. ಆಗ ಅದು ಸರಿಯಲ್ಲ, ಒಳ್ಳೆಯದಲ್ಲ ಅಂತ ಅವನು ಎಚ್ಚರಿಸ್ತಾನೆ. ಅದೇ ಹೊತ್ತಿಗೆ ದೇವಲೋಕದಿಂದ ರಾಫೆಲ್ ಅನ್ನುವ ದೇವದೂತ ಬರ್ತಾನೆ. ಯಾಕೆಂದರೆ ದೇವದೇವ ಇವರನ್ನು ಅನಿರೀಕ್ಷಿತವಾಗಿ ಸ್ವರ್ಗದಿಂದ ದೂಡಬಾರದು, ಅಂದರೆ ಪ್ಯಾರಡೈಸಿಂದ ದೂಡಬಾರದು,
ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡಬೇಕು, ಸರಿಯಾಗಿ ಬಾಳ್ರಿ, ಜ್ಞಾನಫಲದ ಬಗ್ಗೆ ಲೋಭ ಬೇಡ ಅಂತ ಹೇಳೋದಕ್ಕೆ ಅಂತ ರ್ಯಾಫೆಲ್ನ ಕಳಿಸ್ಕೊಡ್ತಾನೆ. ರ್ಯಾಫೆಲ್ ಬರ್ತಾನೆ, ಬಂದು ಇವರು ಕೊಟ್ಟ ಆಹಾರವನ್ನು ಸ್ವೀಕರಿಸ್ತಾನೆ. ಆಮೇಲೆ ದೈವಿಕವಾದ ಆಹಾರಕ್ಕೂ ಮರ್ತ್ಯಾಹಾರಕ್ಕೂ ಇರುವ ವ್ಯತ್ಯಾಸ ಏನು ಅಂತ ಕೂಡ ಹೇಳ್ತಾನೆ. ಮತ್ತು ಅವನು ಈ ಒಂದು ಪ್ರಲೋಭನೆ ಬರುವ ದಾರಿ ಉಂಟು ನಿಮಗೆ, ಸೇಟನ ಪ್ರಲೋಭನೆ, ಅದು ಆಗೋದಕ್ಕೆ ಕಾರಣ ಏನು ಅಂತ, ದೇವ ಸಂಗ್ರಾಮ ಎಂಥದ್ದು ಅನ್ನೋದು ಆ ವಿಷಯವನ್ನೆಲ್ಲ ಹೇಳ್ತಾ ಬರ್ತಾನೆ. ಆಗಲೇ ಮನುಷ್ಯನಿಗೂ ಮತ್ತು ಪ್ರಾಣಿಗಳಿಗೂ ಇರುವ ವ್ಯತ್ಯಾಸ. ಪ್ರಾಣಿಗಳಿಗೆ ಬರೀ ಚೋದನೆ ಇರುತ್ತದೆ, ಮನುಷ್ಯನಿಗೆ ಮೌಲ್ಯ ಅಂತ ಒಂದು ಉಂಟು, ಪುರುಷಾರ್ಥಗಳು ಉಂಟು ಅಂತೀವಲ್ಲ ನಾವು, ಆ ರೀತಿಯಾದದ್ದು. ಹಾಗಾಗಿ ಆ ಸದ್ವಿವೇಕ ಇದೆ ಅನ್ನುವ ಮಾತನ್ನು ಹೇಳ್ತಾನೆ. ಮತ್ತು ಅದೇ ಕಥೆಯನ್ನು 6ನೇ ಅಧ್ಯಾಯದಲ್ಲಿ ಮುಂದುವರಿಸ್ತಾ ಬರ್ತಾನೆ. ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳಬೇಕು. ಪ್ಯಾರಡೈಸ್ ಲಾಸ್ಟ್ ಮೊದಲು ಅಚ್ಚಾದಾಗ 10 ಸಂಪುಟಗಳಲ್ಲಿ ಅಚ್ಚಾಯಿತು, 10 ಅಧ್ಯಾಯದಲ್ಲಿ. 2ನೇ ಬಾರಿ ಆದಾಗ 12 ಆಯಿತು. ಆ 12 ಆಗಿದ್ದು ಯಾತಕ್ಕೆ ಅಂದರೆ 5 ಮತ್ತು 6 ಅಂತ 2 ಅಧ್ಯಾಯಗಳನ್ನು ಮಾಡಿದ್ದು. ಮತ್ತು ಮುಂದೆ ಇನ್ನೂ ಒಂದು ಕಡೆಗೆ ಅದೇ ರೀತಿಯಾಗಿ ಕಂಟಿನ್ಯೂಯೇಷನ್ ಬರುವಂಥದ್ದಾಗುತ್ತದೆ. ಅದು 11 ಮತ್ತು 12 ಅವು ಒಂದು ಘಟಕವಾದದ್ದು. ಅದನ್ನು 2 ಅಧ್ಯಾಯಗಳಾಗಿ ಮಾಡಿದ ಕಾರಣ ಸ್ವಲ್ಪ ಉದ್ದವಾಗಿಬಿಡ್ತಾ ಇದ್ವು ಅಂತ ಇರಲಿ. ಆಮೇಲೆ 2ನೇ ಅಧ್ಯಾಯದಲ್ಲಿ ಅವನು ಮತ್ತೆ ಈ ದೇವಾಸುರ ಸಂಗ್ರಾಮ, ಆಮೇಲೆ ಖೇವೋಸ್ ಅನ್ನುವಂತಹ ಆ ತಮಸ್ಸಿನ ನಿರ್ಮಾಣ ಆದದ್ದು. 4 ಭೂತಗಳು, ಅವರ ಪ್ರಕಾರ 4 ಭೂತಗಳು, ಆ 4 ಭೂತಗಳ ನಿರ್ಮಾಣ ಆದದ್ದು. ಭೂಮಿ ಹೇಗೆ ಹುಟ್ಟಿದ್ದು, ಮತ್ತು ಭೂಮಿಯನ್ನು ಸ್ವರ್ಗದ ಕೆಳಗೆ ದೇವಪುತ್ರ ಸರ್ಪಣೆಗಳ ಮೂಲಕ ತೂಗು ಹಾಕಿದ್ದು ಹೇಗೆ, ಮತ್ತು ಈ 6 ದಿವಸಗಳಲ್ಲಿ ಇಡೀ ಸೃಷ್ಟಿ ಆಗದ್ದು. ಆ ಸೃಷ್ಟಿ ಆದದ್ದನ್ನು ಕಂಡು ಸಂತೋಷಪಟ್ಟು ಪರಮಾತ್ಮ ವಿಶ್ರಾಂತಿ ತಗೊಳ್ಳೋಕ್ಕೆ ಅಂತ 7ನೇ ದಿವಸ ಮಲಗಿದ್ದು, ಅದು ಸಬ್ಬತ್ ಅಂತ ಆದದ್ದು. ಅದೇ ಶುಕ್ರವಾರ ಅಂತ ಮುಸಲ್ಮಾನರು, ಶನಿವಾರ ಅಂತ ಯಹೂದ್ಯರು, ಭಾನುವಾರ ಕ್ರಿಸ್ತನ ಪುನರುತ್ಥಾನ, ಅದು ಸಬ್ಬತ್ ಅಂತ ಕ್ರೈಸ್ತರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ವಿವರಗಳನ್ನೆಲ್ಲ ಹೇಳ್ತಾನೆ. ಮತ್ತು 8ನೇ ಸಂಪುಟದಲ್ಲಿ ಆ್ಯಡಮ್ ರೇಫಲ್ನ ಸ್ವಲ್ಪ ಹೊತ್ತು ಉಳಿಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರವಾಗಿ ನಕ್ಷತ್ರಗಳ, ಗ್ರಹಗಳ, ಸೂರ್ಯ ಚಂದ್ರಾದಿಗಳ ಸಂಚಾರದ ಕ್ರಮ ಏನು ಅಂತ ಕೇಳ್ತಾನೆ. ಇದು ನೋಡಿ ಮಿಲ್ಟನ್ಗೆ ಇದ್ದಂತಹ ಆ ಒಂದು ಅಸ್ಟ್ರಾನಮಿಯ ಕುತೂಹಲವನ್ನು ನಿರೂಪಣೆ ಮಾಡೋದಕ್ಕೆ ಒಂದು ಅವಕಾಶ. ಜೊತೆಗೆ ಆ ಕಾಲದಲ್ಲಿ ಇಟ್ ವಾಸ್ ಎ ವೆರಿ ಹಾಟ್ ಡಿಬೇಟ್, ಹಿಲಿಯೋಸೆಂಟ್ರಿಕ್ಕಾ ಜಿಯೋಸೆಂಟ್ರಿಕ್ಕಾ, ಭೂಕೇಂದ್ರಿತವಾ ಸೂರ್ಯ ಕೇಂದ್ರಿತವಾ ಜಗತ್ತು ಅಂತ. ಇವರಂತೂ ಸಾಕ್ಷಾತ್ತಾಗಿ ಗೆಲಿಲಿಯೋನ ಸೂರ್ಯಕೇಂದ್ರವಾದದ ಪ್ರಮುಖ ಪ್ರತಿಪಾದಕನನ್ನು ನೋಡಿ ಬಂದಿದ್ದ. ಅವನಿಗಿಂತಲೂ ಹಿಂದೆ ಕೋಪರ್ನಿಕಸ್, ಬ್ರೂನೋ ಮೊದಲಾದವರೆಲ್ಲ ಇದ್ದರು, ಕೆಪ್ಲರ್ ಇದ್ದ. ಇದನ್ನೆಲ್ಲವನ್ನು ಇವನು ಓದಿಕೊಂಡವನು, ಎರಡೂ ಕಡೆ ಹೇಳ್ತಾ ಇದ್ದರು. ಆಗ ಇವನು ಏನು ಹೇಳಬೇಕು, ಇವನು ಓದಿಕೊಂಡಿದ್ದಾನಾದರೂ ಇವನು ಭೌತಶಾಸ್ತ್ರಜ್ಞ, ಖಗೋಳಜ್ಞ ಅಲ್ಲ. ಅವುಗಳ ವಾದ ಸರಣಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಗೊತ್ತಾಗ್ತಾ ಇತ್ತು. ಇವನು ಆ ವಿಷಯ ಪ್ರಸ್ತಾವ ಮಾಡ್ತಾನೆ, ಆ್ಯಡಮ್ನ ಬಾಯಿಂದ ಕೇಳಿಸ್ತಾನೆ. ರ್ಯಾಫೆಲ್ ಹೇಳ್ತಾನೆ, ಭೂಮಿ ಸುತ್ತ ಇಡೀ ಜಗತ್ತು ಸುತ್ತುತ್ತೆಯೋ, ಜಗತ್ತಿನ ಸುತ್ತ ಭೂಮಿ ಸುತ್ತುತ್ತದೆಯೋ ಅನ್ನುವುದು ನಿಮ್ಮ ಕೆಲಸಕ್ಕೆ ಅಪ್ರಸ್ತುತ, ನೀವು ಎಚ್ಚರದಿಂದ ಇರಿ ಅನ್ನೋ ಮಾತನ್ನು ಹೇಳ್ತಾನೆ. ಅಂದರೆ ಅವು ಪರಮಾರ್ಥಕ್ಕೆ ಸಂಬಂಧಪಟ್ಟಿದ್ದು ಅಲ್ಲ ಅಂತ. ಈ ರೀತಿಯಾದ ಚೆನ್ನಾಗಿರುವಂಥ ಒಂದು ಜಾಣ್ಮೆಯ ನೆಲೆಯನ್ನು ಅವನು ತಲುಪ್ತಾನೆ. ಆಮೇಲೆ ಆ್ಯಡಮ್ಗೆ ಅವನನ್ನು ಉಳಿಸಿಕೊಳ್ಳಬೇಕು ಅಂತ ಆಸೆ. ಈ ಮಧ್ಯದಲ್ಲಿ ಇವನು ಸೂರ್ಯ ಚಂದ್ರ ಗ್ರಹಗತಿ ಅಂತ ಹೇಳಿದ ತಕ್ಷಣ ನನಗೆ ನಿದ್ರೆ ಬರ್ತಾ ಇದೆ ಅಂತ ಹೊರಟೋಗ್ಬಿಡ್ತಾಳೆ. ಆ ಮೂಲಕವಾಗಿ ಹೆಂಗಸರಿಗೆ ಈ ಎಲ್ಲ ತಿಳುವಳಿಕೆ ಪಡ್ಕೊಳ್ಳೋಷ್ಟು ತಾಳ್ಮೆ ಇಲ್ಲ, ವಿವೇಕ ಇಲ್ಲ, ಜ್ಞಾನ ಇಲ್ಲ ಅನ್ನೋ ಧ್ವನಿಯನ್ನು ಮಿಲ್ಟನ್ ಹೊರಡಿಸಿದ್ದಾನೆ ಅಂತಲೂ ಕೆಲವರು ಹೇಳ್ತಾರೆ. ಆದರೆ ಒಂದನ್ನು ಮರೆಯುವಂತೆ ಇಲ್ಲ, ಅವಳು ಹೇಳ್ತಾಳೆ ರ್ಯಾಫೆಲ್ಗೆ, ನಾನು ಆಮೇಲೆ ಆ್ಯಡಮನ ಮೂಲಕವೇ ಇದನ್ನೆಲ್ಲ ತಿಳ್ಕೊಳ್ತೀನಿ, ನೀವು ಅವನಿಗೆ ಹೇಳಿಬಿಡಿ ಅಂತ. ಅಂದರೆ ಕವಿಯನ್ನೊಬ್ಬನ್ನು ಹೇಗೇಗೂ ತಿಳ್ಕೊಳ್ಳೋದಕ್ಕೆ ಅವಕಾಶ ಉಂಟಾದರೂ ಪ್ರಾಮಾಣಿಕವಾಗಿ ನೋಡಬೇಕಲ್ವ. ಮತ್ತು ಆ್ಯಡಮ್ ತಾನು ಹುಟ್ಟಿದಂದಿನಿಂದ ನಡೆದದ್ದು ಏನು ಅಂತ ಅನ್ನೋದನ್ನು ಹೇಳ್ತಾನೆ. ಕೆಲವು ತುಂಬ ಚೆನ್ನಾಗಿರುವ ಸಾಲುಗಳು ಬರ್ತವೆ. ದೇವನ ಸೃಷ್ಟಿಯಾಗಿ ತಾನು ಬಂದದ್ದು ಹೇಗೆ, ಮತ್ತು ತಾನು ನಿದ್ರೆಯಿಂದ ಎದ್ದಂತೆ ಬಂದೆ, ನೋಡ್ತಾ ಇದ್ದಂತೆ ನನಗೆ ನಡೆಯೋಕ್ಕಾಗ್ತಾ ಇದೆ, ಓಡಾಡೋಕ್ಕಾಗ್ತಾ ಇದೆ, ಕೈಕಾಲು ಬೀಸುವುದಕ್ಕಾಗ್ತಾ ಇದೆ, ಕುಣಿಯುವುದಕ್ಕಾಗುತ್ತದೆ, ನೆಗೆಯುವುದಕ್ಕಾಗುತ್ತದೆ, ಮಾತನಾಡುವುದಕ್ಕಾಗುತ್ತದೆ, ಮಾತು ಕೇಳುವುದಕ್ಕಾಗುತ್ತದೆ, ಇಷ್ಟು ಬಣ್ಣಗಳನ್ನು ಕಾಣುವುದಕ್ಕಾಗುತ್ತದೆ ಅಂತ ಒಂದು ಸಂತೋಷ ಬಂದುಬಿಡುತ್ತದೆ. ಮತ್ತು ಅವನು ಈ ಜಗತ್ತಿನ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಎಲ್ಲರಿಗೂ ಕೂಡ ಹೆಸರುಗಳನ್ನು ಕೊಡ್ತಾನೆ ಅನ್ನುವಂಥ ಎಲ್ಲ ಉಲ್ಲೇಖವನ್ನು ಅವನು ಮಾಡ್ತಾನೆ. ಅಂದರೆ ಆ ಸೃಷ್ಟಿಯ ಕಥನವನ್ನೇ ಮುಂದುವರಿಸ್ತಾನೆ. ನಮ್ಮಲ್ಲಿ ಪುರಾಣಂ ಪಂಚಲಕ್ಷಣಂ ಅಂತ ಹೇಳುವಾಗ ಸೃಷ್ಟಿ ಅನುಸೃಷ್ಟಿ ಎಲ್ಲ ಬೇಕು ಅಂತೀವಲ್ಲ, ಆ ರೀತಿಯಲ್ಲಿ ಕವಿ ಇದನ್ನು ತರ್ತಾ ಇದ್ದಾನೆ. ಮತ್ತು ಕಾವ್ಯಕ್ಕೆ ಒಂದು ರೊಬಸ್ಟ್ನೆಸ್ಸನ್ನು ತಂದುಕೊಡಬೇಕಲ್ವ, ಮತ್ತು ಜನಾದರಣೆಗೆ ಪಾತ್ರವಾಗಬೇಕಲ್ವ, ಅದನ್ನು ಮಾಡ್ತಿದ್ದಾನೆ.
ಆದರೆ ಇಲ್ಲಿ ಬರುವ ಕಷ್ಟ ಇಷ್ಟೇ, ಮಾನವ ಸ್ವಭಾವಗಳ ಚಿತ್ತವೃತ್ತಿಗಳ ವಿವರಗಳಿಗಿಂತ ವಿವರಗಳ ವಿವರವೇ ಜಾಸ್ತಿ ಹೆಚ್ಚಾಗಿರುವಂಥದ್ದು. ಆಮೇಲೆ ಅವನ ಪಕ್ಕೆಲವೊಂದರಿಂದ ಇವಳನ್ನು ಹೇಗೆ ತಯಾರು ಮಾಡಿದ್ದು ದೇವರು ಅನ್ನೋದನ್ನು ಹೇಳ್ತಾನೆ. ಮತ್ತು ಹೇಳ್ತಾನೆ, ಹೆಂಗಸರು ಗಂಡಸರಿಗಿಂತ ಕಡಿಮೆ ಅಂತಲೇ ಸ್ಪಷ್ಟವಾಗಿ ಹೇಳಿಬಿಡ್ತಾನೆ. ಆಮೇಲೆ ಅವನು 9ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡ್ತಾನೆ. ಈ 9ನೇ ಅಧ್ಯಾಯದ ಆರಂಭದಲ್ಲಿ ಮಿಲ್ಟನ್ ತಾನು ಈ ಒಂದು ಮಹಾಕೃತಿಯನ್ನು ಗ್ರೀಕೋ ರೋಮನ್ ಕಲಾಕೃತಿಗಳೆಲ್ಲಕ್ಕಿಂತ ಮಿಗಿಲಾಗಿ ನಿರ್ಮಾಣ ಮಾಡಬೇಕು ಅಂತ ಹೊರಟಿದ್ದೀನಿ, ಬೇರೆಷ್ಟೋ ವಸ್ತುಗಳು ರೊಮ್ಯಾಂಟಿಕ್ ಆದವು ನನ್ನನ್ನು ಆಕರ್ಷಿಸಿದವು ಒಂದು ಕಾಲದಲ್ಲಿ, ಆದರೆ ಅವನ್ನೆಲ್ಲವನ್ನು ಬಿಟ್ಟು ಬರಿತಾ ಇದ್ದೀನಿ ಅನ್ನುವಂಥ ಒಂದು ಉಲ್ಲೇಖವನ್ನು ಮಾಡ್ತಾನೆ. ಅದು ಸ್ವಲ್ಪ ಸ್ವಾರಸ್ಯಕಾರಿಯಾಗಿದೆ. ಸುಮ್ಮನೆ ಅದನ್ನು ಒಮ್ಮೆ ಗಮನಿಸಬಹುದು ಅಂತ ಅನಿಸುತ್ತದೆ. ಯಾಕೆಂದರೆ ಅವನ ಸೂಕ್ಷ್ಮತೆಗಳು ಯಾವ್ಯಾವ ರೀತಿಯಲ್ಲಿ ಪ್ರಭಾವಿಸುತ್ತವೆ, ಪ್ರತಿಫಲಿಸುತ್ತವೆ ಅನ್ನುವಂಥದ್ದು ಗೊತ್ತಾಗುತ್ತದೆ. ಅವನು ಹೇಳ್ತಾನೆ, ಆಫ್ ಸ್ಟರ್ನ್ ಅಕಿಲೀಸ್ ಆನ್ ಇಸ್ ಫೋ ಪರ್ಸ್ಯೂಡ್ ಥ್ರೈಸ್ ಫಿಜಿಟಿವ್ ಅಬೌಟ್ ಟ್ರಾಯ್ ವಾಲ್, ಆರ್ ರೇಜ್ ಆಫ್ ಟರ್ನಸ್ ಫಾರ್ ಲವಿನಿಯಾ ಡಿಸ್ಪೋಸ್ಡ್, ಆರ್ ನೆಪ್ಚೂನ್ಸ್ ಐರ್, ಆರ್ ಜೂನೋಸ್ that so long perplexed the Greek and Setra soon. If answerable style I can obtain of my celestial patroness, who designs her nighty visitation unimplored and dictates to me slumbering, or inspires easy my unpremeditated verse. Since first this subject for heroic song pleased me long, choosing and beginning late, not sedulous by nature to indicate wars hitherto the only argument heroic deemed, chief mastery to descent with long and tedious havoc fabled nights in battles find. ಅವನು ಹೇಳ್ತಾ ಹೋಗ್ತಾನೆ ಹೀಗೆ. ಅಂದರೆ ನಾನು ಅರ್ಥರ್ನ ಕಥೆಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತಿದ್ದೆ. ಕಿಂಗ್ ಅರ್ಥರ್ ಅಂತ ಇಂಗ್ಲೆಂಡ್ನ ಪ್ರಸಿದ್ಧವಾದ ಒಬ್ಬ ರಾಜ. ಅವನು ಕಾಲ್ಪನಿಕ ರಾಜನ ಐತಿಹಾಸಿಕ ರಾಜನ ಅಂತಲೇ ದೊಡ್ಡ ಚರ್ಚೆ ಮಾಡಿದ್ದಾರೆ. ಐತಿಹಾಸಿಕನೇ, ಆದರೆ ಅವನ ಸುತ್ತಲೂ ಕಥಾನಕಗಳು ತುಂಬ ಬೆಳೆದವು. ಅವನ ರೌಂಡ್ ಟೇಬಲ್ನ ಪಾಲ್ಗೊಳ್ತಾ ಇದ್ದಂಥ ವೀರರು, ಅವರುಗಳ ಸಾಹಸ, ಅವನ ಕತ್ತಿ ಎಕ್ಸ್ಕ್ಯಾಲಿಬರ್, ಅವನು ಮಾಡಿದಂತಹ ಅತ್ಯದ್ಭುತವಾದ ಮತ್ತು ಮರ್ಲಿನ್ ಅಂತ ಅವನ ಜೊತೆಗಿದ್ದ ಮಂತ್ರವಾದಿ ಸಾಹಸಗಳು, ಇವನ್ನೆಲ್ಲವನ್ನು ಕೂಡ ಇಟ್ಟುಕೊಂಡು ಸ್ಪೆನ್ಸರ್ ಬರೆದಿದ್ದಾನೆ ಕಾವ್ಯವನ್ನು. ಆ ಕಾವ್ಯದ ರೀತಿಯಲ್ಲೇ ಬರೆಯೋದಾ ಅಂತ ಅಂದುಕೊಂಡಿದ್ದೆ. ಇನ್ನು ಅಖಿಲೀಸ್ 3 ಬಾರಿ ಟ್ರಾಯ್ ನಗರದ ಸುತ್ತು ಓಡಿದ್ದು, ಹೆಕ್ಟರ್ ಸತ್ತಿದ್ದು, ಜೂನೋಳ ಕ್ರೋಧಕ್ಕೆ ತುತ್ತಾಗಿ ಈನಿಯಾಸ್ ಒದ್ದಾಡಿದ್ದು, ಅಥವಾ ನೆಪ್ಚೂನ್ ಅಂತಂದರೆ ಪೊಸೈದನ್ನ ಕ್ರೋಧಕ್ಕೆ ತುತ್ತಾಗಿ ಒಡಿಸ್ಯೂಸ್ ಒದ್ದಾಡಿದ್ದು, ಇವೆಲ್ಲ ಇವೆ. ಆದರೆ ಅವ್ಯಾವೂ ನನ್ನ ಮನಸ್ಸಿಗೆ ಬರಲಿಲ್ಲ, ಅದನ್ನು ಬಿಟ್ಟು ನಾನು ಬರೆಯೋದಕ್ಕೆ ಹೊರಟಿದ್ದೀನಿ ಅನ್ನುವಂಥದ್ದು ಹೇಳ್ತಾನೆ. ನಮ್ಮ ಹರಿಹರನಂತೆ ಅಂತ ಅನ್ಬೋದು ಒಂದು ರೀತಿ ಮಿಲ್ಟನ್. ಮನುಜರ ಮೇಲೆ, ಜಗನ್ಯರ ಮೇಲೆ, ಸಾವವರ ಮೇಲೆ ತನಗೆ ಇಂದ್ರ ಚಂದ್ರ ಶಿಬಿ ಕರ್ಣ ದದೀಚಿ ಅಂತ ಅಂದುಕೊಳ್ಬಾರ್ದು ಅಂತ ಹೇಳ್ತಾನಲ್ಲ, ಆ ರೀತಿಯಾಗಿ ಬರೀಬೇಕು ಅಂದರೆ ನಮ್ಮ ಪೆಂಪಿನ ಸೊಂಪಿನ ಹಂಪೆಯಾಳ್ದನನ್ನು ಕುರಿತೇ ಬರೆಯಬೇಕು ಅಂತ. ಇನ್ನು ಶಿವನನ್ನು, ಶಿವಭಕ್ತರನ್ನು ಬಿಟ್ಟು ಬೇರೆ ಯಾರನ್ನೂ ಸ್ಮರಿಸೋದಿಲ್ಲ. ಆ ರೀತಿಯಾದ ಘಂಟಾಸುರನ ಪದ್ಧತಿ, ಅದನ್ನು ನಾವಿಲ್ಲಿ ಕಾಣ್ತೀವಿ. ಆಮೇಲೆ ನಮ್ಮ ಸೇಟನಲ್ಲಿಗೆ ಬರ್ತಾನೆ. ಅವನು ಬಂದು ಇಷ್ಟು ಸುಂದರವಾದ ಸೃಷ್ಟಿಯನ್ನು ನಾಶ ಮಾಡಬೇಕಲ್ಲ, ಈ ಮಾನವನಿಗೆ ನೋವನ್ನು ತಂದುಕೊಡಬೇಕಲ್ಲ, ಈ ಪ್ಯಾರಡೈಸ್ನ ಮಧ್ಯದಲ್ಲಿ ಪಾಶವ ಕೃತ್ಯಗಳನ್ನು ಆಚರಣೆ ಮಾಡಬೇಕಲ್ಲ ಅಂತ ದುಃಖಪಟ್ಟುಕೊಂಡು ಒಂದು ಮಾತು ಹೇಳ್ತಾನೆ, ಅರ್ತ್ ಈಸ್ ಬೆಟರ್ ದ್ಯಾನ್ ಹೆವನ್ ಅಂತ. ಭೂಮಿ ಸ್ವರ್ಗಕ್ಕಿಂತ ಚೆನ್ನಾಗಿದೆ ಅಂತ. ನಮ್ಮ ವೇದದಲ್ಲಿ ದುರ್ಭಿಕ್ಷಂ ದೇವಲೋಕೇಶು ಅಂತ ಮುನೂನಾಂ ಉದಕಂ ಬಹುತ್ ಅಂತ ಬರುತ್ತಲ್ಲ ಮಾತು, ಆ ರೀತಿಯಾಗಿ ಅವನು ಹೇಳ್ತಾನೆ. ಮತ್ತು ಅವನು ಒಂದು ಸರ್ಪರೂಪಿಯಾಗಿ ಆ ಒಂದು ಪ್ರಲೋಭನೆಗೆ ಕೊನೆಯ ಮಾರ್ಗವನ್ನು ಹುಡುಕಿಕೊಳ್ತಾನೆ. ಆಗ 10ನೇ ಅಧ್ಯಾಯ ಆರಂಭ ಆಗುತ್ತದೆ. ಅಷ್ಟು ಹೊತ್ತಿಗಾಗಲೇ ಇವಳಿಗೆ ಹಣ್ಣನ್ನು ತಿನ್ನಬೇಕು ಅಂತ ಆಸೆ ಆಗಿಬಿಟ್ಟಿದೆ. ಹೋಗ್ತಾಳೆ, ಹಣ್ಣನ್ನು ತಿಂದೇ ಬಿಡ್ತಾಳೆ. ಮತ್ತು ಗಂಡನಿಗೆ ಆ ಹಣ್ಣನ್ನು ತಿನ್ನು ಅಂತ ಪ್ರಲೋಭನೆಯನ್ನು ಮಾಡ್ತಾಳೆ. ಇದು ಗೊತ್ತಾದ ತಕ್ಷಣವೇ ಗಾರ್ಡಿಂಗ್ ಏಂಜಲ್ಸ್ ಅಂತ ಯಾರಿದ್ದಾರೆ, ಕಾಪಾಡ್ತಕ್ಕಂಥವ್ರು, ಗೇಬ್ರಿಯಲ್ ಇರ್ಬೋದು, ರಾಫೇಲ್ ಇರ್ಬೋದು, ಊರಿಯಲ್ ಇರ್ಬೋದು, ಎಲ್ಲರೂ ಬಿಟ್ಟು ಹೋಗಿಬಿಡ್ತಾರೆ. ನೇರವಾಗಿ ಪರಮಾತ್ಮನ ಬಳಿಗೆ ಹೋಗಿ ನಾವಿನ್ನು ಬಿಟ್ವಿ, ನಮ್ಮ ಕೆಲಸ ಮುಗಿಯಿತು, ಸೇಟನ್ ನಮ್ಮನ್ನು ಮೀರಿ ಅವಳನ್ನು ಪ್ರಲೋಭನೆ ಮಾಡಿಬಿಟ್ಟ ಅಂತ. ಆಗ ದೇವರು ಆಯಿತು, ನಿಮ್ಮದೇನೂ ತಪ್ಪಿಲ್ಲ ಅಂತ ಕ್ಷಮಿಸಿ, ಈಗ ಮಗನನ್ನು ನೋಡಿ ನೀನು ಅವರಿಗೆ ತೀರ್ಮಾನವನ್ನು ಹೇಳು ಅಂತಾನೆ. ಅವರಿಬ್ಬರೂ ಬರ್ತಾರೆ.
ಅವರಿಬ್ಬರಿಗೂ ಈಗ ಆ್ಯಡಮ್ ಮತ್ತು ಈವಿಗೆ ಅವರು ಈಡನ್ ಗಾರ್ಡನ್ನಲ್ಲಿಯೇ ಇದ್ದಾರೆ. ನಗ್ನತೆಯ ಬಗ್ಗೆ ಮುಜುಗರ ಉಂಟಾಗಿದೆ, ಅಸಹ್ಯ ಉಂಟಾಗಿದೆ. ನಿನ್ನಿಂದ ತಪ್ಪಾಯಿತು ಅಂತ ಪರಸ್ಪರ ಬೈಕೊಳ್ತಾ ಇದ್ದಾರೆ. ಆ್ಯಡಮ್ ಇವಳನ್ನು ಬೈತಾ ಇದ್ದಾನೆ, ಆ್ಯಡಮ್ನ ಬೈತಾ ಇದ್ದಾನೆ. ಮತ್ತು ಮಗ ಬಂದೊಡನೆ ದೇವಪುತ್ರ ಬಂದು ಪರಮಾತ್ಮನ ನಿವೇದನೆಯನ್ನು ಹೇಳ್ತಾನೆ, ಅಂದರೆ ಅವನ ನಿರ್ದೇಶನವನ್ನು ಹೇಳ್ತಾನೆ. ಇನ್ನು ಮುಂದೆ ನಿಮಗೆ ಈ ಒಂದು ಸ್ವರ್ಗೀಯವಾದ ಜಾಗ ಇಲ್ಲ, ನೀವಿಲ್ಲಿಂದ ಭ್ರಷ್ಟರಾಗ್ತಾ ಇದ್ದೀರಾ. ಈ ಸ್ವರ್ಗದಲ್ಲಿದ್ದಾಗ ನಿಮಗೆ ತನ್ನಂತೆ ತಾನೇ ಎಲ್ಲ ಬೆಳೀತಾ ಇತ್ತು, ಆದರೂ ಒಂದಿಷ್ಟು ಕೆಲಸ ಅಂತ ಇತ್ತು. ಆದರೆ ಇನ್ನು ಮೇಲೆ ನೀವು ಉಳಿದೆ, ಬಿತ್ತದೆ, ಕುಯ್ಲು ಮಾಡದೆ ಬೆಳೆ ಆಗುವಂಥದ್ದಲ್ಲ. ಪ್ರತಿಯೊಬ್ಬ ಗಂಡಸಿಗೂ ಈ ದುಡಿಮೆಯ ಕತ್ತೆ ಕೆಲಸ ಇರಲಿ, ಪ್ರತಿಯೊಬ್ಬ ಹೆಂಗಸಿಗೂ ಇನ್ನು ಮೇಲೆ ಪ್ರಸವ ವೇದನೆ ಇರಲಿ ಅಂತ ಹೇಳ್ಬಿಟ್ಟು ದೇವನ ಆಜ್ಞೆ ಅಂತ ಹೇಳ್ಬಿಟ್ಟು ಅಂತಾನೆ. ಇವರೆಲ್ಲ ನಾಭಿನಾಳ ಇಲ್ಲದೇನೆ ಹುಟ್ಟಿದವರಲ್ವ. ಆ್ಯಡಮ್ ಮತ್ತು ಇವಿಗೆ ಹೊಕ್ಕಳ ಬಳ್ಳಿಯೇ ಇರಲಿಲ್ಲ, ಅದೇ ಅವರ ವಿಶೇಷ ದೇಹ ಲಕ್ಷಣ ಅಂತ ಕೂಡ ಗೊತ್ತಾಗುತ್ತದೆ. ಇತ್ತ ಸೇಟನ್ ಇಷ್ಟು ಹೊತ್ತಾದರೂ ಬರಲಿಲ್ಲ ಅಂತ ಪಾಪ ಮತ್ತು ಮೃತ್ಯು ಅವರು ಪಾತಾಳದಲ್ಲಿ ಯೋಚನೆ ಮಾಡ್ತಾ ಇದ್ದವರಿಗೆ ಸ್ಫುರಿಸುತ್ತದೆ, ಅವನ ಕೆಲಸ ಸಫಲವಾಗಿದೆ ಅಂತ. ತುಂಬ ಸಂತೋಷದಿಂದ ನರಕಕ್ಕೂ ಭೂಮಿಗೂ ಸೇತುವೆ ಕಟ್ತಾರೆ. ಅಲ್ಲಿಂದ ನರಕದ ಎಲ್ಲ ದೇವತೆಗಳೂ ಫಾಲನ್ ಏಂಜಲ್ಸ್ ಬಂದು ಈ ಇಡೀ ಈಡನ್ ಗಾರ್ಡನ್ ಮೇಲೆ ದಾಳಿ ಮಾಡೋದಕ್ಕೆ ಸಿದ್ಧ ಆಗಿಬಿಡ್ತಾರೆ. ಇತ್ತ ಇವಳಿಗೆ ಪಶ್ಚಾತ್ತಾಪ ಆರಂಭ ಆಗುತ್ತದೆ ಈ ದೇವಪುತ್ರನ ಒಂದು ಜಡ್ಜ್ಮೆಂಟನ್ನು ಕೇಳಿದ ತಕ್ಷಣ. ಮತ್ತು ಅವಳ ದುಃಖವನ್ನು, ಶರಣಾಗತಿಯನ್ನು, ತಾನು ಮಾಡಿದ ತಪ್ಪಾಯಿತು ಅಂತ ಅನ್ನೋದನ್ನು ಆ್ಯಡಮ್ ಕೂಡ ಅರ್ಥ ಮಾಡಿಕೊಳ್ತಾನೆ. ಇಬ್ಬರೂ ಪರಸ್ಪರ ಸಮಾಧಾನ ಮಾಡಿಕೊಳ್ತಾರೆ. ಇಲ್ಲಿ ಮಿಲ್ಟನ್ನ ಮಾರ್ಧವ ಭಾವಗಳು ಬಂದಿವೆ. ಇದೊಂದೇ ಕಡೆ ತುಂಬ ಹೃದಯಂಗಮವಾದಂಥ ಭಾವ ಅಂತ ಅನಿಸುತ್ತದೆ. ಅಂದರೆ ಹೆಂಡತಿ ಅವಳು ನಿಷಿದ್ಧವಾದ ಫಲವನ್ನು ತಿಂದಳು ಅಂತಂದರೂ ಕೂಡ ಅವಳಿಗೆ ಬೇಸರವಾಯಿತಲ್ಲ, ಅವಳಿಗೆ ಪಶ್ಚಾತ್ತಾಪ ಬಂತಲ್ಲ ಅಂತ ಗಂಡ ಸಮಾಧಾನ ಮಾಡುವಂಥದ್ದು. ಇಬ್ಬರೂ ಸೇರಿ ಒಟ್ಟಿನಲ್ಲಿ ಅನುಭವಿಸೋಣ, ಕಷ್ಟವೋ ಸುಖವೋ ಅಂತ ಅಂದುಕೊಳ್ತಾರೆ. ಆಮೇಲೆ 11ನೇ ಅಧ್ಯಾಯದ ಆರಂಭ. ಪರಮಾತ್ಮನಿಗೆ ಇವರ ಪಶ್ಚಾತ್ತಾಪದ ಮೊರೆ ಕೇಳುತ್ತದೆ. ಆಗ ಅವನು ಮಗನಿಗೆ ಹೇಳ್ತಾನೆ, ಮೈಕೇಲ್ ಅನ್ನುವ ದೇವದೂತನನ್ನು ಅವರಿಗೆ ಜೊತೆ ಮಾಡಿಕೊಡು, ಈಗ ಅವರು ಇನ್ನು ಈಡನ್ ಗಾರ್ಡನಿಂದ ಆಚೆಗೆ ಬರಬೇಕು ಅಂತ. ಹಾಗೆ ಹೊರಟಾಗ ಆ್ಯಡಮನಿಗೆ ಹೇಳ್ತಾನೆ, ನೀನು ನನ್ನ ಜೊತೆ ಬಾ ಅಂತ. ಇವಳಿಗೆ ಮಂಕು ಬರೆಸಿಬಿಟ್ಟು ಆ್ಯಡಮನ್ನು ಒಂದು ಬೆಟ್ಟದ ಮೇಲೆ ಕರೆದುಕೊಂಡು ಹೋಗಿ ಆ ಬೆಟ್ಟದ ಮೇಲಿಂದ ದಿವ್ಯ ದರ್ಶನ ಮಾಡಿಸ್ತಾನೆ. ಆ ದರ್ಶನದಲ್ಲಿ ಆ್ಯಡಮ್ನ ಸಂತತಿ ಬೆಳೆಯೋದು ಮತ್ತು ಅದು ಸಾಯೋದು, ಅಂದರೆ ಮೃತ್ಯು, ಪಾಪ ಇವುಗಳ ಕೆಲಸ ಹೇಗೆ ನಡೆಯೋದು ಅಂತ, ಮತ್ತು ಜನರ ಲಾಂಪಟ್ಯ ಯಾವ ರೀತಿ ಪರಿಣಮಿಸುತ್ತದೆ, ಮತ್ತು ನೋಹ ಅಂತ ಅವನು ಒಂದು ನೌಕೆಯನ್ನು ಮಾಡಿಕೊಂಡಿದ್ದ, ಅದು ನಮ್ಮ ಮನುನೌಕೆಯ ಕಥೆಯೇ ಇನ್ಯಾವುದೂ ಅಲ್ಲ. ನೋವಾ ಅನ್ನುವನಿಗೆ 3 ಜನ ಗಂಡು ಮಕ್ಕಳು, ಅವನಿಗೆ 3 ಸೊಸೆಯರು ಕೂಡ. ಒಟ್ಟು ಈ 4 ದಂಪತಿಗಳು, ನೋವಾ ಮತ್ತು ಅವನ ಹೆಂಡತಿ, ಅವನ 3 ಜನ ಮಕ್ಕಳು ಮತ್ತು ಸೊಸೆಯಂದಿರು, ಅವರು 8 ಜನ ಸೇರಿ ಒಂದು ನೌಕೆಯನ್ನು ನಿರ್ಮಾಣ ಮಾಡ್ತಾರೆ. ಅದು ಒಂದು ಪ್ರಳಯ ಕಾಲ ಬರುತ್ತದೆ ಅಂತ ಅವರಿಗೆ ಪರಮಾತ್ಮನ ಆರೆಕಲ್ ಸೂಚನೆ ಆಗಿರುತ್ತದೆ. ಸುತ್ತಲೂ ಇದ್ದಂಥ ಇಡೀ ಜನ ಎಲ್ಲ ಜಗತ್ತಿನಲ್ಲಿ ಪಾಪಿಷ್ಟ್ರೇನೆ, ಯಾರು ಇವ್ರನ್ನ ಗೇಲಿ ಮಾಡ್ತಾರೆ. ಬಟಾಬೈಲ್ನಲ್ಲಿ ನೀವು ನೆಲದ ಮೇಲೆ ದೋಣಿಯನ್ನು ನಿರ್ಮಾಣ ಮಾಡ್ತಾ ಇದ್ದೀರಂಥ ದೊಡ್ಡ ಹಡಗನ್ನು. ಅದು ನಿರ್ಮಾಣ ಪೂರ್ತಿ ಆಗ್ತಾ ಇದ್ದಂತೆ ತನ್ನಂತೆ ತಾವೇ ಪ್ರಾಣಿಗಳು, ಪಕ್ಷಿಗಳು ಎಲ್ಲ ಜೋಡಿ ಜೋಡಿಯಾಗಿ ಬಂದು ಸೇರಿಕೊಳ್ಳುತ್ತವೆ. ಜಗತ್ತಿನ ಎಲ್ಲ ಸಸ್ಯಗಳ ಸಂತತಿ ಪ್ರತಿನಿಧಿ ರೂಪವಾಗಿ ಅಲ್ಲಿ ಸಂಗ್ರಹಿತವಾಗುತ್ತವೆ. ಅವೆಲ್ಲ ತಮ್ಮಂತೆ ತಾವೇ ಬರುತ್ತವೆ. ಮತ್ತು ಮಹಾಪ್ರಳಯ ಸಂವರ್ತ ಮಾರುತಗಳೆಲ್ಲ ಬಂದು ದೊಡ್ಡ ಮಳೆ ಗಾಳಿ ಎಲ್ಲ ಆಗಿ ಇಡೀ ದೇಶ ಪ್ರಪಂಚ ಮುಳುಗಿ ಇದೊಂದು ಮಾತ್ರ ತೇಲಿಕೊಂಡು ಬರುತ್ತದೆ. ಕಡೆಗೆ ಸಿನಾಯಿ ಪರ್ವತದಲ್ಲಿ ಅದು ನೆಲೆ ನಿಲ್ಲುತ್ತದೆ ಅಂತ ನಮ್ಮ ಮನುನೌಕೆಯ ಕಥೆ. ವೈವಸ್ವತ ಮನು ಮಹಾವಿಷ್ಣು ಮತ್ಸ್ಯರೂಪಿಯಾಗಿ ಬಂದು ಅದನ್ನು ದಾಟಿಸಿದ ಬಗ್ಗೆ, ಸಪ್ತರ್ಷಿಗಳು, ಸಕಲ ಸೃಷ್ಟಿ ಸಾಮಗ್ರಿ ಇದೆಲ್ಲ ಇದ್ದದ್ದು ಉಂಟಲ್ಲ, ಆ ವಿವರಗಳನ್ನು ಕೊಡ್ತಾನೆ. ಆಮೇಲೆ ಇದನ್ನೇ 12ನೇ ಅಂದರೆ ಕಡೆಯ ಅಧ್ಯಾಯದಲ್ಲಿ ಮುಂದುವರಿಸ್ತಾನೆ. ನಿಮ್ರೋದ್ ಯಾವ ರೀತಿಯಾಗಿ ಬೇಬಲ್ ಅನ್ನುವ ನಗರದಲ್ಲಿ ದೊಡ್ಡ ಗೋಪುರ ಮಾಡಿ ಸ್ವರ್ಗದ ಬಗ್ಗೆ ಒಂದು ದಾಳಿ ಮಾಡಬೇಕು, ಅಲ್ಲಿವರೆಗೂ ಹತ್ತಬೇಕು ಅಂತ ಮಾಡಿಕೊಂಡದ್ದು. ಇಲ್ಲಿ ಮತ್ತೆ ಅವಿಧೇಯತೆ ಸತತವಾಗಿ ಬರುವುದಿದ್ದೇನೆ. ಸೇಟನನ್ನು ಪ್ರಲೋಭನೆ, ಅವಿಧೇಯತೆ, ತತ್ಫಲಿತವಾಗಿ ಪಾಪ ಮತ್ತು ಮೃತ್ಯು ಯಾವ ರೀತಿಯಾಗಿ ನಡೆಯುತ್ತವೆ ಅಂತ. ಹಾಗಾಗಿ ಎಲ್ಲರಿಗೂ ಇದ್ದಂಥ ಒಂದು ಭಾಷೆ ಹೋಯಿತು, ಒಬ್ಬರಿಗೊಬ್ಬರಿಗೆ ಅರ್ಥವಾಗದೇ ಇರುವಂಥ ಅನೇಕ ಭಾಷೆಗಳು ಬಂದದ್ದಾಗಲೇ ಅಂತ. ಬೇಬಲ್ ಗೋಪುರ ನಿರ್ಮಾಣ ಮಾಡಿದಾಗಲೇ ಅದು ನಿರ್ಮಾಣ ಪೂರ್ತಿ ಆಗಬಾರ್ದು ಅಂತ ಭಗವಂತ ಒಬ್ಬರಿಗೆ ಇನ್ನೊಬ್ಬರು ಮಾತು ಅರ್ಥವಾಗದಂತೆ ಮಾಡಿದ, ಆಗಲೇ ಎಲ್ಲ ಭಾಷೆಗಳು ಸೃಷ್ಟಿಯಾಗಿದ್ದು ಅಂತ. ಮತ್ತು ಅಬ್ರಹಾಂ ಅವನು ತನ್ನ ಮಗನನ್ನು ಬಲಿದಾನ ಮಾಡೋದಕ್ಕೆ ನಿಶ್ಚಯಿಸಿಕೊಂಡಿದ್ದು, ದೇವರು ಅನುಗ್ರಹ ಮಾಡಿದ್ದು, ಅದನ್ನೆಲ್ಲ ಹೇಳ್ತಾನೆ. ಮತ್ತು ಇಸ್ರಾಯೇಲರು ಹೇಗೆ ಈಜಿಪ್ಟಿಗೆ ಹೋಗಿದ್ದು, ಅಲ್ಲಿ ಐಡೋಲೇಟರ್ಸ್ ವಿಗ್ರಹಾರಾಧಕರಾದ ಈಜಿಪ್ಷಿಯನ್ರ ಕೈ ಕೆಳಗೆ ಇವರು ನವೆದದ್ದು, ಮತ್ತು ಈಜಿಪ್ಟಿಗೆ ವಲಸೆ ಬಂದದ್ದು. ಹಾಗೆ ಬರುವಾಗ ಮೋಸೆಸ್ ತಾನು ದೊಡ್ಡ ಪ್ರಯತ್ನ ಪಟ್ಟಿದ್ದು, ಕೆಂಪು ಸಮುದ್ರವನ್ನು ವಿಭಾಗ ಮಾಡಿದ್ದು,
ಹೀಗೆ ಅನೇಕ ಪ್ರಕರಣಗಳ ಉಲ್ಲೇಖ ಬರ್ತದೆ. ಮತ್ತು ಡೇವಿಡ್ನ ವಂಶದಲ್ಲಿ ಜೀಸಸ್ ಹುಟ್ಟಿದ್ದು, ಆ ಮೂಲಕವಾಗಿ ಅವನ ಬಲಿದಾನ ಶಿಲುಬೆ ಮೇಲೆ ಆಗಿ ಇವರೆಲ್ಲರಿಗೂ ಕೂಡ ಪಾಪ ಕ್ಷಮೆ ಸಿಕ್ಕದ್ದು ನಿಮಗಾಗುತ್ತದೆ ಅಂತ ಅಂದು ಪ್ಯಾರಡೈಸ್ನಿಂದ ಆಚೆಗೆ ದೂಡ್ತಾನೆ. ಅಲ್ಲಿಗೆ ಮುಗಿಯುತ್ತದೆ ಪ್ಯಾರಡೈಸ್ ಲಾಸ್ಟ್ ಅನ್ನುವಂಥದ್ದು. ಆಗ ನಮಗೆ ಉಳಿಯೋದು ಒಂದೇ ದೊಡ್ಡ ಪ್ರಶ್ನೆ. ಆಡಮ್ಮನಿಗೆ ಒಂದು ಸಮಾಧಾನ ಅಂತೂ ಆಗುತ್ತದೆ, ನಮ್ಮ ಪಾಪಕ್ಕೆ ಕ್ಷಮೆ ಸಿಕ್ಕಿದೆ ಮತ್ತು ನಮಗೆ ಶಾಂತಿ ಎನ್ನುವುದು ಕ್ರಿಸ್ತನಿಂದ ಉಂಟಾಗುತ್ತದೆ ಅಂತ. ಹೀಗಿದ್ದರೆ ಪ್ಯಾರಡೈಸ್ ಲಾಸ್ಟೇನೇ ಒಳ್ಳೆಯದಾ ಅಂತ. ಪ್ಯಾರಡೈಸಲ್ಲಿದ್ದಾಗ ಆವಾಹನೆ ಇಲ್ಲ, ವಿಸರ್ಜನೆ ಇಲ್ಲ, ಪ್ಯಾರಡೈಸ್ ಲಾಸ್ಟ್ ಆಗಿದ್ದೇ ಚೆನ್ನಾಗಾಯ್ತಾ ಅನ್ನುವಂಥ ಪ್ರಶ್ನೆಗಳನ್ನು ವಿಮರ್ಶಕರು ಹಾಕ್ಕೊಂಡಿದ್ದಾರೆ. ಒಂದರ್ಥದಲ್ಲಿ ಹೌದು ಅಂತ ಅನಿಸುತ್ತದೆ. ಅಂದರೆ ನಾವು ಒಂದು ಸ್ವಲ್ಪವೂ ಜ್ಞಾನದ ಗಂಧ ಇಲ್ಲದೆ ಕೊಯ್ಟಾಗಿದ್ದೀವಿ ಅಂತ ಅನ್ನೋದಕ್ಕಿಂತ ಅಜ್ಞಾನಕ್ಕೆ ಬಂದು ಮತ್ತು ಜ್ಞಾನದ ಲೋಕವನ್ನು ಕಾಣುವಂಥದ್ದು ಇದೆಯಲ್ಲ, ಅದು ಬಹಳ ದೊಡ್ಡದು. ಇಗ್ನೊರೆನ್ಸ್ ಈಸ್ ಬ್ಲಿಸ್ ಅಂತ ಅನ್ನುವುದು ತುಂಬ ತಪ್ಪು ಅಂತ. ಆ ರೀತಿಯಾದ ಇಗ್ನೊರೆನ್ಸ್ ಇದ್ದದ್ದು ಆ್ಯಡಮ್ ಮತ್ತು ಇವರಲ್ಲಿ. ಮುಗ್ಧತೆ ಇತ್ತು, ಇನ್ನೊಸೆನ್ಸ್ ಇದ್ದದ್ದು. ಆ ಇನ್ನೊಸೆನ್ಸ್ ತನ್ನಂತೆ ಒಳ್ಳೆಯದೇ ಆಗಿದ್ದರೂ ಕೂಡ ಅದು ಪರಿಪಾಕಗೊಳ್ಳಬೇಕಾಗುತ್ತದೆ. ಹೂವು ಚೆನ್ನಾಗಿರ್ಬೋದು, ಹುಳಿಗಾಯಿ ಚೆನ್ನಾಗಿರ್ಬೋದು, ಆದರೆ ಅದು ಹಣ್ಣಾಗಬೇಕು, ಬೀಜ ಬಲಿಯಬೇಕು ಅನ್ನುವ ದೃಷ್ಟಿ ನೋಡಿಕೊಂಡಾಗ ನಮಗೆ ತಿಳಿಯುತ್ತದೆ. ಇಲ್ಲಿ ಕವಿಯೇ ಮತ್ತೆ ಮತಶಾಸ್ತ್ರಜ್ಞನನ್ನು ಮೀರಿದ್ದಾನೆ ಅಂತ ಅನಿಸುತ್ತದೆ. ಇನ್ನು ಈ ಈಡನ್ ಗಾರ್ಡನ್ ಅಲ್ಲಿದ್ದಂಥ ಪರಿಸರ ಇತ್ಯಾದಿಯನ್ನು ನೋಡಿದಾಗ ನನಗೆ ಎಷ್ಟೋ ಬಾರಿ ಅನಿಸಿದೆ, ನಮ್ಮ ಗ್ರಂಥಗಳಲ್ಲಿ ಕೃತಯುಗ ಅಂತ ನಾವೇನು ಹೇಳ್ತೀವಿ, ಅಕೃಷ್ಟಪಚ್ಚ ಭೂಮಿ ಏಕವರ್ಣ ಆಸೀತ್ ಅಂತೆಲ್ಲ, ಒಂದೇ ವರ್ಣ ಇದ್ದದ್ದು, ಎಲ್ಲವೂ ಬ್ರಹ್ಮವಾಗಿತ್ತು, ಭೂಮಿಯನ್ನು ಉಳಬೇಕಾಗಿರಲಿಲ್ಲ, ಬಿತ್ತಬೇಕಾಗಿರಲಿಲ್ಲ, ಎಲ್ಲ ತನ್ನಂತೆ ತಾನೇ ಬೆಳೀತಾ ಇತ್ತು, ವಿನೋದ ವಿಲಾಸ ಅನ್ನುವುದೇನೂ ಬೇಕಿರಲಿಲ್ಲ, ಎವ್ರಿಥಿಂಗ್ ವಾಸ್ ಎಂಟರ್ಟೈನ್ಮೆಂಟ್ ಅಂತ. ಅಥವಾ ಪ್ರಾಣಿ ಜೀವನವನ್ನು ನಡೆಸ್ತಾ ಇದ್ದವನು, ಕೃಷಿ ಯಾವುದು ಗೊತ್ತಿಲ್ಲದೆ ಬೇಟೆಗಾರನ ಸ್ಥಿತಿಯಲ್ಲಿದ್ದವನು, ವಿನೋದ ರಂಜನೆ ಅನ್ನುವುದಿಲ್ಲದೆ 3 ಹೊತ್ತು ಹೊಟ್ಟೆಪಾಡಲ್ಲೇ ನಡೀತಾ ಇದ್ದಂಥ ಆ ಮಟ್ಟದ ಆದಿಮಾನವ ಆಗಿದ್ದ ಅಂತ ಕೂಡ ಬೇಕಾದರೆ ಅಂದುಕೋಬಹುದು. ಪೌರಾಣಿಕವಾಗಿ ನೋಡ್ಕೊಳ್ಬಹುದು, ಅಥವಾ ಬೇಕಾದರೆ ನಮ್ಮ ಆಂಥ್ರಪಾಲಜಿ ಅಂತೀವಲ್ಲ, ಮಾನವಶಾಸ್ತ್ರ, ಆ ರೀತಿಯಿಂದಲೂ ನೋಡ್ಬೋದು. ಏನಾಗಿ ನೋಡಿದರೂ ಕೂಡ ಅಲ್ಲಿಂದ ಆಚೆಗೆ ಬಂದು ಹಣ್ಣುಗಾಯಿ ನೀರುಗಾಯಾಗಿ ಕಡೆಗೆ ಜ್ಞಾನವನ್ನು ಪಡ್ಕೊಳ್ಳುವಂಥದ್ದು ಒಳ್ಳೆಯದು ಅನ್ನುವ ಸಮನ್ವಯ ಇಟ್ಟುಕೊಂಡ್ರೆ ಪ್ಯಾರಡೈಸ್ ಲಾಸ್ಟ್ನ ತತ್ವ ಹೆಚ್ಚು ಅನುಕೂಲಕಾರಿಯಾದೀತು ಅಂತ ಅನಿಸುತ್ತದೆ. ಇನ್ನು ಕೆಲವು ಭಾಗಗಳನ್ನು, ಆ ಒಂದು ಕಾವ್ಯ ರಚನೆಯ ಸ್ವಾರಸ್ಯ ಎಂಥದ್ದು ಅನ್ನೋದಕ್ಕೆ ಒಂದೆರಡು ಪಂಕ್ತಿಗಳನ್ನು ಓದಿ ತೋರಿಸ್ತೀನಿ. ಆ ಮಿಲ್ಟನ್ ತಾನು ಎಷ್ಟೆಲ್ಲ ಬಳಸ್ಕೊಳ್ತಾನೆ ಅನ್ನೋದಕ್ಕೆ ನನ್ನೆಯೇ ಒಂದು ಉಲ್ಲೇಖ ಮಾಡಿದ್ದೆ, ಅದನ್ನು ವಾಕ್ಯದಲ್ಲಿ ಓದಿ ಹೇಳ್ತೀನಿ. ಸೇಟನ್ನ ಹೆಗಲ ಮೇಲಿದ್ದಂಥ ಗುರಾಣಿ, ದ ಬ್ರಾಡ್ ಸರ್ಕಂಫರೆನ್ಸ್ ಹಂಗ್ ಆನ್ ಹಿಸ್ ಶೋಲ್ಡರ್ಸ್ ಲೈಕ್ ದಿ ಮೂನ್ ಹುಸ್ ಆರ್ಬ್ ಥ್ರೂ ದಿ ಆಪ್ಟಿಕ್ ಗ್ಲಾಸ್ ದಿ ಟಸ್ಕನ್ ಆರ್ಟಿಸ್ಟ್ ವ್ಯೂಸ್ ಅಟ್ ಈವ್ನಿಂಗ್ ಫ್ರಮ್ ದಿ ಟಾಪ್ ಆಫ್ ಫೆಸೋಲ್ ಆರ್ ಇನ್ ವಲ್ದರೋನೋ ಟು ಡಿಸ್ಕ್ರೇ ನ್ಯೂ ಲ್ಯಾಂಡ್ಸ್ ರಿವರ್ಸ್ ಆರ್ ಮೌಂಟೇನ್ಸ್ ಇನ್ ಹರ್ ಸ್ಪಾಟಿ ಗ್ಲೋಬ್ ಅಂತ. ಇಲ್ಲಿ ನೋಡಿ, ಅವನು ಬ್ರಾಡ್ ಸರ್ಕಂಫರೆನ್ಸ್ ಹಂಗಂತಾನೆ. ಸರ್ಕಂಫರೆನ್ಸ್ ಅನ್ನೋದು ಅಮೂರ್ತ, ಶೀಲ್ಡ್ ಹ್ಯಾವಿಂಗ್ ಬ್ರಾಡ್ ಸರ್ಕಂಫರೆನ್ಸ್ ಅಂತ ಅನ್ನಬೇಕು. ಅಂದರೆ ಇವನು ಮೂರ್ತವನ್ನು ಅಮೂರ್ತ ಮಾಡೋದು, ಅಮೂರ್ತವನ್ನು ಮೂರ್ತ ಮಾಡೋದು ತುಂಬ ಮಾಡ್ತಾನೆ. ಈ ರೀತಿಯಾಗಿ ಮಾಡುವಂಥದ್ದೇ ಅಲಂಕಾರದ ವಿಶೇಷ. ಅಲಂಕಾರಗಳನ್ನು ಇದಕ್ಕಾಗಿಯೇ ಬಳಸೋದು. ವಿಶೇಷವಾಗಿ ಇದು ವಕ್ರೋಕ್ತಿಯಲ್ಲಿ ನಾವು ಉಪಚಾರ ವಕ್ರತಾ ಅನ್ನುವ ವರ್ಗಕ್ಕೆ ಸೇರಿಸ್ತೀವಿ. ಉಪಚಾರ ವಕ್ರತಾದಲ್ಲೇ ಮೂರ್ತ ಅಮೂರ್ತ ಆಗುತ್ತೆ, ಅಮೂರ್ತ ಮೂರ್ತವಾಗುತ್ತೆ, ಜಡ ಚೇತನವಾಗುತ್ತೆ, ಚೇತನ ಜಡವಾಗುತ್ತೆ, ಈ ಥರದ್ದೆಲ್ಲ. ಮತ್ತು ನೋಡಿ, ಆ ಚಂದ್ರ ಸ್ತ್ರೀಲಿಂಗ, ಹಾಗಾಗಿ ಆನ್ ಹರ್ ಸ್ಪಾಟಿ ಗ್ಲೋಬ್ ಅಂತ ಹೇಳ್ಬಿಟ್ಟು ಅಂತಾನೆ. ಮೂನ್ ಅಂತ ಹೇಳುವಾಗ ಆನ್ ಹರ್ ಸ್ಪಾಟಿ ಗ್ಲೋಬ್ ಅಂತ. ಅಲ್ಲಿ ವಾಲ್ದರೋನಾದಲ್ಲಿಯೋ ಅಥವಾ ಫೆಸೋಲಿನಲ್ಲಿಯೋ ಟಸ್ಕನ್ ಆರ್ಟಿಸ್ಟ್ ಕೂತು ದುರ್ಬೀನ್ ಹಾಕಿಕೊಂಡು ಆಪ್ಟಿಕ್ ಗ್ಲಾಸ್ ಮೂಲಕವಾಗಿ ನೋಡ್ತಾನೆ. ನೋಡುವಾಗ ಚಂದ್ರ ಗ್ರಹದ ಮೇಲೆ ಇರ್ತಕ್ಕಂಥ ಪರ್ವತಗಳು, ನದಿಗಳು ಯಾವುದೋ ಹೇಗೆ ಕಾಣಿಸುತ್ತವೋ ಆ ರೀತಿ ಅವನ ಢಾಲ್ ಕಾಣಿಸಿದ್ದು ಅಂತ. ಯಾಕೆ ಹೀಗೆ ವರ್ಣಿಸ್ತಾ ಇದ್ದಾನೆ? ಮಹಾಕಾವ್ಯಗಳಲ್ಲಿ ಆಯುಧದ ವರ್ಣನೆ, ವಿಶೇಷವಾಗಿ ಗುರಾಣಿ ವರ್ಣನೆ ಮಾಡಬೇಕು. ನಾವು ಅದನ್ನು ನೋಡಿಯೇ ಇದ್ದೀವಿ. ಹೋಮರ್ ಈ ಅಖಿಲೇಸನ ಗುರಾಣಿಯ ಮೇಲಿದ್ದ ಚಿತ್ತಾರಗಳು ಎಂಥವು ಅನ್ನೋದನ್ನು ಇಲಿಯಡ್ಡಲ್ಲಿ ವರ್ಣಿಸಿದ್ದಾನೆ. ಈನಿಯಾಸ್ನ ಗುರಾಣಿಯ ಮೇಲೆ ವಲ್ಕನ್ ಮಾಡಿಕೊಟ್ಟಂಥ ಚಿತ್ತಾರಗಳು ಏನು ಅನ್ನೋದನ್ನು ವರ್ಜಿಲ್ ವರ್ಣಿಸಿದ್ದಾನೆ. ಹೋಮರ್ ವರ್ಣಿಸಿದ್ದು ಅದ್ಭುತವಾದ ಜನಜೀವನ, ಶಾಂತಿಯಲ್ಲಿ, ಕ್ರಾಂತಿಯಲ್ಲಿ, ದುಃಖದಲ್ಲಿ, ಸಂತೋಷದಲ್ಲಿ ಇರುವಂಥದ್ದು. ವರ್ಜಿಲ್ ವರ್ಣಿಸಿದ್ದೆಲ್ಲ ರಾಷ್ಟ್ರೀಯವಾದಂಥದ್ದು, ದ ರೋಮನ್ ಗ್ಲೋರಿ, ಇಂಪೀರಿಯಲಿಸಮ್ನ ಆ ಚಿತ್ತಾರ ಹೇಗೆ ಮಾಡಿತ್ತು ಗುರಾಣಿಯ ಮೇಲೆ ಅಂತ. ಇವನು ವರ್ಣಿಸ್ತಕ್ಕಂಥದ್ದು ಇಡೀ ಚಂದ್ರಬಿಂಬವೇ ಇತ್ತು ಅಲ್ಲಿ ಅಂತ. ಅಂದರೆ ಒಂದು ಪ್ರತ್ಯೇಕ ಸೃಷ್ಟಿಯೇ ಅಲ್ಲಿತ್ತು ಅಂತ.
ಆ ಮೂಲಕವಾಗಿ ನಾನು ಅಟೆಂಪ್ಟ್ ಮಾಡ್ತಾ ಇರೋದು ಯಾವುದೋ ಒಂದು ಬುಡಕಟ್ಟಿನದಲ್ಲ, ಒಂದು ರಾಜ್ಯದ್ದಲ್ಲ, ಇಡೀ ಮಾನವ ಜನಾಂಗದ್ದು, ಇಡೀ ಬದುಕಿನದು ಅಂತ. ಕ್ರೈಸ್ತ ಬಿಟ್ಟು ಇನ್ನೇನೂ ಜಗತ್ತಲ್ಲಿ ಇಲ್ಲ ಅನ್ನುವ ನಂಬಿಕೆಯಲ್ಲಿದ್ದವನು, ಇದ್ದರೂ ಅದೆಲ್ಲ ಹೊಲ್ಲ ಅನ್ನುವ ನಂಬಿಕೆಯಲ್ಲಿದ್ದವನು ಮಿಲ್ಟನ್. ಹಾಗಾಗಿ ಅದು ನಿಜ, ಅದೇ ರೀತಿ ಅನ್ನಿಸ್ತಕ್ಕಂಥದ್ದು. ಆದರೆ ನಾವಿವತ್ತು ಕಲೆಗೆ ಮತ ಅನ್ನೋದು ಅನಿವಾರ್ಯವಲ್ಲ, ಯಾವುದೂ ಕೂಡ ಬಂದರೆ ಕಲಾತ್ಮಕವಾಗಿರಬೇಕಷ್ಟೇ ಅಂತ ಅಂದುಕೋತೀವಿ. ಹಾಗಾಗಿ ಈ ಮೌಲ್ಯಗಳ ವ್ಯತ್ಯಾಸ ಕಾರಣ ಇಷ್ಟೇ. ರಸಸಿದ್ಧಾಂತ ಭಾವನೆಗಳನ್ನು ಕುರಿತದ್ದು, ಮತವನ್ನೋ ವಿಜ್ಞಾನವನ್ನೋ ವಸ್ತುವನ್ನು ಕುರಿತದ್ದಲ್ಲ. ಅದೇ ರೀತಿ ಆ ಏಡನ್ ಗಾರ್ಡನ್ ವರ್ಣನೆ 4ನೇ ಅಧ್ಯಾಯದಲ್ಲಿ ಬರುವಂಥದ್ದು, ನಾರ್ ದಟ್ ಫೇರ್ ಫೀಲ್ಡ್ ಆಫ್ ಎನ್ನ ವೇರ್ ಪ್ರಾಸ್ಪರ್ ಇನ್ ಗ್ಯಾದರಿಂಗ್ ಫ್ಲವರ್ಸ್ ಹರ್ಸೆಲ್ಫ್ ಎ ಫೇರರ್ ಫ್ಲವರ್ ಬೈ ಗ್ಲೂಮಿ ಡಿಸ್ ವಾಸ್ ಗ್ಯಾದರ್ಡ್ ವಿಚ್ ಕಾಸ್ ಸರ್ಸೇಸ್ ಆಲ್ ದಟ್ ಪೇನ್ ಟು ಸೀಕ್ ಹರ್ ಥ್ರೂ ದಿ ವರ್ಲ್ಡ್ ನಾರ್ ದಟ್ ಸ್ವೀಟ್ ಗ್ರೇವ್ ಆಫ್ ಡಫ್ನೆ ಬೈ ಒರ್ನೆಟಸ್ ಆ್ಯಂಡ್ ದೆನ್ ಇನ್ಸ್ಪೈರ್ಡ್. ಹೀಗೆ ಬೆಳೆಸ್ಕೊಂಡು ಹೋಗುವಾಗ ಅವನು ಆ ಒಂದು ಏಡನ್ ತೋಟ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಅಲ್ಲಿ ಪರ್ಸಿಫೋನಿ ಅಂದರೆ ಯಮನ ಹೆಂಡತಿ, ಗ್ರೀಕ್ ಪುರಾಣದಲ್ಲಿ ಬರ್ತಕ್ಕಂಥ ಹೇಡೀಸ್ ಅನ್ನುವ ಯಮನ ಹೆಂಡತಿ, ಅವಳು ದೆಮಿತರ್ ಅನ್ನುವ ದೇವತೆಯ ಮಗಳು, ಭೂಮಿಯ ಹಸಿರು ಮತ್ತು ಸಸ್ಯಶ್ಯಾಮಲತೆಯ ದೇವಿ ಅವಳು. ಅವಳ ಮಗಳು, ಅವಳು ಹೂವನ್ನು ಆರಿಸ್ತಾ ಇದ್ಲು. ಅವಳು ಆರಿಸುವ ಉದ್ಯಾನಕ್ಕಿಂತಲೂ ತುಂಬ ಚೆನ್ನಾಗಿತ್ತು. ಅವಳು ಆ ಹೂಗಳನ್ನು ಆರಿಸಿಕೊಂಡು ಹೋಗುವಾಗಲೇ ಹೇಡೀಸ್ನ ಕೈಗಳಿಗೆ ಸಿಕ್ಕಾಕ್ಕೊಂಡಿದ್ದು ಅನ್ನುವ ಕಥೆ ಬರೋದನ್ನು ಉಲ್ಲೇಖ ಮಾಡ್ತಾನೆ. ಅಂದರೆ ಯಾವುದೇ ಒಂದು ಸಣ್ಣ ವರ್ಣನೆಗೂ ಕೂಡ ಗ್ರೀಕ್ ಪುರಾಣಗಳು ನಮಗೆ ಗೊತ್ತಿರಬೇಕು, ಆ ರೀತಿಯಾದಂಥದ್ದು. ಮತ್ತು ಇನ್ನೊಂದು ಕಡೆ ಹೇಳ್ತಾನೆ, ಯಂಗ್ ಬ್ಯಾಕಸ್ ಫ್ರಮ್ ಇಸ್ ಸ್ಟೆಪ್ಡೋಮ್ ರಿಯಾಸ್ ಐ ನಾರ್ ವೇರ್ ಅಬೆಸಿಯನ್ ಕಿಂಗ್ ದೇರ್ ಇಶ್ಯೂ ಗಾರ್ಡ್ ಮೌಂಟ್ ಅಮಾರಾ ದೋ ದಿಸ್ ಬೈ ಸಮ್ ಸಪೋಸ್ಡ್ ಟ್ರೂ ಪ್ಯಾರಡೈಸ್ ಅಂಡರ್ ದಿ ಇಥೋಪ್ ಲ್ಯಾಂಡ್ ಬೈ ನೀಲಸ್ ಲೀಡ್. ಎಲ್ಲ ತನ್ನ ಜಾಗ್ರಫಿಯ ನಾಲೆಡ್ಜನ್ನು ಹೇಳ್ತಾ ಹೋಗ್ತಾನೆ. ಇದರಿಂದ ಕಾವ್ಯಕ್ಕೇನು ಪ್ರಯೋಜನ ಬಂತು ಅಂದರೆ, ಕಾವ್ಯ ಇವನ್ನೆಲ್ಲವನ್ನು ಒಳಗೊಂಡು ವಿದ್ವತ್ರಂಜಕವಾಗಿರುವಂಥದ್ದು ಅನ್ನುವುದಷ್ಟೇ ಅಲ್ಲಿ ತಾತ್ಪರ್ಯ, ಇನ್ನೇನಲ್ಲ. ಮತ್ತು ಸೇಟನ್ ಹಾರಿ ಹೋಗುವಂಥ ಒಂದು ವರ್ಣನೆಯನ್ನು ಮಾಡ್ತಾನೆ, ಒಂದು ಹೊಮ್ಯಾರಿಕ್ ಸಿಮಿಲಿ, ನರಕದ ಬಾಗಿಲಿನ ಕಡೆಗೆ ಹಾರಿ ಹೋಗುವಂಥದ್ದು. ಅನೇಕ ವಿಮರ್ಶಕರು ಇದನ್ನು ಕೊಂಡಾಡಿದ್ದಾನೆ. ಆ್ಯಸ್ ವೆನ್ ಫಾರ್ ಆಫ್ ಅಟ್ ಸಿ ಎ ಫ್ಲೀಟ್ ಡಿಸ್ಕ್ರೈಬ್ಡ್ ಹ್ಯಾಂಗ್ಸ್ ಇನ್ ದಿ ಕ್ಲೌಡ್ಸ್ ಬೈ ಇಕ್ವಿಟೋರಿಯಲ್ ವಿಂಡ್ಸ್ ಕ್ಲೋಸ್ ಸೈಲಿಂಗ್ ಫ್ರಮ್ ಬೆಂಗಾಲ ಆರ್ ಐಲ್ಸ್ ಆಫ್ ಟೆರೆನೇಟ್ ಆ್ಯಂಡ್ ಟಿಂಡೋರ್ ವೇರ್ ಮರ್ಚೆಂಟ್ಸ್ ಬ್ರಿಂಗ್ ದರ್ ಸ್ಪೈಸಿ ಡ್ರಗ್ಸ್ ದೇ ಆನ್ ದಿ ಟ್ರೇಡಿಂಗ್ ಫ್ಲಡ್ ಥ್ರೂ ದಿ ವೈಡ್ ಇಥೋಪಿಯನ್ ಟು ಕೇಪ್ ಪ್ಲೈ ಸ್ಟೆಮಿಂಗ್ ನೈಟಿ ಟುವರ್ಡ್ಸ್ ದ ಪೋಲ್ ಸೊ ಸೀಮ್ಡ್. ಅವನು ಮಿಲ್ಟನ್ನ ಕಥಾ ಪ್ರತಿನಾಯಕನಾದ ಸೇಟನ್ ಹಾರಿಕೊಂಡು ಬರುವಾಗ ಸಮುದ್ರದಲ್ಲಿ ಪೂರ್ವದ ದೇಶಗಳಿಂದ ಪಶ್ಚಿಮ ದೇಶಗಳಿಗೆ ಸಂಭಾರ ಸಾಮಗ್ರಿಗಳನ್ನು, ಮೆಣಸು, ಜೀರಿಗೆ, ಶುಂಠಿ, ಹಿಪ್ಪಲಿ ಇತ್ಯಾದಿಗಳನ್ನೆಲ್ಲ ತರುವಂಥ ದೊಡ್ಡ ಹಡಗುಗಳ ಸಾಲು ಒಟ್ಟಾಗಿ ಬರ್ತಾ ಇದ್ದರೆ ಹೇಗೆ ಕಾಣಿಸ್ತಾ ಇತ್ತೋ ಹಾಗೆ ಕಾಣಿಸ್ತಾ ಇತ್ತು ಅಂತ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಇದರಿಂದ ಅವನ ಕಲ್ಪನೆ ಎಷ್ಟು ದೊಡ್ಡದೋ ಚೆನ್ನವೋ ಅದಕ್ಕಿಂತ ಹೆಚ್ಚಾಗಿ ಅವನ ಪಾಂಡಿತ್ಯ ನಮಗೆ ಗೊತ್ತಾಗುತ್ತದೆ. ಅಂದರೆ ಅವನ ಶೈಲಿ ಅಂದರೆ ಈ ರೀತಿಯಾದದ್ದು ಅಂತ. ಆದರೆ ಎಲ್ಲಿ ತನಗೆ ತನ್ನ ವ್ಯಕ್ತಿಗತವಾದ ನೋವು ನಲಿವು ಬರ್ತದೆಯೋ ಅಲ್ಲಿ ತುಂಬ ಭಾವುಕವಾಗಿ ಆರ್ದ್ರವಾಗಿ ಮನಸ್ಸನ್ನು ಮುಟ್ತಾನೆ. ಒಟ್ಟಿನಲ್ಲಿ ಪಾಶ್ಚಾತ್ಯ ಪಂಚಮಹಾಕಾವ್ಯಗಳ 5 ದಾರಿಯಲ್ಲಿ ಎಲಿಯಡ್ ಯುದ್ಧವನ್ನೇ ಕೇಂದ್ರೀಕರಿಸಿಕೊಂಡ ಕಾವ್ಯ, ಒದಿಸ್ಸಿ ಕೌಟುಂಬಿಕ ಜೀವನವನ್ನು, ಪ್ರಯಾಣವನ್ನು ಕೇಂದ್ರೀಕರಿಸಿಕೊಂಡದ್ದು, ಈನಿಯಡ್ ಇವೆರಡನ್ನೂ ಬೆಸೆಯೋದಿಕ್ಕೆ ಅಂತ ಹೊರಟ ಕಾವ್ಯ, ಅಂತರಂಗದ ಪ್ರಯಾಣವನ್ನು ಕುರಿತಂಥದ್ದು ಲಾ ದವೇನಾ ಕಮಿದಿಯ, ಮಾನವನ ಪತನಾಭ್ಯುದಯವನ್ನು ಕುರಿತಂಥದ್ದು, ವಿಶೇಷವಾಗಿ ಪತನವನ್ನು ಕುರಿತಂಥದ್ದು ಪ್ಯಾರಡೈಸ್ ಲಾಸ್ಟ್. ಆದರೆ ಈ 5 ಕಾವ್ಯಗಳಲ್ಲಿ ನಾವು ಪಾಶ್ಚಾತ್ಯರ ಒಂದು ಪ್ರಮುಖವಾದ ಧೋರಣೆಯನ್ನು ಕಾಣ್ತೀವಿ. ಏನಂದರೆ ದೈವ ತುಂಬ ಮಿಗಿಲಾದದ್ದು ಅಂತ. ದೈವದ ಮುಂದೆ ಇನ್ಯಾವುದೂ ಇಲ್ಲ, ಎಲ್ಲವನ್ನೂ ದೈವ ತೀರ್ಮಾನ ಮಾಡುತ್ತದೆ ಅಂತ. ಅದು ಕ್ರೈಸ್ತ ಮತವಾಗಲಿ, ಯಹೂದ್ಯ ಮತವಾಗಲಿ, ಅಥವಾ ರೋಮಿಕ ಮತವಾಗಲಿ, ಗ್ರೀಕ ಮತವಾಗಲಿ, ಯಾವುದಾಗಲಿ ಕೂಡ ದೇವರ ಮುಂದೆ ಮನುಷ್ಯನದು ಏನೂ ಇಲ್ಲ. ತೇನ ವಿನಾ ತೃಣಮಪಿ ನ ಚಲತಿ ಅನ್ನುವಂಥದ್ದು. ಮತ್ತು ದೇವತೆಗಳು ಮನುಷ್ಯರ ಜೊತೆಗೆ ಆಡ್ಕೋತಾರೆ ಅನ್ನುವಂಥದ್ದು, ಆಟ ಆಡ್ಕೋತಾರೆ ಅಂತ. ಇಲ್ಲ ನಾನು ಹಾಗಲ್ಲ ಅಂತ ಜಸ್ಟಿಫೈ ಮಾಡ್ತೀನಿ ಅಂತ ಅನ್ನುವಂಥದ್ದನ್ನು ಮಿಲ್ಟನ್ ಮಾಡಿದರೂ ಕೂಡ, ಡಾಂಟೆ ಎಷ್ಟೇ ಆಗಲಿ ದೇವರ ಕಾರುಣ್ಯ ದೊಡ್ಡದು ಅಂತ ಹೇಳಿದ್ರೂ ಕೂಡ ಅವರು ಸಿಕ್ಕಾಪಟ್ಟೆ ಪ್ರಭಾವ ಬೀರ್ತಾರೆ ಅಂತ. ಆದರೆ ಅವರು ಪಾಶ್ಚಾತ್ಯರ ಹಾಗೆ ತಮ್ಮ ಕಾವ್ಯಗಳಲ್ಲಿ ಎಲ್ಲ ಬರೆದಿರುವಂಥದ್ದು ಮಾಡಿದ್ದು ನಿಜ. ಆದರೂ ಪೌರುಷ ಪ್ರಜ್ಞೆಯಿಂದ ಯಥೇಷ್ಟವಾಗಿ ವೈಜ್ಞಾನಿಕವಾದಂಥ ಅನ್ವೇಷಣೆಗಳನ್ನು, ಸಂಶೋಧನೆಗಳನ್ನು, ಆವಿಷ್ಕಾರಗಳನ್ನೆಲ್ಲ ಮಾಡಿದ್ದಾರೆ.
ನಮ್ಮಲ್ಲಿ ನೋಡಿ, ನಮ್ಮ ರಾಮಾಯಣ ಮಹಾಭಾರತ ನೋಡಿದ್ರೆ ದೇವತೆಗಳು ಬಂದು ಪರಿಣಾಮ ಬೀರುವಂಥದ್ದು ನಗಣ್ಯ ಅನ್ನುವಷ್ಟು ಕಡಿಮೆ. ಉದಾಹರಣೆಗೆ ರಾಮಾಯಣದಲ್ಲೇ ತೆಗೆದುಕೊಂಡ್ರೆ, ರಾಮಾಯಣದಲ್ಲಿ ದೇವತೆಗಳು ಇಂಟರ್ವ್ಯೂನ್ ಆಗ್ತಕ್ಕಂಥದ್ದು ತುಂಬ ತುಂಬ ಕಡಿಮೆ. ರಾವಣನಿಗೆ ಆ ವರ ಇತ್ಯಾದಿ ಎಲ್ಲ ಬಂದದ್ದು ಉತ್ತರಕಾಂಡದಲ್ಲಿ ನಮಗೆ ಕಾಣಸಿಗುವಂಥದ್ದು. ಮತ್ತು ಬಾಲಕಾಂಡದಲ್ಲಿ ಶ್ರೀರಾಮಚಂದ್ರ ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರ, ದೇವತೆಗಳು ಬಂದು ಕೇಳಿದ್ದು ಅಂತನ್ನುವುದು ಬಂದಿದೆ. ಅರೆ, ಕ್ರಿಟಿಕಲ್ ಎಡಿಷನ್ನಲ್ಲಿ ಇವುಗಳು ಅರ್ವಾಚೀನ ಭಾಗಗಳು ಅಂತ ಹೇಳುವುದುಂಟು. ಏನೇ ಆಗಲಿ ಮುಖ್ಯ ಕಥಾಭಾಗ ಇರತಕ್ಕಂಥದ್ದು ಅಯೋಧ್ಯಾಕಾಂಡದಲ್ಲಿ, ಅರಣ್ಯಕಾಂಡದಲ್ಲಿ, ಕಿಷ್ಕಿಂಧ ಸುಂದರಕಾಂಡದಲ್ಲಿ. ಅಲ್ಲೆಲ್ಲ ಕಡೆಗಳಲ್ಲೂ ಯಾವ ದೇವರೂ ಬರೋಲ್ಲ. ಅಲ್ಲಿ ಗ್ರೀಕರಲ್ಲಿ ಮತ್ತೊಬ್ಬರಲ್ಲಿ ಎಲ್ಲ ದೇವತೆಗಳು ಎಲ್ಲ ಕಡೆಗೂ ಬಂದು ಪಕ್ಷಗಳಿಗೆ ಜೂಜು ಕಟ್ಟಿ ನಿಲ್ತಾರೆ ಯುದ್ಧಕ್ಕೆ. ನಮ್ಮಲ್ಲಿ ಯಾರೂ ಬರೋಲ್ಲ. ರಾವಣನ ಕಡೆಗೂ ಯಾರೂ ಬರೋಲ್ಲ, ರಾಮನ ಕಡೆಗೂ ಯಾರೂ ಬರೋಲ್ಲ. ಹಬ್ಬಬ್ಬ ಅಂದರೆ ಇಂದ್ರ ತನ್ನ ರಥವನ್ನು ಕಳಿಸ್ಕೊಟ್ಟಾನೆ ಹೊರತು ತಾನು ಬಂದು ಜಗಳ ಆಡೋದಿಲ್ಲ, ಏನೂ ಮಾಡೋದಿಲ್ಲ. ಇನ್ನು ಪಾಂಡವರ ಕಡೆಗೆ ಒಬ್ಬ ದೇವತೆಗಳು ಬಂದು ಏನೂ ಮಾಡೋದಿಲ್ಲ. ಕೌರವ್ರ ಕಡೆಗೂ ಯಾರೋ ದೇವತೆಗಳು ಬರೋಲ್ಲ. ಅಂದರೆ ನಮ್ಮವರು ನಾವು ತುಂಬ ದೈವವಾದಿಗಳು, ದೈವವನ್ನೇ ನೆಚ್ಚಿಕೊಂಡಿದ್ದೀವಿ, ದೈವ ಭೀರುಗಳು, ತೇನ ವಿನ ತೃಣಮಪಿ ಲಚಲ ತಿನ್ನೋದು ನಮ್ಮ ಪಲ್ಲವಿ ಅಂತಂದರೆ, ನಮ್ಮ ಆರ್ಷೇಯ ಮಹಾಕಾವ್ಯಗಳಲ್ಲಿ ದೇವರುಗಳು ಬಂದು ಡೆಸ್ಟಿನಿನ ತೀಡಿ ತಿದ್ದುಬಿಡ್ತಕ್ಕಂಥದ್ದು, ಕಾಳಿನ ಬೋಳಿ ಮಾಡುವುದು, ಖಾಜಿನ ಹಾಜಿ ಮಾಡುವಂಥದ್ದು ನಡೆಯೋದೇ ಇಲ್ಲ. ಅಷ್ಟರ ಮಟ್ಟಿಗೆ ಕಡಿಮೆ ಇದೆ ಅಂತಂದರೆ ನಾವು ಹೆಚ್ಚಾಗಿ ಪೌರುಷವಾದಿಗಳ ಅಂತನಿಸುತ್ತದೆ. ಇದು ಒಂದು ಆಸಕ್ತಿಕರವಾದ ರೋಚಕವಾದ ಅಧ್ಯಯನ ಸಾಮಗ್ರಿ ಆಗುತ್ತದೆ. ಮತ್ತು ಜೊತೆಗೆ ಅಲ್ಲಿ ಸುಖದ ಪ್ರಮಾಣ ಕಡಿಮೆ. ಪಾಶ್ಚಾತ್ಯ ಕಾವ್ಯಗಳು ಎಷ್ಟನ್ನು ನೋಡಿದ್ರೂ ಕೂಡ ಸಂತೋಷದ ಪ್ರಮಾಣ ಕಡಿಮೆ. ಅದಕ್ಕೆ ಮತ್ತೆ ಹೇಳ್ಕೊಳ್ತಾನೆ, ಅಖಿಲೇಶ್ ಹೇಳ್ತಾನೆ, ನನಗೆ ಸತ್ತು ಸ್ವರ್ಗ ಬೇಡ, ಬದುಕಿ ಎಲ್ಲಾದರೂ ನಾಯಾಗಿದ್ದೇನು ಅಂತ ಹೇಳ್ಬಿಟ್ಟಂತಾನೆ. ನಮ್ಮಲ್ಲಿ ಹಾಗೇನಿಲ್ಲ. ಬದುಕಲ್ಲಿ ಸುಖ ಉಂಟು, ನೆಮ್ಮದಿ ಉಂಟು ಅಂತ. ಆಮೇಲೆ ಅಲ್ಲಿ ಕಣಿ ಹೇಳೋರು, ಮಾಟಗಾರರು, ಮದ್ದುಗಾರರು, ಸ್ವರ್ಗಕ್ಕೆ ಕರ್ಕೊಂಡು ಹೋಗೋರು, ನರಕಕ್ಕೆ ಕರ್ಕೊಂಡು ಹೋಗೋರು ಹೀಗೆಲ್ಲ ಕಾಣಿಸ್ತಾರೆ ಹೊರತು ಸ್ವಲ್ಪ ನೆಮ್ಮದಿಯಾಗಿರಪ್ಪ, ನಿಮ್ಮಂತೆ ಎಷ್ಟೋ ಜನ ಕಷ್ಟಪಟ್ಟಿದ್ದಾರೆ, ಶಾಂತವಾಗಿರಿ, ತಾಳ್ಮೆಯಿಂದ ಇರಿ, ಒಳ್ಳೆಯದಾಗುತ್ತೆ ಅಂತ ಹೇಳೋ ಋಷಿಮುನಿಗಳು ಕಾಣಿಸೋದೇನೇ ಇಲ್ಲ. ನಮ್ಮ ಮಹಾಭಾರತದಲ್ಲಿ, ರಾಮಾಯಣದಲ್ಲಿ ನೋಡಿ, ಒಬ್ಬ ಭರದ್ವಾಜ ಇರ್ಬೋದು, ಒಬ್ಬ ಅತ್ರಿ ಇರ್ಬೋದು, ಒಬ್ಬ ಅಗಸ್ತ್ಯ ಇರ್ಬೋದು, ಸಾಂತ್ವನ ಕೊಡ್ತಾರೆ, ಏನೂ ಪವಾಡ ಮಾಡೋದಿಲ್ಲ. ರಾಮನ ಕಷ್ಟಗಳನ್ನು ಯಾರೂ ಏನೂ ತಿರುಗಿಸ್ಬಿಡೋದಿಲ್ಲ. ಅದೇ ಥರ ಪಾಂಡವರ ಕಷ್ಟಗಳನ್ನು ಯಾವ ಋಷಿಯೂ ಪರಿಹಾರ ಮಾಡೋಲ್ಲ. ಬರ್ತಾರೆ, ಬೇಕಾದಷ್ಟು ಜನ ಬರ್ತಾರೆ, ರಾಜರ್ಷಿಗಳು, ಮಹರ್ಷಿಗಳು ಎಲ್ಲ ಬರ್ತಾರೆ. ಅದು ರೋಮಶ್ರೀ ಇರ್ಬೋದು, ಮಾರ್ಕಂಡೇಯ ಇರ್ಬೋದು, ಬೃಹದಶ್ವ ಇರ್ಬೋದು, ಯಾರೂ ಇವರ ಬದುಕನ್ನೇನು ಬದಲಾಯಿಸೋಲ್ಲ. ಅರೆ, ನಮ್ಮ ಸಾಮಾನ್ಯವಾದ ಮಾತುಗಳಲ್ಲಿ, ಉದಾಹರಣೆಗಳಲ್ಲಿ ಕೊಟ್ಟು ಅವರಿಗೆ ಸಾಂತ್ವನ, ಶಾಂತಿಯನ್ನು ಹೇಳ್ತಾರೆ. ಅಂದರೆ ಅಲ್ಲಿ ಇವತ್ತಿಗೆ ಕಂದಾಚಾರ ಅನ್ನುವಂಥ ಅಂಶಗಳು ತುಂಬ ಪ್ರಭಾವ ಬೀರುವಷ್ಟು ಜಾಸ್ತಿ ಇವೆ. ನಮ್ಮಲ್ಲಿ ಇವತ್ತು ಕೌನ್ಸಿಲಿಂಗ್ ಅನ್ನುವಂಥ ಅಂಶಗಳು ನಮ್ಮಲ್ಲಿ ಜಾಸ್ತಿ ಇದೆ. ಅಂತಂದಾಗ ನಮ್ಗೆ ಭಾಳ ವಿಚಿತ್ರ ಅಂತ ಅನಿಸುತ್ತೆ. ಇದೇನು ನಾವು ಹಿಂದೆ ಉಳಿದಿದ್ದೀವಿ ಅಂತೀವಿ, ನಮ್ಮದು ಮುಂದೆ ಬರದಂತೆ ಕಾಣಿಸುತ್ತದೆ, ಅವರು ಮುಂದುವರೆದವರು ಅಂತಾರೆ, ಅವ್ರದ್ದು ಹಿಂದುಳಿದಂತೆ ಕಾಣಿಸುತ್ತದಲ್ಲ ಅಂತ. ಆದರೆ ಒಂದು ಗಮನಾರ್ಹವಾಗಿ ನೋಡುವುದೇನೆಂದರೆ, ಅಲ್ಲಿ ಅಟ್ಲೀಸ್ಟ್ ಗ್ರೀಕ್ ಮತ್ತು ರೋಮನ್ ಕಾವ್ಯಗಳಲ್ಲಿ ಸಾಮಾನ್ಯ ಜನಜೀವನದ ವಿವರಗಳು ಸಾಕಷ್ಟು ಸಿಗುತ್ತವೆ ಮಹಾಕಾವ್ಯದಲ್ಲಿ. ನಮ್ಮ ರಾಮಾಯಣ ಮಹಾಭಾರತದಲ್ಲಿ ಆ ಮಟ್ಟಕ್ಕೆ ಸಿಗೋಲ್ಲ. ಇದೆ, ಕೆಲವೊಂದು ಮಟ್ಟಕ್ಕಿದೆ. ಉದಾಹರಣೆಗೆ ತ್ರಿಜಟ ಪ್ರಕರಣ ಇರಬಹುದು, ಅಥವಾ ಏಕಚಕ್ರಪುರದ ಪ್ರಕರಣ ಇರಬಹುದು, ರಾಮಾಯಣ ಮಹಾಭಾರತಗಳಲ್ಲಿ ಬರುವುದು ಒಂದಷ್ಟಿದೆ. ಆದರೆ ಅಲ್ಲಿ ಇನ್ನು ಸ್ವಲ್ಪ ಹೆಚ್ಚಾಗಿ ಬರುತ್ತದೆ. ಮತ್ತು ಅವರು ಹೋಮ್ಯಾರಿಕ್ ಸಿಮಿಲಿ, ಮಹೋಪಮೆ ಅಂತ ಕೊಡುವ ಮೂಲಕವಾಗಿ ಸಾಮಾನ್ಯ ಜನಜೀವನದ ವಿವರಗಳನ್ನು ತೊಗೊಂಡು ಬರ್ತಾರೆ. ನಮ್ಮಲ್ಲಿ ಆ ಥರದ್ದು ಇಲ್ಲ. ಹೀಗೆ ಕೆಲವೊಂದು ಆಸಕ್ತಿಕರವಾದ ಸಾಮ್ಯ ವೈಷಮ್ಯಗಳನ್ನು ನಾವು ನೋಡ್ತೀವಿ. ಆದರೆ ನಮ್ಮಲ್ಲಿ ಭರವಸೆ ಹೆಚ್ಚು, ಅಲ್ಲಿ ಭರವಸೆ ಕಡಿಮೆ. ಭಯ ಹೆಚ್ಚು, ನಮ್ಮಲ್ಲಿ ಅಭಯ ಹೆಚ್ಚು. ಮತ್ತು ನಮ್ಮಲ್ಲಿ ಒಬ್ಬ ವ್ಯಕ್ತಿ ಯಾವುದೋ ಒಂದು ಉತ್ಕಟ ಸಂದರ್ಭ ಅಂತ ಮಾತ್ರ ಅಲ್ಲ, ಪಾಶ್ಚಾತ್ಯ ಕಾವ್ಯಗಳಲ್ಲಿ ಅಖಿಲೇಸ್ನ ಯುದ್ಧ, ಸಾವು ಬದುಕು, ಅದರೊಳಗಿದ್ದಂಥ ಹೊಯ್ದಾಟ. ಒದಿಸ್ಯೂಸಂದಷ್ಟೇ ಸಮುದ್ರಗಳ ಮಧ್ಯೆ ತೊಳೆದಾಟ, ಮನೆಗೆ ಬಂದದ್ದು, ಆ ಪಾಯಿಂಟ್ನ ಹಿಡ್ಕೋತಾರೆ. ಹಿಂದಿಂದು ಮುಂದಿಂದು ಅವರಿಗೆ ಮುಖ್ಯವಲ್ಲ. ಈನಿಯಾಸ್ ಬರ್ತಾನೆ, ಬಂದು ಅವನು ತನ್ನ ವೈರಿಯನ್ನು ಕೊಂದ, ಕುತ್ತಿಗೆಗೆ ಕತ್ತಿ ಹಾಕದ ಅಂದ ತಕ್ಷಣ ಕಾವ್ಯ ಮುಗಿಯುತ್ತದೆ. ಹೀಗೆ ಅವ್ರು ಯಾವುದೋ ಅರೆಸ್ಟಿಂಗ್ ಫೇಸ್ ಆಫ್ ಲೈಫನ್ನು ತಂದಿಟ್ಕೋತಾರೆ. ಆದರೆ ನಮ್ಮಲ್ಲಿ ಹಾಗಲ್ಲ. ರಾಮ ಹುಟ್ಟೋದ್ರಿಂದ ಶುರು ಮಾಡ್ತಾರೆ, ಪಾಂಡವರ ಮುತ್ತಾತನಿಂದ ಶುರು ಮಾಡ್ತಾರೆ. ಆ ಮಾತ್ರಕ್ಕೆ ಬಂದರೆ ಇನ್ನೂ ಮುಂಚೆ ಇಡೀ ಪ್ರಪಂಚ ಹುಟ್ಟಿದಾಗಲಿಂದ ತೆಗೆದುಕೊಂಡು ಮಾಡ್ತಾರೆ. ಮಹಾಭಾರತ ಯುದ್ಧ ಮುಗಿಯುವಷ್ಟೊತ್ತಿಗೆ 10 ಪರ್ವ ಆದಮೇಲೆ ಇನ್ನು 8 ಪರ್ವದಷ್ಟು ಕಥೆಯನ್ನು ಹೇಳಿ ಕಟ್ಟ ಕಡೆಗೆ ಸ್ವರ್ಗಾರೋಹಣದಲ್ಲಿ ಮುಗಿಸ್ತಾರೆ.
ರಾಮ ಪಟ್ಟಾಭಿಷೇಕಕ್ಕೆ ಮುಗಿಸ್ದೆ ರಾಮ ಪರಂಧಾಮದವರೆಗೂ ತೆಗೆದುಕೊಂಡು ಹೋಗ್ತಾರೆ. ಅಂದರೆ ನಮಗೆ ಬದುಕಿನ ಉತ್ಕಟವಾದ ಕೆಲವು ಒಂದು ಸಾರವತ್ತಾದ ಫ್ಯಾಸೆಟ್ಸ್ ಅಂತಲೋ ಇಂಟೆನ್ಸ್ ಸಿಚುಯೇಷನ್ಸ್ ಅಂತಲೋ ಅಷ್ಟೇ ಅಲ್ಲ, ಸಾಮಾನ್ಯವಾದದ್ದು ಅಸಾಮಾನ್ಯವಾದದ್ದು ಎಲ್ಲ ಸೇರಿ ನೋಡಬೇಕು ಅನ್ನುವಂಥದ್ದಿದೆ. ಹೀಗೆ ನೋಡುವುದರಿಂದ ಸಹಜವಾಗಿ ನಮ್ಮ ಕಾವ್ಯದಲ್ಲಿ ಆ ಜೋರು, ಓಟ, ಕಾವು, ವೇಗ ಇಲ್ಲದೆ ಹೋಗುತ್ತೆ. ಸ್ವಲ್ಪ ಡೈಲ್ಯೂಟ್ ಆದಂತೆ ಕಾಣಿಸುತ್ತದೆ, ಎಲ್ಲ ಕಡೆ ಹರಡಿಬಿಟ್ಟಿದೆ ಅಂತ. ಆದರೆ ಬದುಕು ಹಾಗೇ ಇರತಕ್ಕಂಥದ್ದು. ಅಂದರೆ ಅವ್ರದ್ದು ಒಳ್ಳೆ IPL ಮ್ಯಾಚ್ಗಳ ಥರ ಕಾಣಿಸಿದ್ರೆ ನಮ್ಮದು ಟೆಸ್ಟ್ ಮ್ಯಾಚ್ ಥರ ಕಾಣಿಸುತ್ತೆ. ಟೆಸ್ಟ್ ಮ್ಯಾಚಿನ ಸಂಸ್ಕಾರ ಇದೆಯಲ್ಲ, ಸ್ಟೆಡ್ಫಾಸ್ಟ್ನೆಸ್ ಇದೆಯಲ್ಲ, ತಾಳುವ ಗುಣ, ಅದು ಒಂದು ಮೌಲ್ಯ. ಹೀಗೆ ಕಂಡಾಗ ಪಾಶ್ಚಾತ್ಯ ಪೌರಸ್ತ್ಯ ಮಹಾಕಾವ್ಯಗಳಲ್ಲಿ ಒಂದು 2 ಬಗೆಯ ಜೀವನ ಧೋರಣೆ ಕಾಣಿಸುತ್ತದೆ. ನನಗೆ ಎರಡೂ ಇಷ್ಟವೇ, ಇಷ್ಟಪಟ್ಟು ಓದಿದ್ದೀನಿ. ನಿಜ, ನಮ್ಮಲ್ಲಿ ನನಗೆ ಹೆಚ್ಚಿನ ರುಚಿ ಇದ್ದರೂ ಅಲ್ಲಿ ಕನಿಷ್ಠ ಒಬ್ಬ ಹೋಮರ್ನನ್ನು ಬಿಡೋದಕ್ಕಂತೂ ನನಗೆ ಸಾಧ್ಯವೇ ಇಲ್ಲ. ಇಲ್ಲಿ ವ್ಯಾಸ ಹೇಗೋ ನನಗಲ್ಲಿ ಹೋಮರ್ ಹಾಗೆ ಅಂತ ಅನಿಸುತ್ತದೆ. ಆ ಅರ್ಥದಲ್ಲಿ ಅಭ್ಯಾಸ ಮಾಡಬೇಕು, ಓದಿದಷ್ಟು ಫಲವುಂಟು. ಆ ದೃಷ್ಟಿಯಿಂದ ಎಷ್ಟೋ ವರ್ಷಗಳ ಬಳಿಕ ಸುಮಾರು 30-35 ವರ್ಷಗಳಾದ ಮೇಲೆ ಇವುಗಳನ್ನು ಮತ್ತೆ ನೋಡುವ ಅವಕಾಶವನ್ನು ನನಗೆ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ. ನಮಸ್ಕಾರ.